ಒಳಗಾಗಿ ಪ್ರಚುರಪಡಿಸಬೇಕು ಅಂತ ಕೂಡ ಹೇಳ್ತದೆ. ಕಾಯ್ದೆ ಬಂದು 20 ವರ್ಷ ಆದರೂ ಕೂಡ ಅದು ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಪ್ರಚುರ ಆಗಿಲ್ಲ ಅಂತ ಹೇಳಿ ಬಂದಿದೆ. ಅದಕ್ಕೆ ಬಹಳ ಮುಖ್ಯವಾದ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಇ ಗವರ್ನೆನ್ಸ್ ಸೆಲ್ ಜಾಗೃತ ಆಗಬೇಕು. ಮೇಡಮ್ ಅವರು ಕೂಡ ಇ ಗವರ್ನೆನ್ಸ್ ಸೆಲ್ ಅಲ್ಲಿ ಒಳ್ಳೆ ಹುದ್ದೆನಲ್ಲಿ ಇದ್ದು ಕೆಲಸ ಮಾಡಿದಂತೆ ಅವರ ಚಾಮರಾಜನಗರ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪಬ್ಲಿಕ್ ಡೊಮೇನ್ ಬಿಡ್ಲಿಕ್ಕೆ, ಡಿಜಿಟಲೈಸೇಷನ್ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗಬಹುದು ಅದನ್ನ ಅನುಸರಿಸಿದ್ರೆ ಬಹುಶಃ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮತ್ತೆ ಹೈಕೋರ್ಟ್ ಕೂಡ ರಿಟ್ ಪಿಟಿಷನ್ 1766/2011 ಅಲ್ಲೂ ಕೂಡ 419 ಮತ್ತೆ 419 ಕಂಪಲ್ಸರಿ ಅಂತ ಹೇಳಿ ಅದನ್ನ ಬೇಗ ಡಿಜಿಟಲೀಕರಣ ಮಾಡಬೇಕು ಅಂತ ಕೂಡ ಹೇಳಿದೆ. ಮತ್ತೆ ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ, ಈಗ ಎಕ್ಸಾಂಪಲ್ ರೆವಿನ್ಯೂನಲ್ಲಿ ಭೂ ಸುರಕ್ಷಾ ಯೋಜನೆ ಬಂದ ಮೇಲೆ RTI ಕಾಯ್ದೆ ಪೂರಕವಾಗಿ ಅದು ಡಿಜಿಟಲೀಕರಣಗೊಂಡಿದೆ, ಅದು ಒಂದು. ಮತ್ತೆ ಪಂಚತಂತ್ರ ವೆಬ್ಸೈಟ್ ಬಂದ ಮೇಲೆ RDPR ಡಿಪಾರ್ಟ್ಮೆಂಟ್ ಡಿಜಿಟಲೈಸೇಷನ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಅನೇಕ ಕೆಲವು ಕೆಳಹಂತದ ಇಲಾಖೆಗಳಿಗೆ ಇನ್ನು ಇ ಗವರ್ನೆನ್ಸ್ ಪರಿಣಾಮಕಾರಿಯಾಗಿ ತಲುಪದೇ ಇರೋ ಕಾರಣಕ್ಕೋಸ್ಕರ ಈ ಸಮಸ್ಯೆಗಳು ಏರ್ಪಟ್ಟಿದೆ. ನಾವು ಸರ್ಕಾರಕ್ಕೂ ಕೂಡ ಆಡಳಿತ ಸುಧಾರಣಾ ಆಯೋಗ ಕೂಡ ಒಂದು ರೆಕಮೆಂಡೇಶನ್ ಕೊಟ್ಟು ಇ ಗವರ್ನೆನ್ಸ್ ಮುಖಾಂತರ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಏನೇನು ಸಾಧ್ಯತೆ ಇದೆಯೋ ಅದನ್ನು ಹೇಳ್ತೀವಿ. ಬಟ್ ಅಂತಿಮವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮತ್ತೆ ಮೇಲಂತದ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಿ ಅದನ್ನ ಗಣಕೀಕರಣಗೊಳಿಸಲಿಕ್ಕೆ ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಆಯೋಗದ ನಿರ್ದೇಶನ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಸರ್. ಈಗ ಅಧಿಕಾರಿ ವರ್ಗ ಏನ್ ಮಾಡ್ತಿದೆ ಅಂದ್ರೆ ಈಗ ಎಕ್ಸಾಂಪಲ್ 419 ಹೇಳಿದ್ರು, ಸಲಹೆ ಮೇಡಮ್ ಸಲಹೆ ಅಂತ ಹೇಳ್ತೀವಿ. ಇವತ್ತು ಒಂದು ಸರ್ಕಾರವನ್ನು ಹೊರಡಿಸಬೇಕಾದ್ರೆ ಎಲ್ಲ ಅಧಿಕಾರಿಗಳು ಗಣಕೀಕರಣಗೊಳಿಸಲಿಕ್ಕೆ ಏನ್ ಸಾಧ್ಯ ಮಾಡಿ ಅಂತ ಆ ರೀತಿ ಸಲಹೆ ಸೂಚನೆಗಳು ಹೇಳಿ. ಅದು ನನ್ನ ಪ್ರಶ್ನೆ ಇಲ್ಲ. A2ಗೆ A4 ಸೈಜ್ಗೆ ₹2 ನ ಆಯೋಗದಿಂದ ನಿಗದಿ ಮಾಡಿದ್ದಾರೆ. A3ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವರು ₹10 ಹಾಕ್ತಾರೆ, ಕೆಲವರು ₹15 ಹಾಕ್ತಾರೆ. 1.5 ಲಕ್ಷ ಬಿಲ್ ಕಟ್ಟಿ ಅಂತ ಕಳಿಸ್ತಾರೆ. 1.5 ಲಕ್ಷ ಬಿಲ್ ಕಟ್ಬಿಟ್ಟು ನಾನು ನಿಮ್ಗೆ ₹25,000 ದಂಡ ಹಾಕ್ಸಕ್ಕೆ 1.5 ಲಕ್ಷ ಬಿಲ್ ನಾ ಯಾಕೆ ಕಟ್ಬೇಕು? ನಿಮ್ಗೆ ದಂಡ ಹಾಕೋದ್ ಬಗ್ಗೆ ಮಾಹಿತಿ ಪಡೆಯೋದು ಮುಖ್ಯ. 1.5 ಲಕ್ಷ ಅಷ್ಟು ಪೇಜು ಹೇಗೆ ಸಾಧ್ಯ? ₹15 ಇರುತ್ತೆ ಸರ್ A3ಗೆ. ನೋಡಿ, ಕೆಲವು ಸೀಮಿತ ರೆವಿನ್ಯೂ ಯಾವ್ದು ನಿಮ್ಗೆ ಹತ್ರ A3ಗೆ ಹಾಕಿದ್ದಾರೆ. ಒಂದು BCF ಡಿಪಾರ್ಟ್ಮೆಂಟ್ ಏನದು A3ಗೆ ಹಾಸ್ಟೆಲ್ ಸಂಬಂಧಪಟ್ಟಂಗೆ A3ಗೆ ₹15 ಹಾಕಿದ್ದಾರೆ, ₹10 ಹಾಕಿದ್ದಾರೆ. ಈಗ ₹15, ₹10, ₹3, ₹7 ಅನ್ನೋದು ನಮಗೆ ಸ್ಪಷ್ಟೀಕರಣ ಆಗಿದೆ. A4ಗೆ ಮಾತ್ರ ₹2. ಉಳಿದಂತೆ ನಮೂನೆಗಳು, ಮಾದರಿಗಳು A3 ಸೈಜ್ಗೆ ನಿರ್ದಿಷ್ಟವಾದ ಶುಲ್ಕವನ್ನ ಸುತ್ತೋಲೆ ಇರುತ್ತೆ, ನಿಯಮಗಳಿರುತ್ತೆ. ಆ ನಿಯಮ ಪ್ರಕಾರ ಈ ಫಾರ್ ಎಕ್ಸಾಂಪಲ್ ಈಗ ಕೆಲವು ರೆವಿನ್ಯೂ ದಾಖಲೆಗಳು ₹50 ಇರ್ತದೆ. ನೀವು ಆಟೆ ಇಲ್ಲ ₹10 ಕೊಡಿ ಅಂತ ಕೇಳಿದ್ರೆ ಕಾಂಟ್ರಾ ಆಗುತ್ತೆ, ಗೊತ್ತಾಗ್ತಲ್ವಾ? ಹಾಗಾಗಿ ಅಂದ್ರೆ ಅದರ ಒಂದು ಬೆಲೆ ಆಧಾರದ ಮೇಲೆ ಈಗ ನೋಡಿ, ಅದು ಅಧಿಕಾರಿಗಳ ಕಟ್ಟಿ ಅಂದ್ರೆ ಅಗೇನ್ ಅದು ಕಂಟಿನ್ಯೂಸ್ ಶುಲ್ಕದಿಂದ ಬಳಸಬೇಕು ಅವ್ರ ಅಧಿಕಾರಿಗಳು ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಶುಲ್ಕ ಎಷ್ಟಿದೆಯೋ ಅದನ್ನ ಪಾವತಿ ಮಾಡಿ ಮಾಹಿತಿ ಕೊಡ್ತಾರೆ. ಈಗ ಮೇಲಾಗಿ ಅದು ಡಿಜಿಟಲ್ ರೂಪದಲ್ಲಿ ಇದ್ರೆ ಅದು ಒಂದು ಪೆಂಡ್ರೈವ್ ಕಾಪಿ ಮಾಡಿಸ್ಕೊಳ್ಳಿ, ಅದು CD ನಲ್ಲಿ ಕಾಪಿ ಮಾಡಿಸ್ಕೊಳ್ಳಿ. ನೀವೇ 1.5 ಲಕ್ಷ ಗಂಟೆ ಪ್ರಮೇಯಕ್ಕೆ ಹೋಗ್ತೀರಿ. ಆಗ ನಾವು CD ರೂಪದಲ್ಲಿದೆ, ಇದು ಹಾರ್ಡ್ ಕಾಪಿ ರೂಪದಲ್ಲಿದೆ ಅಂತ ಮತ್ತೆ ಅಲ್ವಾ? ನೀವೇನ್ ಮಾಡ್ಬೇಕು? ನಿಮ್ಗೆ ಸಮಾಧಾನ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? 30 ದಿನದೊಳಗೆ ನೀವು ಕೊಟ್ಟಿರೋ ಸಾಕು, ನೀವು ಪ್ರಥಮ ಮೇಲ್ಮನೆಗೆ ಹೋಗ್ಬೇಕು, ಕ್ಲಾರಿಟಿ ತಗೋಬೇಕು. ಅಲ್ಲೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ, ಆಯೋಗಕ್ಕೆ ಬರ್ಬೇಕು. ಆಯೋಗ ನೀವು ಹೇಳಿದ್ದು ಸರಿ ಅಂದ್ರೆ ಏನ್ ನ್ಯಾಯ ಸಮ್ಮತ ಅದನ್ನ ಹೇಳ್ಬೇಕು. ಫೀಸಸ್ ಮಾತ್ರ ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಕಮಿಷನ್ಸ್ ರೂಲ್ಸ್ ಜೊತೆಗೆ PIO ಡಿಸ್ಕ್ರಿಷನರಿ. ಓಕೆ, ಇದು ಕೂಡ ಸಮೇತ ಈ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಗೋಡೆ ಮೇಲೆ 5 ತಯಾರಿಸಿ ಇನ್ನೂ 2005 ಆದಾಗಿ ಈಗ 20 ವರ್ಷ ಆಯ್ತು. ಇನ್ನೂ ಸುಮಾರು ಇಲಾಖೆಗಳನ್ನ ಕಾರ್ಯ ತಂದಿಲ್ಲ. ಹೌದು. ಸೊ ಅದರಲ್ಲಿ ಏನಾಗಿದೆ, ನನಗೊಂದು ಬಸವೇಶ್ವರಪ್ಪ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸ್ಪೆಸಿಫಿಕ್ ಕೇಸ್ಗಳು ಹೇಳ್ಬಾರ್ದು, ಅದೇನಿದ್ರು ಕೋರ್ಟ್. ಪಬ್ಲಿಕ್ ಇನ್ಫಾರ್ಮೇಶನ್ ಅಬ್ಸರ್ವೇಷನ್ ಏನು ಒಳ್ಳೆ ಒಂದು ಆದೇಶ ಮಾಡಿದೆ ಅಂದ್ರೆ ಮೇಲ್ಮನೆ ಪ್ರಾಧಿಕಾರ ಅರ್ಜಿಗಳು ಈಗ ತಾವು ಅಂದ್ರೆ 36,000 ಅರ್ಜಿಗಳು ಬೆಲೆ ಇದೆ ಅಂತ ಹೇಳ್ತಾರೆ. ಆ ಅರ್ಜಿಗಳು ಬೆಲೆ ಇರ್ಬೇಕಂದ್ರೆ ಮೇಲ್ಮನೆ ಪ್ರಾಧಿಕಾರಿಗಳು ಅಲ್ಲಿ ಮಾಹಿತಿ ಅಧಿಕಾರಿ ದಂಡ ಹಾಕ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಗ ಇಲ್ಲೇ ಅರ್ಜಿಗಳು ಬೆಲೆ ಹಾಕ್ಬೋದು, ತಮ್ಮ ಅಲ್ಲಿಗ ಅರ್ಜಿಗಳು ಬರಲ್ಲ. ಈಗ ನೀವು ಈಗ 5-1 ಮಾಡಿ ಪ್ರಶ್ನೆ ಇರ್ತದೆ, ಕರೆಕ್ಟ್ ಸರ್. ಅದು ಅಲ್ಲ, ನಿಮ್ಗೆ ಈಗ ಪೊಲೀಸ್ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿ ಇಲ್ಲೇ ಇದ್ದಾರೆ, ಯಾವ ಸ್ಟೇಷನ್ ಇಲ್ಲ ಅಂತ ಹೇಳಿ ಅಲ್ಲಿ ಸರ್ಕಾರ ಕಳ್ಸೋಣ. ಲಿಂಗಸ್ವಾಮಿಲಿ ನಾವು ಸರ್ಕಾರದ ಆಸ್ತಿಗಳಿಗೋಸ್ಕರ ನಾವು ಮಾಹಿತಿ ಕೇಳ್ತೀವಿ. ಈ ಸರ್ಕಾರ ಆಸ್ತಿಗಳಿಗೆ ಏನ್ ಮಾಡ್ತಾರೆ, ಇವರು ಬೆಲೆ ಮಾಡ್ತಾರೆ ಕೊಡದೆ.
ಆಗ ನಾವು ಅಲ್ಲಿ ಬಂದು 3-4 ತಿಂಗಾಗಿ ಈಗ ವೆಬ್ಸೈಟ್ ಆಗಲಿ ಯಾವ್ದಾದ್ರು ತಗೊಳಕ್ ಬರಲ್ಲ. ನಮ್ಗೇನು ಇಲ್ಲೇ ಮೇಲ್ಮನೆ ಪ್ರಾಧಿಕಾರಗಳು ಇಲ್ಲೇ ದಂಡ ಹಾಕಿದ್ರೆ ಅವರು ಅದು ಮಾಹಿತಿ ಅಧಿಕಾರಿಗೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ನಮ್ಗೆ ಅದೊಂದು ಅನುಕೂಲ ಮಾಡ್ಕೊಂಡು ಸರ್ಕಾರ ಆದೇಶ ಮಾಡಿದೆ. ನಿಮ್ಮ ಹೆಸರೇನು? ರಣಸ್ವಾಮಿ ಅಂತ. ನೀವು ಮಾಹಿತಿ ಅರ್ಜಿ ಹಾಕ್ತಾ ಅದೇ ಆಗ್ತೀವಿ ಸರ್. ನಂಗೆ ಇದು ಆಫೀಸ್ಗಾಗಿ ನಂದು ಸ್ಟೇ ಆಗಿತ್ತು. ಆಗೇನಾಗಿದೆ ಅವರು ನನಗೆ ಈ ಮೇಲ್ಮನೆ ಪ್ರಾಧಿಕಾರದಲ್ಲಿ ನೀವು ನಿಮ್ದು ಬ್ಲಾಕ್ ಲಿಸ್ಟ್ ಮಾಡಿದಾರಾ? ಹಾಗೆ ಸ್ಟೇ ಮಾಡಿಸಿದ್ವಿ ಸರ್. ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ. ಕಾಪಿ ಇದೆ. ನಮ್ಗೆ ಇಲ್ಲೇ ನಂಗೆ ಮಾಹಿತಿ ಕೊಡ್ಸ್ಬಿಟ್ರೆ ಸರ್ಕಾರ ದಶಗಳು ಉಳಿತಾಯ ಇರ್ತದೆ. ನಿಯಮಾನುಸಾರ ನೀವು ಅರ್ಜಿ ಹಾಕಿದ್ರೆ ನಿಯಮಾನುಸಾರ ಕೊಡ್ಬೇಕು. ಅದನ್ನ ಸ್ವಲ್ಪ ಮೇಲ್ಮನೆ ಪ್ರಾಧಿಕಾರಿಗೆ ನಾವು ಬಂದಿರೋದನ್ನ ಏನಕ್ಕೆ ಪ್ರಥಮ ಮೇಲ್ಮನೆ ಪ್ರಾಧಿಕಾರಿಗಳು ಸರಿಯಾಗಿ ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬಂದಿದೆ. ನೀವು ಒಬ್ಬರೇ ಇದೆಯಲ್ಲ, ನಮ್ಗೆ ಹಲವು ವಿಚಾರಣೆಗಳು ಬಂದಾಗ ಗೊತ್ತಾಗಲ್ವಾ? ಅದಕ್ಕೆ ಬಂದಿರೋದು ಪ್ರಥಮ ಮೇಲ್ಮನೆ ಪ್ರಾಧಿಕಾರಿಗಳು ಕಡ್ಡಾಯವಾಗಿ ಪ್ರಥಮ ಮೇಲ್ಮನೆ ವಿಚಾರಣೆಗಳನ್ನ ಮಾಡಬೇಕು. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನೀವು ದಂಡ ಇಲ್ಲ, ಆಕ್ಟ್ ಅಲ್ಲಿ ದಂಡಕ್ಕೆ ಅವಕಾಶ ಇಲ್ಲ. ಶಿಸ್ತು ಕ್ರಮ KCSR ರೂಲ್ಸ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್ಕಾರಕ್ಕೆ ನಾವು ಒಂದು ಪತ್ರ ಬರ್ತಿದ್ದೀವಿ, ನೀವು ಪ್ರಥಮ ಮೇಲ್ಮನೆ ಪ್ರಾಧಿಕಾರಿಗಳು ಕಡ್ಡಾಯವಾಗಿ ಮಾಡದೇ ಹೋದ್ರೆ ನಿಯಮಾನುಸಾರ ಅವ್ರ ಮೇಲೆ ನೀವು ಶಿಸ್ತು ಕ್ರಮಕ್ಕೆ ಇನ್ನಷ್ಟು ಬಿಗಿಯಾದ ಕಠಿಣವಾದಂತ ಏನದು ಶಿಸ್ತು ಕ್ರಮಕ್ಕೆ ಅವಕಾಶ ಮಾಡಬೇಕು ಅಂತ ಬಂದಿದ್ದೀವಿ. ಅದು ರೂಲ್ಸ್ ಅಲ್ಲಿ ಬರುತ್ತೆ, ಆಕ್ಟ್ ಅಲ್ಲಿ ಬರುದಿಲ್ಲ. ಅದು ಸರ್ಕಾರಿ ಆದೇಶ ಮೇಲ್ಮನೆ ಪ್ರಾಧಿಕಾರಿಗೆ ಅಧಿಕಾರ ಕೊಟ್ಟರು ಸರ್. ಈಗ ಸರ್ಕಾರ ಮೇಲ್ಮನೆ ಪ್ರಾಧಿಕಾರಿಗೆ ಅಲ್ಲಿ ಮಾಜಿ ಅಧಿಕಾರಿಗೆ ಕ್ರಮವಹಿಸಕ ಆದೇಶ ಮಾಡಿದ್ರು. ಅವ್ರು ಮಾಹಿತಿ ಕೊಡಿ ಅಂತ ಹೇಳ್ಬೋದು. ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ. 2022 ಆದೇಶ ಆಗಿತ್ತು. ಸೆಂಟ್ರಲ್ ಆಕ್ಟ್ ಒಂದು ಕಾಯ್ದೆ ಭಾಗವಾಗಿರ್ಬೇಕು. ದಂಡ ವಿಧಿಸ್ತಕ್ಕಂಥ ಅಧಿಕಾರ ಇದೆಯಲ್ಲ, ಅದು ಕಾಯ್ದೆ ಭಾಗವಾಗಿರ್ಬೇಕು. ಅದರ ನಿಯಮದಲ್ಲಿ ಅದನ್ನ ತಂದಿರ್ಬೇಕು. ಗೊತ್ತಾಯ್ತಲ್ಲ? ಎರಡರಲ್ಲೂ ಕೂಡ ಇಲ್ಲ. ಅವೆರಡರಲ್ಲೂ ಇಲ್ಲ ಅಂತ ಅಂತಂದ್ರೆ ಅವ್ರು ಎಚ್ಚರಿಕೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ತಹಸೀಲ್ದಾರ್ ಅವರು ಮಾಹಿತಿ ಕೊಡಲಿಲ್ಲ ಅಂತಂದ್ರೆ AC ಅವರು ಇದು ಕರ್ತವ್ಯ ಲೋಪದ ಭಾಗ ಆಗುತ್ತೆ, ಮಾಹಿತಿ ಒದಗಿಸಿ ಅಂತ ಎಚ್ಚರಿಕೆ ಕೊಡ್ತಾರೆ. ಈಗ ನಮಗೆ ಮಾಹಿತಿ ವಿಳಂಬಾದಾಗ ಈ ಸರ್ಕಾರ ದಾಸ್ತಿಗಳೇನ್ ಮಾಡ್ತಾರೆ, ಭೂಗಾಳಿಗೆ ಅನುಕೂಲ ಐತೆ ಅದಕ್ಕೆ ತಾವು ಇಲ್ಲಿ ನಮ್ಗೆ ಮಾಹಿತಿ ಕೊಟ್ಬಿಟ್ರೆ ಸರ್ಕಾರ ಅಷ್ಟು ಮಾಹಿತಿ ನಾವು ಅದನ್ನೇ ಹೇಳಲಿಕ್ಕೆ ಬಂದಿರ್ತಕ್ಕಂಥದ್ದು. ನಿಮ್ಮ ಹಂತದಲ್ಲಿ ಮಾಹಿತಿಗಳನ್ನ ಕೊಡಿ ಅಂತ ಹೇಳಿ ತಪ್ಪುತ್ತೆ. ಅದನ್ನ ನಾವು ದಯವಿಟ್ಟು ಮಾಡಿಸ್ಕೊಳ್ಳಿ ಸರ್. ನಮಸ್ತೆ ಸರ್. ಬೆಂಗಳೂರದ ಅದು ಹೇಳಂಗಿಲ್ಲ ಇಲ್ಲಿ, ಅದು ಕಾಯ್ದೆ ಪ್ರಕಾರನೇ ಹೋಗ್ಬೇಕು, ಆಕ್ಟ್ ಪ್ರಕಾರನೇ ಹೋಗ್ಬೇಕು. ಸರ್ ನಮಸ್ಕಾರ ಸರ್. ಈ ಕೊಳ್ಳೇಗಾಲ ಬೀದರ್ ರೋಡ್ ಇದು ಸರ್. ಶ್ರೀನಿವಾಸ್ ಅಂತ ಸರ್, ನಮ್ಮೂರು ಇದೆ ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದ ಬಂದಿರೋ ಸರ್ ನಾನು. ಸರ್ ನಾನು ಈ RTI ಆಕ್ಟ್ 7(1) ಸಬ್ಸೆಕ್ಷನ್ 4 ಅಂತ ಇದೆಯಲ್ಲ ಸರ್, ಆ ಆಕ್ಟ್ ಪ್ರಕಾರ ಅದೇನು ಹೇಳುತ್ತೆ ಅಂದ್ರೆ ಸರ್, ಏನ್ ಹೇಳುತ್ತೆ ಅಂದ್ರೆ ಸರ್, ಜೀವ ಮತ್ತೆ ಸ್ವತಂತ್ರ ಅರ್ಜಿದಾರನ ಜೀವ ಮತ್ತೆ ಸ್ವತಂತ್ರದ ಕಾಳಜಿ ಸಂಬಂಧ ಆದ್ರೆ 48 ಅವರ್ಸ್ ಅಲ್ಲಿ ಮಾಹಿತಿ ಕೊಡಬೇಕು ಅಂತಿದೆ ಸರ್. ಆದ್ರೆ ನನ್ನ ಮೇಲೆ ಒಂದು ಸುಳ್ಳು ಆರೋಪ ಬಂದ್ಬಿಡ್ತು ಸರ್. ಪೊಲೀಸ್ನವರು ನನ್ನ ಕೇಸ್ ಹಾಕಿದ್ರು. ಯಾಕೆ ಕೇಸ್ ಹಾಕಿದ್ರು ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯವರ ವಿರುದ್ಧ ನಾನು ಪ್ರಶ್ನೆ ಮಾಡಿದ್ದೆ. ವಿರುದ್ಧ ಅಂತಂದ್ರೆ ಒಂದು ಸಮಸ್ಯೆ ಇತ್ತು ಗ್ರಾಮ ಪಂಚಾಯತಿ. ಅದನ್ನ ಕೇಳದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಷಡ್ಯಂತ್ರ ರೂಪಿಸ್ಬಿಟ್ಟು ಏನ್ ಮಾಡಿದ್ರು ಸರ್, ನನ್ನ ಮೇಲೆ ಒಂದು ಕರ್ತವ್ಯಕ್ಕೆ ಅಡ್ಡಿ ಅಂತ ಒಂದು ಕೇಸ್ ಮಾಡ್ಬಿಟ್ರು ಸರ್. ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮಾಡಿದ್ರು. ಬಟ್ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು CC ಹಾಕ್ಬೇಕು, ಚಾರ್ಜ್ ಶೀಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಮನವರಿಕೆ ಆಯ್ತು ಅವರು ಇಲಾಖೆಯವ್ರಿಗೆ, ಏನೋ ಇಲ್ಲಿ ಸುಳ್ಳು ಕೇಸ್ ಬಂದಿದೆ ಅಂತ. ಆಮೇಲೆ ಸರ್ ನನಗೆ ಯಾರೋ ಸ್ನೇಹಿತರು, ನನಗೆ ಇದ್ರಲ್ಲಿ ಐ ಆಮ್ ನಾಟ್ ಇದ್ರಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಸರ್, ಇದು ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ನೇಹಿತರು ಹೇಳಿದ್ಮೇಲೆ ಈ ಒಂದು ಆಕ್ಟಿವ್ ತಗೊಂಡು ನೀವು ಪೊಲೀಸ್ ಸ್ಟೇಷನ್ ಕೊಡಿ, ಚಾರ್ಜ್ ಶೀಟ್ ಹಾಕೋದು ಒಳಗಡೆ ಕೊಡಿ, ಇಲ್ಲಾಂತಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಅವ್ರ ಇಷ್ಟವನ್ನು ಕರ್ಕೊಂಡ್ಬಿಡ್ತಾರೆ. ಅದೆಲ್ಲ ಗೊತ್ತಿದೆ. ನೀವು ಆಯ್ಕೆ ಅಂದ ತಕ್ಷಣ ನಾವೇನ್ ಮಾಡಿದ್ವಿ ಸರ್, ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಡಿ ಅಂತ ಹಾಕಿದ್ವಿ ಸರ್. ಅವರು ನಮ್ಮ ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ. ಹಾಗಾಗಿ ಇದು ನನ್ನ ಜೀವನಕ್ಕೆ ಮತ್ತೆ ಸ್ವತಂತ್ರದ ಪ್ರಶ್ನೆ ಆಗಿರೋದ್ರಿಂದ 48 ಅವರ್ಸ್ ಅಲ್ಲಿ ನಾನು ಮಾಹಿತಿ ಕೊಡಿ ಅಂತ ಹಾಕ್ತೀವಿ ಸರ್. ಬಟ್ ಅವ್ರು ಕೊಡ್ಲಿಲ್ಲ ಸರ್. ಮತ್ತೆ ಅದೇ ಇಲಾಖೆಯಲ್ಲಿ ಮೇಲ್ಮನವಿ ಸಲ್ಲಿಸಿದೆ, ಅವರು ಕೊಡ್ಲಿಲ್ಲ. ಕೊನೆಗೆ ಖುದ್ದು ನಾನು ಆಯೋಗಕ್ಕೆ ಬಂದು ಅಲ್ಲಿ 3 ಅರ್ಜಿನ ಕೊಟ್ಟಿದ್ದೀನಿ ಸರ್. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಅದು ಈ ಒಂದು ಏನು ಸಬ್ಸೆಕ್ಷನ್ 4 ಇದೆಯಲ್ಲ ಸರ್, ಅದು ಉಪಯೋಗಕ್ಕೆ ಬಂದಿಲ್ಲ ಸರ್. ಇದು ನಾನು ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಆರೋಪ ಮಾಡಲ, ಅಥವಾ ಮೇಲಾಧಿಕಾರಿ ಯಾರಿದ್ದಾರೆ PDO ಅವ್ರ ಮೇಲೆ ಆರೋಪ ಮಾಡಲ, ಅಥವಾ ಆಯೋಗದ ವಿರುದ್ಧನೇ ಆರೋಪ ಮಾಡಲ ಸರ್. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಈ ಒಂದು ಜೀವ ಮತ್ತೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದನ್ನ 48 ಗಂಟೆಗಳಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಒಂದು
ಸೊ ನೀವು ಯಾರ ವಿರುದ್ಧ ದೂರು ಕೊಡಿ ಅಂದ್ರೆ ಹೇಳ್ತಿರೋ ನಿಮ್ಮ ಜೀವ ಮತ್ತೆ ಸ್ವಾತಂತ್ರ್ಯದ ಬಗ್ಗೆ ಮಾಡಿರ್ತಾರೆ ಅವರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕೂಡ ಆಗಿದ್ರಿಂದ ಅಲ್ಲಿ ನೀವು ಕೋರತಕ್ಕಂಥ ಮಾಹಿತಿ ಸಿಗಲ್ಲ. ಸೊ ನೀವು ತುರ್ತಾಗಿ 18(1) ಅಲ್ಲಿ ಅಂತ ಸಂದರ್ಭಗಳಲ್ಲಿ ಆಯೋಗದ ಗಮನಕ್ಕೆ ತಂದು ನಮ್ಮ ಏನಾದ್ರೂ ಆಯುಕ್ತಗಳನ್ನ ಭೇಟಿ ಮಾಡಿ ಇದು ತುಂಬಾ ಎಸೆನ್ಸಿಯಲ್ ಅಂತ ಮಾಡಿದ್ರೆ ಅದಕ್ಕೊಂದು ಶಾರ್ಟ್ ಡೇಟ್ ಕೊಟ್ಟು ನಿರ್ದೇಶನ ಕೂಡ ಸರ್ ಕೊಟ್ಟಿದ್ದೀವಿ ಸರ್. ಮತ್ತು ಅಲ್ಲಿಗೆ ಭೇಟಿ ಮಾಡಿದ್ದೀನಿ ಸರ್, ಇಲ್ಲೇ ಇದೆ ಸರ್, ಬೇಕಾದ್ರೆ ನೀವು ಪರಿಶೀಲನೆ ಒಂದ್ ಮಾಡಿ. ನಿಮಿಷ, ನೀವು ನಿಮ್ದನ್ನು ಭೇಟಿ ಮಾಡಿದ್ದೀರಿ, 55,000 ಜನ ಇರ್ತಾರೆ, ಪ್ರಯಾರಿಟಿ ಮೇಲೆ ಬರುತ್ತೆ, ಅರ್ಥ ಆಯ್ತಲ್ಲ? ಇಲ್ಲಿ ಒಳ್ಳೆ ಸಲಹೆ ಇದು. ಅಲ್ಲ ಇಲ್ಲ ಇಲ್ಲ ಸರ್, it is not ಅಲ್ಲ ಸ್ವಾಮಿ ಮಹಾಸ್ವಾಮಿ, ನನ್ನ ಪ್ರಶ್ನೆ ಅದಲ್ಲ ಸರ್. ಅದು ನೀವು ಸೀನಿಯರಿಟಿ ಪ್ರಕಾರ ಹೋಗ್ತೀವಿ ಅದಲ್ಲ, ಇದು 48 hours ಅಲ್ಲಿ ಕೊಡ್ಬೇಕು ಅಂತಿದೆ. ಬಟ್ ಅಲ್ಲಿ ನೀವು ಸೀನಿಯರಿಟಿ ತಗೊಂಡ್ರೆ ಈ ಆಕ್ಟ್ ಸಂಬಂಧ ಇದು ಬಿದ್ದೆ ಹೋಗುತ್ತಲ್ಲ ಸರಿ ಆಕ್ಟ್. ಹೇಳ್ತಾರೆ ಕರೆಕ್ಟ್ ಇದೆ. 48 hours ಅಲ್ಲಿ ಕೊಡ್ಬೇಕಂತ ಮಾಹಿತಿಗಳು ಆಯೋಗಕ್ಕೆ ಬಂದ್ರೆ ಅದನ್ನ ಮೊದಲನೇ ಆದ್ಯತೆ ಮೇಲೆ ಪರಿಗಣಿಸಿ ಅಂತ ಅಂದ್ಬಿಟ್ಟು ನಾವು ಆಯೋಗಕ್ಕೆ ಒಳ್ಳೆ ಸಲಹೆ ಇದೆ. ಅಲ್ಲ ಸರ್, ಒಂದೇ ನಿಮಿಷ ಸರ್, ಅಲ್ಲಿ ಸಂಬಂಧಪಟ್ಟವರು ಸೆಕ್ರೆಟರಿ ಯಾರು ಅವ್ರನ್ನೂ ಭೇಟಿ ಮಾಡಿದ್ವಿ. ಅವರು ಹೌದು ಇದು ನೀವು ಹೇಳ್ದಂಗೆ ಹೇಳಿದ್ರು ಇದು ಕೊಡ್ಲೇಬೇಕು ಅಂತಿದೆ, ಇದನ್ನ ಜರೂರಾಗಿ ಫಾಲೋ ಅಪ್ ಮಾಡಿ ಅಂತ ಫಾಲೋ ಅಪ್ ನವ್ರಿಗೆ ಹೇಳಿದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವರು ಮಾಡ್ತೀವಿ ಅಂತ ಹೇಳಿದ್ರು ಹೊರತು ಮತ್ತೆ ಅದನ್ನ ತಗೊಳ್ಳಿಲ್ಲ. ಮತ್ತೆ ನಾವು ಆಯೋಗಕ್ಕೆ ಸತತವಾಗಿ ಫೋನ್ ಮಾಡಿದ್ವಿ, ಫೋನ್ ಕೂಡ ಪಿಕ್ ಮಾಡಲಿಲ್ಲ. ಇದು ನಮ್ಮ ಕಷ್ಟವನ್ನ ಯಾರು ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ನೀವು 18 ಬೇಡ, ಇದು 18 ಬಂದ್ರೆ ಕಂಪ್ಲೇಂಟ್ ಆಗುತ್ತೆ, ಮಾಹಿತಿ ಸಿಗಲ್ಲ. ನೀವು 18 ದೂರು ಕೊಡ್ತಾರೆ. ಆಮೇಲೆ ಇನ್ನೊಂದು ಅಲ್ಲಿವರೆಗೆ ಪೊಲೀಸ್ನವರು CC ಹಾಕೊಂಡಿದ್ದಾರೆ ಸರ್. ಪೊಲೀಸ್ನವರು ಅಲ್ಲಿವರೆಗೆ CC ಹಾಕಿದ್ದಾರೆ. ಬಟ್ ಅದೇನ್ ಹಾಕಿದಾರೋ ನೋಡ್ಬೇಕು ಸರ್, ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಕೋತೀವಿ. ಆದ್ರೆ ಒಬ್ಬ ಅರ್ಜಿದಾರನಿಗೆ ತುಂಬಾನೇ ಆಯ್ತಲ್ಲ ಸರ್. ಒಂದ್ ನಿಮಿಷ ನೋಡಿ, ನೀವು ವಿಚಾರಣೆ ಬರದೆ ಅದನ್ನ ಕೇಳದೆ ಇನ್ನೊಂದು ವರ್ಷನ ಕೇಳದೆ ನಾನು ಈಗ ತೀರ್ಮಾನ ಕೊಡ್ಬಹುದಾ? ಕೊಡಂಗಿಲ್ಲ. ಸುಳ್ಳು, ಷಡ್ಯಂತ್ರ ಮತ್ತೆ ನಿಮ್ಮ ಜೀವಕ್ಕೆ ಹಾನಿ ಅನ್ನೋದು ಗೊತ್ತಾಗದೆ ಅಂತ ವಿಚಾರಣೆ ಆದಾಗ ವಿಚಾರಣೆ ಹಂತದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು ಮಾಡಬಹುದು. ನೀವು ನಿರಾಸೆ ಆಗೋ ಅಗತ್ಯ ಇಲ್ಲ. ನೀವೀಗ ಅರ್ಜಿ ಕೊಟ್ಟಿದ್ದೀರಲ್ಲ, ಗಮನಕ್ಕೆ ತಂದಿದ್ದೀರಲ್ಲ, ನಾವು ಅದನ್ನ ಪ್ರಯಾರಿಟಿಯಲ್ಲಿ ತಗೊಳ್ಳಕ್ಕೆ ಹೇಳ್ತೀವಿ. ವಿಚಾರಣೆ ಆಗಲಿ, ವಿಚಾರಣೆಯಲ್ಲಿ ತೀರ್ಮಾನ ಆಗಲಿ. ಈಗ ನಿಮ್ಗೆ ನಿಮ್ಮ ಪರವಾಗಿ ನೀವು ವಾದ ಮಾಡಲಿಕ್ಕೆ, ನೀವು ಜಸ್ಟಿಫೈ ಮಾಡಲಿಕ್ಕೆ ಯು ಆರ್ ಫ್ರೀ. ಅವ್ರು ಬರಲಿ, ಅವ್ರು ಬಟ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇದ್ದಾಗ ಸರ್ ನಾವು ಒಳ್ಳೆ ವಾದ ಮಾಡ್ಬೋದಲ್ಲ ಸರ್ ಕೋರ್ಟ್ ಅಲ್ಲಿ. ವಿತೌಟ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಹೌ ಕ್ಯಾನ್ ವಿ ಆರ್ಗ್ಯೂ ದೇರ್ ಸರ್? ಕೋರ್ಟ್ ಅಲ್ಲಪ್ಪ, ಆಯೋಗದ ಮಿತಿ ಹೇಳುತ್ತೆ. ಆಯೋಗದಲ್ಲಿ ಅದು 48 ಗಂಟೆಗಳ ದಿನ ಏನು ಅಂತ ನಮ್ಗೆ ಮನವರಿಕೆ ಆದ್ರೆ, ಅವರು ಲೋಪ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ಬೋದು. ಅದನ್ನ ಯಾವ ಇದಕ್ಕೆ ತರಬೇಕ ತರ್ಬೋದು. ಬಂದು ವಿಚಾರಣೆಗೆ ಬನ್ನಿ, ವಿಚಾರಣೆಗೆ ಬರದೆ ನಾವು ಸುಮ್ಮನೆ ಮಾತಾಡೋದು ಸರಿ ಹೋಗುತ್ತೆ. ಸರ್ ಇವಾಗ ಇಲ್ಲಿ ನಮ್ಮ ಪ್ರಶ್ನೆ ಅದೇ ಸರ್, ಈಗ ಸರ್ ಹೇಳ್ದಂಗೆ 48 hours ಕೊಡ್ಬೇಕಂತಿದೆ. ಮತ್ 48 hours ಆದ್ಮೇಲೆ ಮೇಲ್ಮನವಿಗೆ ಹೋಗಿದ್ವಿ, ಅದಾದ್ಮೇಲೆ ಆಯೋಗಕ್ಕೂ ಬಂದಿದೀವಿ. 48 hours 3 months ಆಗೋಯ್ತು. ಈಗ ನಾವು ಹೆಂಗ್ ಸರ್ ಅದು ಹೆಂಗ್ ಮಾಡೋದು? ಈಗ ಮ್ಯಾನೇಜ್ ಇತ್ತಂತ ಏನ್ ಕಾಯ್ದೆ ಇದೆ ನಿಮ್ ಕಾಯ್ದೆ, ಅದು ಬಿದ್ದೋಯ್ತಲ್ಲ ಸರ್ ಅಂತ. 2ನೇ ತಿಂಗಳಲ್ಲಿ ಕೊಟ್ಟಿರೋದು ಸರ್, ಇದು ತಮಗೆ 2ನೇ ತಿಂಗಳಲ್ಲಿ ಮನವಿ ಕೊಟ್ಟಿರೋದು ಸರ್. ಕನ್ಸಿಡರ್ ಮಾಡ್ಬೋದು. ಮಾಹಿತಿ ಅಧಿಕಾರಿಗಳ ಲೋಪ, ಕಾಯ್ದೆ ಲೋಪ ಅಲ್ಲ, ಕಾಯ್ದೆ ನಿಮ್ಮ ಪರವಾಗಿ ಇದೆ. ಅಲ್ಲ ಇದು ಆಯೋಗದ ಲೋಪ ಸರ್. ಇದು ಈಗ ನಾವು ಹೆಚ್ಚಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಲೋಪ ಅಂತ ಹೇಳ್ತೀವಿ, ಅದು ಕಾಯ್ದೆ ಲೋಪ ಅಲ್ಲ. ನಾವು ಮುಂದೆ ಬಂದ್ರು ಕೂಡ ನಾವು ಪ್ರಥಮ ಆದ್ಯತೆ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದೀವಿ. ಈಗ ಕೊಟ್ಟಿಲ್ವಲ್ಲ ಸರ್, ತಾವೀಗ ಕೊಟ್ಟಿಲ್ವಲ್ಲ ಸರ್. ಇವಾಗ ಈಗ 2ನೇ ತಿಂಗಳಲ್ಲಿ ನಾವು ಅಪೀಲ್ ಸಲ್ಲಿಸಿರೋದು ಸರ್. ತಮಗೆ 2ನೇ ತಿಂಗಳಿಂದ ಇಲ್ಲಿವರೆಗೂ ತಾವೇನು ಕ್ರಮ ತಗೊಂಡಿಲ್ಲ ಸರ್. ಇದಕ್ಕೆ ನೀವು ಅಲ್ಲಿ ಸಾವಿರಾರು ಗಟ್ಟಲೆ ಇತ್ತು ಸರಿ. ಇದನ್ನ ಈಗ ಇವ್ರದ್ದು ಜೀವ ಭಯ ಮತ್ತೆ ಏನೋ ಒಂದು ಪ್ರಶ್ನೆ ಹಾಕಿದ್ರು, ಇದಕ್ಕೆ ಸಂಬಂಧಪಟ್ಟ ಕೊಡ್ಬೋದಿತ್ತು. ಅಲ್ಲ ನಮ್ಗೆ ಅಲ್ಲ ದಾಖಲೆ ತಾವೇ ಮಾಡ್ಬೇಕು. ನೀವು ತೀರ್ಮಾನ ಮಾಡಲ್ಲ ಸರ್, ಬಟ್ ನಾವು ಅದಕ್ಕೆ ಸಂಬಂಧಪಟ್ಟ ನಮ್ಗೆ ಷಡ್ಯಂತ್ರ ಆಗಿದೆ ಅಂತ ಪ್ರೂವ್ ಮಾಡ್ಬೇಕಲ್ಲ ಸರ್. ಇಲ್ಲಿ ಮಾಹಿತಿ ಕೊಟ್ಟಲ್ಲ ನಾವು ಪ್ರೂವ್ ಮಾಡಕ್ಕಾಗಲ್ಲ. ಈಗ ಬಂದಿ ಈಗ ಕೊಟ್ಟಿದೀವಲ್ಲ ಸರ್, ನಾವು 2ನೇ ತಿಂಗಳಲ್ಲಿ ಕೊಟ್ಟಿದೀವಲ್ಲ ಸರ್ ತಮ್ಗೆ. 2ನೇ ತಿಂಗಳಲ್ಲಿ ಈಗ ಬಂದಿದ್ರೆ ಅಂತ ಹೇಳ್ತಾ ಇದಾರೆ. ಆಯೋಗಕ್ಕೆ ಅವರು ಮನವಿ ಹಾಕಿದ್ರೆ, ಮೇಲ್ಮನವಿನ ಅವ್ರು ಹಾಕಿದ್ರೆ, ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಿಲ್ಲ. 48 hours ಅಲ್ಲಿ ಕೊಡ್ಬೇಕು ಅಂತ ಹೇಳಿ ಪ್ರಥಮ ಮೇಲ್ಮನವಿ ಹಾಕಿದ್ದಾರೆ. 48 hours ಅಲ್ಲಿ ಕೊಟ್ಟಿಲ್ಲ, 3 months ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರನೇ ಕೊಟ್ಟಿಲ್ಲ ಅಂತ. ಒಂದ್ ನಿಮಿಷ, ಕೋರ್ಟ್ ಅಲ್ಲಿ ನೀವು ಕೇಸ್ ಹಾಕಿ, ಅದೊಂದು ಕೋರ್ಟ್ ಅಲ್ಲಿ ಸಾವಿರಾರು ಕೇಸ್ಗಳಿರುತ್ತೆ. ಪ್ರಯಾರಿಟಿ ಅನ್ನೋದು ಜಡ್ಜಿಗೆ ಬರೋದಲ್ಲ, ನಿಮ್ಗೆ ಎಲ್ಲಿ ಬರುತ್ತೆ? ಆರ್ಗ್ಯುಮೆಂಟ್ ರಿಜಿಸ್ಟರ್ ಆಗುತ್ತೆ. ನಮ್ಮಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಇದೆ, ಹೌದಲ್ಲ, ಅಲ್ಲಿ ಬರುತ್ತೆ. ಅವರು ಪ್ರಯಾರಿಟೈಸ್ ಮಾಡಿ ನಮಗೆ ಅಲಾಟ್ ಮಾಡಿದ್ರೆ ನಾವು ಅಂದ್ರೆ ಕೋರ್ಟ್ ಇನ್ ದ ಸೆನ್ಸ್ ಕಮಿಷನರ್ ಡಿಲೇ ಮಾಡಿದ್ರೆ ಕಮಿಷನ್ ನ ಬ್ಲೇಮ್ ಮಾಡ್ಬೋದು. ಈಗ ನೀವು ಹೇಳೋದು
ನಮ್ಗೆ ಹೇಳೋದಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವು ಅವಾಗ ಕೇಳ್ಬೋದು, ಈಗ ಯಾರನ್ನ ಹೌದು. ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ನಾವು ಕೇಳ್ಬೋದು. ಈ ದೂರು ನಿಮ್ಗೆ ಯಾವತ್ತು ಬಂದಿದೆ, ಯಾಕೆ ಇಟ್ಟಿಲ್ಲ ಅಂತ ನಾವು ಕೇಳ್ಬೋದು. ಅಕೌಂಟಬಲ್ ಇಲ್ಲ, ಪೊಲೈಟ್ ಆಗಿ ನಮ್ಗೆ ಅಕ್ಸೆಪ್ಟ್ ಮಾಡಿದ್ರು ಸರ್. ಪೊಲೈಟ್ ಆಗಿ ಕೊಡ್ಬೇಕಂತ ಒಬ್ರು ಮೇಡಮ್ ಇದ್ರು, ಅವ್ರು ಅಕ್ಸೆಪ್ಟ್ ಮಾಡಿದ್ರು Polite ಆಗಿ ಅದನ್ನ ಫಾಲೋ ಅಪ್ ಮಾಡೋಕ್ಕೂ ಹೇಳಿದ್ರು ಸರ್ ಅವರು. ಬಂದಿಲ್ವಲ್ಲ ಪೊಲೈಟ್ ಆಗಿ ಇಲ್ಲ ಅವ್ರು ಬರ್ಲೇಬೇಕು ಸರ್. ಇವರ ಶ್ರೀನಿವಾಸ ಅವರೇ, ಇದು ಒಳ್ಳೆ ಸಲಹೆ. ನಿಮ್ಮ ಒಂದು ಪ್ರಕರಣದಿಂದ ಮತ್ತೆ ನೀವು ಇದೊಂದು ಪ್ರಕರಣ ಗಮನ ಸೆಳೆದ ಕಾರಣಕ್ಕೋಸ್ಕರ 48 ಅವರ್ಸ್ ಕೊಡ್ಬೇಕಂತ ಎಲ್ಲಾ ಮಾಹಿತಿಗಳಿಗೆ ಪ್ರಥಮ ಆದ್ಯತೆ ಕೊಡಿಸ್ತೀವಿ. ಒಂದು ಮೆಕ್ಯಾನಿಸಮ್ ಮಾಡ್ಬೇಕಲ್ಲ. ಹೌದು ಸರ್, 7 ಮಂತ್ ಸಬ್ಸೆಕ್ಷನ್ 4 ಇದೆ ಸರ್ ಅದು. ಅಲ್ಲ ನಮ್ ಗಮನಕ್ಕೆ ಬಂದಿಲ್ಲ, ಈಗ ನನ್ನ ಗಮನಕ್ಕೆ ಬಂದು ಬಿಡ್ತಿದ್ದೆ ನಾನು. ಅಲ್ಲ ಸರ್, ಗಮನ ತರಬೇಕಾದವ್ರು ಯಾರು ಸರ್? ಅದೇ ಅವ್ರನ್ನ ನಾವು ಕೇಳಬೇಕು. ಅಂದ್ರೆ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಈಗ ಹೇಳಿದ್ರೆ ಸರ್ ಮಾಹಿತಿನ ನೀವು ಹೇಳ್ದಂಗೆ ಫಸ್ಟ್ ಆಯೋಗಕ್ಕೆ ಎನ್ಕ್ವೈರಿಗೆ ಫಸ್ಟ್ ಪ್ರಿಫರೆನ್ಸ್ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಒಂದು ದಂಡ ವಸೂಲಿದ್ದು ಸ್ಟ್ರೀಮ್ಲೈನ್ ಮಾಡಬೇಕು, ಒಂದು ಇದನ್ನು ಸ್ಟ್ರೀಮ್ಲೈನ್ ಮಾಡಿ. ಇದು ಸ್ಟೇಟ್ ಲೆವೆಲ್ ಅಲ್ಲಿ ಆಗ್ಬೇಕು ಸರ್. ಇವ್ರ ಒಬ್ಬರಿಗಾದ ಅನ್ಯಾಯ ಆಗ್ಬಾರ್ದು ಸರ್. ಇವ್ರ ಒಬ್ಬರಿಗಾದ ಅನ್ಯಾಯ ಆಗ್ಬಾರ್ದು ಸರ್. ಗೊತ್ತಾಗಲ್ಲ ಹಿಂಗೆ ನೀವು ಹೇಳಿದ್ದು ಗೊತ್ತಾಗಲ್ಲ. ಅಲ್ಲ ಈಗ ಹೇಳಿದಿರಿ ಹಾಂ ಸರ್, ನಾವು ಕೇಳ್ತೀವಿ. ಗೊತ್ತಾಯ್ತಾ? ದಂಡದೊಂದು ಇದು ಇವ್ರ ಒಬ್ಬರದಲ್ಲ ಸರ್, ಸ್ಟೇಟ್ ಲೆವೆಲ್ ಅಲ್ಲಿ ಆಗ್ಬೇಕು ಸರ್. ಇದು ಈ ತರದ ಸಂತ್ರಸ್ತರು ಬೇಕಾದಷ್ಟು ಜನ ಇದ್ದಾರೆ ಸರ್. ಇರ್ಬೋದು. ಅಲ್ಲ ಸರ್, ಆಮೇಲೆ ಇನ್ನೊಂದು ಸರ್, ನಂದು ಇನ್ನೊಂದು ಮನವಿ ಸರ್. ಹಲೋ ಸರ್, ಹೇಳಿ. ಇನ್ಯಾರು ಹೇಳಿ? ಹಲೋ ಬೇರೆ. ಹಲೋ, ನಂದು ಇನ್ನೊಂದು ಈಗ ಮಾತಾಡಿ ಸರ್. 2011ರಲ್ಲಿ ಪಂಚಾಯತಿ ಸರ್ ಎಸ್ಕ್ಯೂಸ್ ಮೀ ಸರ್, ಇದು ನೋಡ್ಬೋದಾ ಸರ್ ನೀವು? ಕೊಡಿ ಕೊಡಿ. ಹಾಂ ಸರ್. ಜೆರಾಕ್ಸ್ ಕೊಡಿ. ಮೈಕ್ ಆಫ್ ಮಾಡಿ. ಹಾ. ಸುರೇಶ್ ಸರ್. ಹಲೋ, ಜೊತೆಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಅವರು ಯಾವುದೇ ತರ ದಾಖಲೆ ಮಾಡಲಿ ಇಲ್ಲಿಗಲ್ ಆಗಿ ಅದನ್ನ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ನಂತರ ನಾನು ಮಾಡ್ತಾ ಇದ್ದೆ, ಪಂಚಾಯತಿಂದ ಇಒ ಕೊಟ್ಟೆ. ಇಒ ಇಂದ ಅವರು ನೆಕ್ಸ್ಟ್ ಅವ್ರಿಗೂ ಮಾಹಿತಿ ಕೊಡ್ಲಿಲ್ಲ. ನೆಕ್ಸ್ಟ್ ಮತ್ತೆ ಅದನ್ನೇ ಏನ್ ಮಾಡಿದೆ, ನಿಮ್ಮ ಆಯೋಗಕ್ಕೂ ಕೊಟ್ಟೆ. ಆಯೋಗಕ್ಕೆ ಕೊಟ್ಟು 1 year ಆಗ್ತಿದೆ. ನಾನು ಕೇಳಿದಾಗ ಆಯೋಗಕ್ಕೆ ತಲುಪಿದೆ ಅಂತ ಹೇಳ್ತಿರೋ ಹೊತ್ತು ಇದುವರೆಗೂ ನನಗೆ ಇದರಿಂದ ರೆಸ್ಪಾನ್ಸ್ ಬಂದಿಲ್ಲ. ಸರ್ ಒಂದ್ ಸೆಕೆಂಡ್ ಹೇಳಿ, ಫುಲ್ ಡೀಟೇಲ್ ಹೇಳ್ಬಿಡ್ತೀನಿ ಸರ್. ಇದಾಗಿದ ಜೊತೆಗೆ ಇದನ್ನ ಕೋರ್ಟ್ ಅಲ್ಲಿ ನಾನು ಅಪ್ಲೈ ಮಾಡಿ, ಕೋರ್ಟ್ ಇಂದ ಇವಾಗ ಸುಮಾರು 5 ಸರಿ ಹಿಯರಿಂಗ್ ಆಗಿದೆ. ಕೋರ್ಟ್ ಕೇಳ್ತದೆ, ಕೋರ್ಟೇ ಕೊಡ್ತಾ ಇಲ್ಲ. ಸೊ ಒಂದು ಪಿಡಿಒ ಒಬ್ಬ ಇಒನು ಕೋರ್ಟ್ಗಿಂತ ಮೇಲ, ಕೋರ್ಟ್ಗಿಂತನೂ ಯಾರಾದ್ರೂ ಮೇಲಿದಾರ? ಮತ್ತೆ ಹೇಗೆ ಸರ್ ಇದು ಕಾನೂನು ಏನನ್ಸುತ್ತೆ? ನಮ್ದು ಆಯೋಗದ ಹೇಳ್ರಿ. ಆಯೋಗದ ನಾನು ಕೇಳ್ತೇನೆ ಸರ್. ಈಗ ಇದು ನಾನು ಕೇಳ್ತಾ ಇರೋದನ್ನ ಮಾಹಿತಿನ ಪಿಡಿಒ ಆಗ್ಲಿ ಇಒ ಆಗ್ಲಿ ಇದುವರೆಗೂ ಅಪೀಲ್ ಬಂದಿದ್ದೀರಾ? ಬಂದು 1 ವರ್ಷ ಆಗಿದೆ. ವಿಚಾರಣೆ ಆಗಿದೆಯಾ? 1 ವರ್ಷ ಆಗಿದೆ. ನಾನು ವಿಚಾರಣೆ ಆಗಿದೆಯಾ? ವಿಚಾರಣೆ ಇದುವರೆಗೂ ಬಂದಿದೆ. ಕೇಳಿದ್ರೆ ಹೇಳ್ತಾರೆ ಸರ್, ಫಸ್ಟ್ ಒಬ್ರು ಬಂದು ಕೇಳಿದಾಗ ಅವರು ತಲುಪಿದ ನಿಂದು ಸ್ಕೂಟಿ ನಡೀತಾ ಇದೆ ಆಗತ್ತೆ ಅಂತ. ಯಾವಾಗ ಬಿಫೋರ್ ಐ ಟೇಕ್ 9 months ಬಿಫೋರ್. ಅದು ಓಕೆ ಸರ್. ಒಂದ್ ಸೆಕೆಂಡ್ ಸರ್. ಮತ್ತೆ ಅದೇ ಆಯೋಗ ಮತ್ತೆ ನಾನು ಕಾಲ್ ಮಾಡಿದಾಗ ನಿಮ್ ಅರ್ಜಿನೇ ಬಂದಿಲ್ಲ ಅಂತಾರೆ. ಯಾರು ನಂಬಬೇಕಂದ್ರೆ ನಿಮ್ಮ ಆಫೀಸಲ್ಲಿ ಒಬ್ರು ಬಂದಿದೆ ಅಂತ ಹೇಳ್ತಿದ್ದಾರೆ, ಒಬ್ರು ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಯಾವ್ದು ಕರೆಕ್ಟ್? ನನಗೆ ಬಂದಿರೋ ಅಕ್ನಾಲೇಜ್ಮೆಂಟ್ ನನ್ನ ಹತ್ರ ಇದೆ. ಇದು ಯಾವ್ದು ಸರಿ? ನಿಮ್ಮ ಹತ್ರ ಇಲ್ಲ ಇದೆ, ನಾನು ತಗೊಂಡಿದ್ದೆ ದಾಖಲೆ ಇಲ್ಲ ಇದೆ, ನನ್ನ ಹತ್ರ ಇದೆ. ಕೊಡ್ತೀನಿ ಸರ್. ನಾನು ಈಗ ಆಗಿರೋದು ನಿಮ್ಗೆ ಆಯೋಗಕ್ಕೆ ಕಳಿಸಿ ಅಕ್ನಾಲೇಜ್ಮೆಂಟ್ ಬಂದಿದೆ. ನಿಮ್ ಕಾರ್ಯದಿಗೆ ಅವ್ರು ಹೇಳ್ತಾರೆ ಏನು ಬಂದಿದೆ ತಲುಪಿದೆ ಅಂತ ಹೇಳ್ತಾರೆ. ಒಬ್ಬರು ತಲುಪಿದೆ. ಇವೆಲ್ಲವೂ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್. ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಗೆ ತಪ್ಪಿದೆ. ಅದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್, ನಿಮ್ದು ಅಡ್ಮಿನಿಸ್ಟ್ರೇಟಿವ್. ನಾವು ಕೂಡ ಕಾರ್ಯಗತ ಆಗಲ್ಲ ಯಾವಾಗ ಸರ್? ನಾವು ಕೂಡ ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಕೇಳಿಸಲ್ಲ, ಈಗ ಹೇಳಿದಿರಲ್ಲ, ಹೇಳ್ಬೇಕಲ್ಲ. ನಾನು ನಂಬರ್ ಅದು ಹೇಳ್ಬೇಕಾ? ನಿಮ್ಗೆ ಅಕ್ನಾಲೇಜ್ಮೆಂಟ್ ನೀವು ಕೊಡ್ಬೇಕಾ? ಕಾಪಿ ಕೊಡಿ. ಕೊಡ್ತೀನಿ ಸರ್ ನನಗೆ. ಕೊಡಿ, ಯಾಕೆ ಮಾಡಿಲ್ಲ ಅಂತ ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲಿಂಗರಾಜ್ ಅಂತ ಕೊಳ್ಳೇಗಾಲದಿಂದ ಸರ್. ಅದರದ ಸಮಯ ಆಗಿದೆಯಲ್ಲ, ಅವಧಿ ಡ್ಯೂರೇಷನ್ ಇದೆ ಸರ್. ಆ ಡ್ಯೂರೇಷನ್ 90 ದಿನ ಇದೆ. ಈ ಸೆಕೆಂಡ್ ಮೊದಲನೇ ಮೇಲ್ಮನವಿ 45 ದಿನ ಇದೆ. ಎರಡನೇದು 90 ದಿನ ಇದೆ. ಅವರು 1 ವರ್ಷ ಆಗಿ ಪರಿಹಾರ ಇಲ್ಲ ಅಂದ್ರೆ ನಿಮ್ಮ ಆಯೋಗ ಈಗ ಅರ್ಜಿ ತಗೋಬಾರ್ದು ಸರ್ 1 ವರ್ಷ ಕೊಟ್ಟು ಹೇಳ್ತಾ ಇರಲ್ಲ. ಡೈಲಾಗ್ ಎಲ್ಲ ಬಿಡಬಾರ್ದು. ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ಅತ್ತಿಕ್ಬಾರ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಡೈಲಾಗ್ ಪ್ರಶ್ನೆ ಮಾಡ್ತಾ ಇರೋದು ಅವ್ರಿಗೆ ಆಗ್ಬಾರ್ದು ಅಂತ ಸರ್. ಇಲ್ಲ, ಹೌದು ಸರ್. 1 year ಆಗಿ 90 days ಇದೆ. ನೋಡಿ. ನಿಮಗೆ 2 year 90 days ಇದೆ ಸಾಹೇಬ್ರೆ. ಆಯೋಗ
ನಾವು ಬಂದ ಮೇಲೆ ಮಾಡಿದ್ರೆ ಯು ಟು ಅಪ್ರಿಶಿಯೇಟ್. 55,000 ಅರ್ಜಿ ಇದ್ದಾಗ ನಾವು 35,000 ಬಂದಿದೆ ಅಂತ ನಾವು ಎಷ್ಟು ಇಯರ್ ಮಾಡಿದೀವಿ ಅಂತ. ಸರ್, ನಾನು ಪ್ರಶ್ನೆ ಮಾಡ್ಬೇಕೆ ನಿಮ್ಗೆ ಎಷ್ಟು ಕೋಪ ಬರ್ತದೆ? ಉದ್ದೇಶ ಇರ್ಬಾರ್ದು ನಿಮ್ಗೆ. ನಾನು ಪ್ರಶ್ನೆ ಮಾಡ್ಬೇಕಂತ ನೀವು ಬೇಡ, ಅವ್ರಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಅವ್ರನ್ನ ಕೇಳ್ಬೇಕ್ರಿ. ನಾನು ಕೇಳಿದ್ದೀನಿ, ನೀವು ಕೇಳಿದ್ ಬೇಡವಾ? ಹಾಗೆ ನಾನು ಸಾರ್ವಜನಿಕರಾಗಿ ಕೇಳ್ಬಾರ್ದ ನಾನು? ಅವ್ರಿಗೆ ಮಾಡ್ಬಾರ್ದಾ? ಸರ್, ನೀವು ಮಾಡಿ, ನಾನು ಬೇಡ ಅಂತ ಇಲ್ಲ. ನೋ, ಅವ್ರಿಗೆ ಮಾಡ್ಬೇಕಾ ಬೇಡವಾ? ಸರ್, ನಾನು ಕೇಳ್ಬೇಕಾ ಕೇಳ್ಬಾರ್ದಾಗ? ಅವ್ರನ್ನ ಕೊಟ್ಟು ನಾನು ವಿಚಾರಣೆ ಮಾಡ್ಬೇಕಾ ಬೇಡವಾ? ಅವ್ರಿಗೆ ಮಾಡ್ಬೇಕಾ? ನಾನು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ 90 days ಇದೆ. ಆದ್ರೆ ನಾನು ಅದೆಲ್ಲ ತಿಳ್ಕೊಂಡಿರೋದ್ರಿಂದ 90 ದಿನ ಅಂತ ನಾವು ನೀವು ಬೇರೆ 1 year ಮಾಡಿದ್ರಿ. ಅವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ಒಬ್ಬರೇ ಸಾಕು, ನಿಮ್ ಬೆಂಬಲ ಏನ್ ಬೇಡ. ಅವ್ರು ಕೊಟ್ಟಿದ್ದು ನಿಜ ಆದ್ರೆ ನಾವು ಕೇಳ್ಬೇಕು ಅಡ್ಮಿನಿಸ್ಟ್ರೇಟಿವ್. ನಮ್ ರೊಕ್ಕ ಅದು, ರೈಟ್ ಅದು ಕೇಳೋದು. ಸರ್, ನಾವು ಕೇಳೋದಿಲ್ಲ. ಸಮಾಜದ ಕೇಳಲ್ಲ. ಪ್ರತಿಯೊಬ್ಬರಿಗೂ ಕೇಳುವ ಅಧಿಕಾರ ಇದೆ. ಪ್ರಶ್ನಿಸುವ ಅಧಿಕಾರಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿರೋದು. ಒಂದ್ ಸೆಕೆಂಡ್ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಹೇಳಿರೋದು ಪ್ರತಿಯೊಬ್ಬರಿಗೂ ಕೇಳುವ ಅಧಿಕಾರ ಇದೆ. ಕೇಳದೆ ಇರೋನು ಅಲ್ಲ ಅಂತಾನೆ ಹೇಳಿದೆ. 18/4 ಹೇಳುತ್ತೆ, ಮಾತಾಡುವ ಪ್ರಶ್ನಿಸುವ ಹಕ್ಕನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್. ನಮ್ಮನ್ನ ಮಾತಾಡಬೇಡಿ ಅಂದ್ರೆ ನೀವು ಅವ್ರಿಗೆ ನ್ಯಾಯ ಬೇಡವಾ? ಪರ್ವ ಬೇಡ, ನಿಮ್ಗೆ ಹೇಳಿದ್ರು, ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ದು ಬೇಕಾಗಿಲ್ಲ, ಅವ್ರು ಹೇಳಿದ್ದಾರೆ, ಅವ್ರು ಕೇಳಿಸ್ಕೊಂಡಿದ್ರು. ಅವ್ರಿಗೆ ನ್ಯಾಯ ಕೊಡ್ಸೋದು ಬೇಡವಾ? ಬೇಡ ಅಂದ್ರೆ ಅದು ಬೇಡ ಅಂದ್ರೆ ನಾವು ಬಿಡಲ್ಲ, ಅವ್ರು ಮಾಡಿಸ್ಬೇಕು. ಕರೆಕ್ಟ್ ಆಗಿ ಮನವರಿಕೆ ಮಾಡಿದ್ದಾರೆ ನಿಮ್ಗೆ, ಅರ್ಥ ಆಗಿದೆ. ನಾನು ಮನವರಿಕೆ ಒಂದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಹೇಳಿದ್ದಾರೆ ಸರ್, ಸಾಕು ಮುಂದೆ ಬೇರೆ ಸಬ್ಜೆಕ್ಟ್ ಹೇಳಿದ್ದಾರೆ. ನಿಮ್ಗೆ ಬೇಕಾಗಿಲ್ಲ, ಅವ್ರು ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ನಾನು ಚೆನ್ನಾಗಿ ಹೇಳೋದನ್ನ ಚೆನ್ನಾಗಿ ಗಮನಿಸಿ ದಯವಿಟ್ಟು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತೆ ಕುಮಾರ್, ಈ ಇಶ್ಯೂ ಇದೆಯಲ್ಲ, ಮಾಹಿತಿ ವಿದ್ಯಾರ್ಥಿಗಳ ಇಶ್ಯೂ ಇದೆಯಲ್ಲ, ನಾಟ್ ಓನ್ಲಿ ಸುಬ್ರಹ್ಮಣ್ಯ ಇಶ್ಯೂ ಅಲ್ಲ, ಕುಮಾರ್ ಅವ್ರ ಇಶ್ಯೂ ಅಲ್ಲ, ಇಡೀ ದೇಶದಲ್ಲಿ, ಓಕೆ, ಇಡೀ ದೇಶದಲ್ಲಿ ನಿಮ್ಮಂತ ಯಾರೋ ಚಳವಳಿಗಾರರ ಕಾರಣಕ್ಕೋಸ್ಕರ ಇವತ್ತು ಮಾಹಿತಿ ಆಯೋಗಗಳನ್ನಾಗ್ತಾ ಇದೆ. ಇವತ್ತು ದೇಶದಲ್ಲಿ ನೀವು ನೋಡಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಹಿತಿ ಆಗಿರ್ಬೇಕು, ಕೇಂದ್ರ ಮಾಹಿತಿ ಆಗಿದೆ. ರೂಲಿಂಗ್ ಕ್ಲಾಸ್ಗಳು ಆಯುಕ್ತಗಳನ್ನ ಪೂರ್ಣ ಪ್ರಮಾಣದ ನೇಮಕ ಮಾಡಿದ್ಯಾ? ಅದನ್ನು ಕೂಡ ಮೂಲಭೂತ ನಮ್ಗೆ ನಿಮ್ ಸಮಸ್ಯೆಗಳನ್ನ ಬಗೆಹರಿಸಬಾರ್ದು ಅಂತೇನಿಲ್ಲ. ಓಕೆ, ನಾವು ಬಂದು 9 ತಿಂಗಳು 20,000 ಕೇಸ್ಗಳನ್ನ ಬಗೆಹರಿಸಿದೀವಿ ಅಂತಂದ್ರೆ ಆಯೋಗದಲ್ಲಿ 14 ತಿಂಗಳಿಂದ ಪೆಂಡಿಂಗ್ ಇತ್ತು, ಆಯುಕ್ತ ಹುದ್ದೆಗಳು ಬಾಕಿ ಇತ್ತು, ಬೇರೆ ಬೇರೆ ಕಾರಣಗಳಿದ್ದಾವೆ. ಓಕೆ, ಹಾಗಾಗಿ ಒಟ್ಟು ಈ ಸಮಸ್ಯೆ ಇಡೀ ದೇಶದಲ್ಲಿದೆ ಆಯುಕ್ತಗಳನ್ನ ನೇಮಕ ಮಾಡೋದ್ರಲ್ಲಿ. ಓಕೆ, ಮನವಿ ಏನಂತಂದ್ರೆ ನಾಮಕಾವಸ್ಥೆ ಆಗ್ಬಾರ್ದು, ಅಥವಾ ಸುಮ್ಮನೆ ಅವ್ರು ಹೇಳಿದಾರೆ ಅಂತ ಬಂದು ತಗೊಂಡೋಗಿದೆ ಅನ್ನೋದ್ರ ದಯವಿಟ್ಟು ಆತರ ಆಗ್ಬಾರ್ದು. ಇದು ಡೋಂಟ್ ಮೈಂಡ್ ಪ್ಲೀಸ್, ಮಾಹಿತಿಯ ದಯವಿಟ್ಟು ತಗೊಳ್ಬೇಕು. ದಯವಿಟ್ಟು ಅದೇ ಸರ್, ದಯವಿಟ್ಟು ತಗೊಳ್ಳಿ. ಯಾಕಂದ್ರೆ ಇದು ಇಲ್ಲಿಗೆ ಕ್ಲೋಸ್ ಆಗಿ ಮತ್ತೆ ನಾಳೆಗೆ ನಾವು ಅದನ್ನ ಮರೆತು ಮತ್ತೆ ಬಂದಿರೋದು ದಯವಿಟ್ಟು ಸರ್ ಪ್ಲೀಸ್, ನನಗೆ ಗೊತ್ತಾಗ್ಬೇಕು ಅಂದ್ರೆ ಸಾರ್ವಜನಿಕವಾಗಿ ನಾನು 4 ಜನ ಕೇಳ್ಕೋಬೇಕು ಅಂದ್ರೆ ನಿಮ್ಮಿಂದ ಉಪಯೋಗ ಆಯ್ತು ಅನ್ನೋದು ಬರ್ಬೇಕು ಸರ್ ನನಗೆ. ಸರ್ ನಮಸ್ತೆ, ಇನ್ನೊಂದೇ ಒಂದು ಕೇಸ್ ಇದೆ, ಮಾತಾಡಿ. ಹಾಂ ಸರ್. ಹಲೋ ಹಾಂ ಸರ್. ಅಂಬ್ಲೆ ಗ್ರಾಮ ಪಂಚಾಯತಿ ವಿಚಾರ ಸ್ವಾಮಿ. ಅಂಬ್ಲೆ ಗ್ರಾಮ ಪಂಚಾಯತಿ ಮಾಹಿತಿ ಕೇಳಿ ಸರ್ ಒಂದು ನಿಮಿಷ ಇರಿ, ಒಂದೇ ನಿಮಿಷ ಕೊಡ್ತೀನಿ ಸರ್. ಹಲೋ, ಒಂದೇ ನಿಮಿಷ ಸರ್. ಹಾಗೆ CS ಮೇಡಮ್ ಇದ್ದಾರೆ ಸರ್. ನಾನು ಅವರ ಇಲಾಖೆಗೆ ಒಂದು ಮಾಹಿತಿ ಹಾಕಿದ್ದೆ ಸರ್. ಅವರು 6/3 ಮತ್ತೆ ಅದು ಕಳಿಸ್ಕೊಟ್ಟಿದ್ರು. ಮತ್ತೆ ಅವ್ರು ಮತ್ತೆ ನನಗೆ ರಿಪ್ಲೈ ಮಾಡಲಿಲ್ಲ ಸರ್. ಮತ್ತೆ ಅಲ್ಲಿಗೆ ಮೇಲ್ಮನವಿ ಆಗ್ತೆ, ಇವ್ರಿಗೆ ನಾನು ಹಾಕಿದ್ನಲ್ಲ, ಮತ್ತೆ ಮೇಲ್ಮನವಿ ಆಗ್ತೆ ಸರ್. ಇವರು ಮತ್ತೆ ಕಳಿಸ್ಕೊಟ್ಟಿದ್ದಾರೆ ಸರ್ ಅಲ್ಲಿಗೆ. ಬಟ್ ಇನ್ನೂ ಕೂಡ ನನಗೆ ಮಾಹಿತಿ ಬಂದಿಲ್ಲ ಸರ್. ಮೇಡಮ್ ಇಲ್ಲೇ ಇರೋದ್ರಿಂದ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲ ಸರ್, ಇದು ಕೋರ್ಟ್ ಅಲ್ಲ, ಈ ತರ ಸಮಸ್ಯೆಗಳಾಗ್ತಾ ಇದ್ರೆ ಬೇಕಾದ್ರೆ ಡೆಪ್ಯೂಟಿ ಅವ್ರಿಗೆ ಹೇಳ್ಬಿಟ್ಟು ನಿಮ್ಮ ಕೆಳಹಂತದ ಅಧಿಕಾರಿಗಳಿಗೆ ಅತಿವೇಗ ಮಾಡಿ ಕ್ರಮ ವಹಿಸುತ್ತೆ ಹೇಳಿದ್ರೆ ಸಾಕು ಸರ್. ಡೆಪ್ಯೂಟಿ ಅವರೇ ನಿಮ್ಮ ಕೆಳಹಂತದ ಅಧಿಕಾರಿಗಳಿಗೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ 30 ದಿನದಲ್ಲಿ ಮಾಹಿತಿ ಒದಗಿಸಿ ಅಂತ ಹೇಳಿ ಕಠಿಣ ಎಚ್ಚರಿಕೆ ನೀಡಿ. ಥ್ಯಾಂಕ್ ಯು ಸರ್. ಮಾತಾಡಿ ಶಿವಣ್ಣ. ಥ್ಯಾಂಕ್ ಯು ಸರ್. ಸುಮ್ಮನೆ ನಾವು ಬಂದು ಗೊತ್ತಿಲ್ಲ ಏನಾಗುತ್ತೆ. ಥ್ಯಾಂಕ್ ಯು ಕಡ್ಡಾಯವಾಗಿ ಅಂಬಳೆ ಪಂಚಾಯತ್ ಹೇಳಿ ಹೇಳ್ತಾ ಸರ್, ಅಂಬ್ಲೆ ಪಂಚಾಯತಿ ಈಗ ನಮ್ಮ ಅಂಬ್ಲೆ ಗ್ರಾಮ ಪಂಚಾಯತಿ ಮಾಹಿತಿ ಹಾಕಿದೆ 2024
8/10/2024 ಮಾಹಿತಿ ಹಾಕಿದ್ದಾರೆ. ಆಮ್ಲೆ ಗ್ರಾಮ ಪಂಚಾಯತಿ PDO CM ಕಾರ್ಯ ಅವರು ಇದುವರೆಗೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಅವರೇ ಮಾಹಿತಿ ಅಧಿಕಾರಿ ಮೇಲ್ಮನೆಯ ಪ್ರತಿಕಾರ ಅವ್ರಿಗೆ ಬರ್ತಾರೆ. ಅದರಿಂದ ಅವ್ರು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿಲ್ಲ. ಅದಲ್ಲದೆ ಮತ್ತು ನಿಮ್ಮ ತಮ್ಮ ಆಯೋಗಕ್ಕೂ ಸಹ ಹಾಕಿದ್ದೀವಿ. ಅವರು ಇಲ್ಲಿವರೆಗೂ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಏನು ಯಾವಾಗ ಹಾಕಿದ್ರಿ ಸರ್ ಎಲ್ಲಿ ಸರ್ ತಮ್ಮ ಡೇಟು ಸಮಯ ಆಮ್ಲೆ ಅಂತ 8/10/2020 ಇದೆ. ಇನ್ನು ಈಗ 24 ತುಂಬಾ ಬಾಕಿ ಇದೆ. ಆಯೋಗನ ಫಾಸ್ಟ್ ಟ್ರ್ಯಾಕ್ ಮಾಡಿ ಕ್ರಮ ವಹಿಸ್ತೀವಿ. ಎಷ್ಟಿದೆ ಸರ್ ರೈತ ಸಂಘದವ್ರು ಮಾತಾಡಿ. ಹಲೋ ಸರ್. ನಮಸ್ತೆ ಸರ್. ಇವ್ರೆ ನಿಮ್ಮ ಹೆಸರು ಹೇಳ್ಬೇಕಂತ ಮೇಡಮ್ ಹೇಳ್ತಾರೆ. ಶಿವಣ್ಣ ಎಮ್ಮು ಅಂತ ಸುಮಾರು ಅರ್ಜಿ ವೈದ್ಯ ಮಾಡೋದು ನಾನು ವಿದ್ಯಾರ್ಥ ಮಾಡಂಗಿಲ್ಲ. ಶ್ರೀನಿವಾಸ್ ನಿಂದೊಂದು ನೆಕ್ಸ್ಟ್ ಕೊಡಿ ಸರ್. ನಿಂದೊಂದು ಸರ್ ನಮಸ್ತೆ ಸರ್. ನನ್ನ ಹೆಸರು ರಾಜೇಂದ್ರ ಅಂತ, ಚಾಮರಾಜನಗರ ತಾಲೂಕನ್ನು. ಸರ್ ನಾನು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧನಾ ಆಸ್ಪತ್ರೆ ಇಲ್ಲಿ ಒಂದಷ್ಟು ಸಮಸ್ಯೆ ಇತ್ತು. ಜನರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಮತ್ತೆ ಮೆಡಿಸಿನ್ಸ್ಗಳು ಸಿಕ್ಕಿಲ್ಲ, ಮತ್ತೆ ಅಲ್ಲಿ ಎಕ್ಸ್ರೇ ಆಗ್ಬೋದು, ಮತ್ತೆ ಇನ್ನಿತರ ಟೆಕ್ನಿಷಿಯನ್ಸ್ ಸರಿಯಾಗಿ ವರ್ಕ್ ಮಾಡ್ತಿಲ್ಲ. ಅಲ್ಲಿ ಜನರಿಗೆ ಸರಿಯಾಗಿ ಸೇವೆ ಸಿಗ್ತಿಲ್ಲ. ಅದನ್ನು ನಾನು ಒಂದು 7 ಪ್ರಶ್ನೆಗಳನ್ನ ಇಟ್ಕೊಂಡು ಮಾಹಿತಿ ಕೇಳಿದೆ ಡೀನ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾ ಮಾಡಿದ ಹಿಂದೆನೆ ಕೆಲವೊಬ್ರು ಮಾಹಿತಿ ಕೇಳಿದಾಗ ಮಾಹಿತಿದಾರರಿಗೆ ಸಂದರ್ಶನಕ್ಕೆ ಅಂತ ಕರೆಸಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದ್ರು. ಅದೇ ಥರ ನನಗೂ ಕೇಸ್ ಮಾಡೋದಕ್ಕೆ ಪಿತೂರಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ನಾನು ಪೊಲೀಸ್ ಪ್ರೊಡಕ್ಷನ್ ತಗೊಳ್ಳೋಕೆ ಬಂದುಬಿಟ್ಟು ಆ ಠಾಣಾ ವ್ಯಾಪ್ತಿಯಲ್ಲಿ ಹೋಗಿ ಪ್ರೊಡಕ್ಷನ್ ಕೇಳಿದೆ. ಅಲ್ಲಿ ಠಾಣಾಧಿಕಾರಿ ನಿರ್ಲಕ್ಷ್ಯ ಮಾಡಿದ್ರು. ಆನಂತರ ನಾನು SP ಸಾಹೇಬ್ರ ಹತ್ರ ಕೇಳ್ಕೊಂಡಾಗ SP ಸಾಹೇಬ್ರ ಡೈರೆಕ್ಷನ್ಗೆ ನನಗೆ ಬಂದೋಬಸ್ತ್ ಕಳಿಸ್ಕೊಟ್ರು. ಈ ಥರದ ನಿರ್ಲಕ್ಷ್ಯ ಯಾಕೆ ಅಂತ ಠಾಣಾಧಿಕಾರಿಗಳಿಗೆ ನಿರ್ಲಕ್ಷ್ಯ ಮಾಡಬಾರ್ದು. ಈ ಥರ SP ಮೇಡಮ್ ಅವರು ಠಾಣಾಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಬೇಕು. ಚಾಮರಾಜನಗರ ಮೆಡಿಕಲ್ ಕಾಲೇಜ್ ಮಂಜುನಾಥ ರೆಡ್ಡಿನು ಮಂಜುನಾಥ್ ಸರ್ ಮಾಹಿತಿ ಹಕ್ಕು ಅರ್ಜಿದಾರರಿಗೆ ಅರ್ಜಿ ಹಾಕಿರೋ ಕಾರಣಕ್ಕೋಸ್ಕರ ಯಾವುದೇ ಡೀನ್ ಇರ್ಬೋದು, ಯಾವುದೇ ಅಧಿಕಾರಿಗಳಿರ್ಬೋದು, ಯಾವುದೇ ರೀತಿ ಬೆದರಿಕೆಗಳು ಒಡ್ಡಂಗಿಲ್ಲ. ಇದ್ರ ಬಗ್ಗೆ ಜಿಲ್ಲಾ SP ಅವರು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು. ನಾವು ಮೊನ್ನೆ ತಹಸೀಲ್ದಾರ್ ಅವರು ಪೊಲೀಸ್ ಹೇಳ್ಬಿಟ್ಟು ಹಿಂದೆ ಒಬ್ರು DG ಅವರು ಸುತ್ತೋಲೆ ಹೊಡಿಸಿದ್ರು. ಮಾಹಿತಿ ಅರ್ಜಿ ಹಾಕುವವರು ಅರ್ಜಿಗೆ ಸಂಬಂಧಪಟ್ಟಂಗೆ ಉತ್ತರ ಕೊಡಬೇಕೆ ಹೊರತು ಅವನ್ನ ಕರ್ಸಿ ಎದುರಿಸೋದು ಸಂಧಾನ ಮಾಡೋದಿಲ್ಲ. ಅವೆಲ್ಲ ಇಲ್ಲ. ಸಂದರ್ಶನ ಕರೆಸೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಮತ್ತೆ ಅವ್ರನ್ನ ಎದುರಿಸೋದು, ಈ ತರದ್ದೆಲ್ಲ ಆಗ್ತದೆ. ಮಾಡಿ ಆಟೆನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳೋದು. ಪತ್ರ ಕಳಿಸಿದ್ದಾರೆ ನನಗೆ. ಇದ್ರ ಸಂಬಂಧಪಟ್ಟಾಗಿ ಕಳಿಸ್ತಾರೆ, ಕಳಿಸ್ಬಿಟ್ಟು ಹಲ್ಲೆ ಮಾಡಿಸ್ತಾರೆ, ಮತ್ತೆ ಬೆದರಿಕೆ ಆಗ್ತಾರೆ. ಸರ್ ಇದ್ರ ಸಂಬಂಧಪಟ್ಟಾಗ ಇನ್ನೊಂದು ಮಾಹಿತಿ ಇದೆ. ಮೊನ್ನೆ ತಹಸೀಲ್ದಾರ್ ಅವರು ಮಾಹಿತಿ ಕೇಳಕ್ಕೆ ನಿಮ್ಮ ಮೇಲೆ ಬೇರೆ ಕೇಸ್ ಹಾಕ್ತೀನಿ 420 ಕೇಸ್ ಅಂತ ಹೇಳ್ತಿದ್ದಾರೆ. ಮಾಹಿತಿ ಕೇಳೋದಕ್ಕೆ ನಿಮ್ಮ ಮೇಲೆ 420 ಕೇಸ್ ಹಾಕ್ತೀನಿ ಬೇರೆ ಬ್ರೋಕರ್ ಅಂತ ಹೇಳ್ತಿದ್ದಾರೆ. ಮೊನ್ನೆ ಚಾಮರಾಜನಗರ ತಹಸೀಲ್ದಾರ್ ಇಲ್ಲ ಗಿರ್ಜಮ್ಮ ಅವರು ಇದಾರಲ್ಲ ಅವರು ಅಲ್ಲ ಅದನ್ನ ಹೇಳಕ್ ಆತರ ಇಲ್ವಲ್ಲ ಸರ್. ಅದನ್ನ ಹೇಳಕ್ಕೆ ಅವರು 420 ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಅಲ್ಲ ಹಾಕ್ತೀವಿ ಬೇರೆ ಈ ತರ ಬಂದ್ರೆ ಅರ್ಜಿ ಹಾಕದ ಮೇಲೆ ನೀವು ಇದನ್ನ ಕೇಳಕ್ ಹೋದ್ರೆ ನಿಮ್ಮ ಮೇಲೆ 420 ಕೇಸ್ ಹಾಕ್ಸ್ತೀನಿ ಬ್ರೋಕರ್ ಅಂತ ಹೇಳ್ತಿದ್ದಾರೆ. ಹೌದು ಹಾಕಿದೀವಿ, ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಭಯ ಪಟ್ಕೊಂಡ್ ಹೋಗಿಲ್ಲ ಸರ್ ಅವರು. ಹೋಗಿಲ್ಲ, 420 ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ತಾವುಗಳು ಎಲ್ಲರೂ ರೆಕಾರ್ಡ್ ಮಾಡ್ಕೊಂಡಿದ್ರೆ ಯಾವುದೇ ಅಭ್ಯಂತರ ಇಲ್ಲ ಅನ್ನೋದನ್ನ ಸುತ್ತೋಲೆನ ಅಧಿಕಾರಿಗಳು ಪಕ್ಷದ ಹೋರಾಟದ ಭಾಗವಾಗಿನೇ ಸರ್ಕಾರಿ ಕಚೇರಿಗಳಲ್ಲಿ ಮುಕ್ತ ರೆಕಾರ್ಡ್ ಮಾಡೋದು ಸುತ್ತಲೇ ಬಂತು. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಗೆ ಅಂತ ಮತ್ತೆ ವಾಪಸ್ ತಗೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ತಗೊಂಡಿಲ್ಲ ಸರ್, ಪುನಃ ಓಪನ್ ಆಯ್ತು ಅದು. ನಿಮ್ಗೆ ಗೊತ್ತು, ತಾವು ನಿಮ್ಮ ಇದರ ಕಚೇರಿಗಳ ಮಾಹಿತಿ ಆಯೋಗದ ನಾನು ರೆಕಾರ್ಡ್ ಮಾಡಿದ್ದೆ, ನೀವು ಬೇಡ ಅಂತ ಹೇಳಿದ್ರಿ. ಯಾವುದೇ ಸರ್ಕಾರಿ ಆಯೋಗ ಕಚೇರಿಗಳಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಅಭ್ಯಂತರ ಇಲ್ಲ. ನಮ್ಮ ಆಯೋಗದಲ್ಲಿ
ಮೊಬೈಲ್ಗಳನ್ನ ಬಳಸಬಾರ್ದು ಅಂತಾನೆ ಇದೆ. ಇಲ್ಲ ಇದೆ. ಸುತ್ತೋಲೆ ಇದ್ರೆ ಕೊಡಿ, ಸುತ್ತೋಲೆ ಇದ್ರೆ ಕೊಡಿ, ಅದನ್ನ accept ಮಾಡೋಣ. ಗೌರವಿಸುವ, ಕಾನೂನನ್ನು ಗೌರವಿಸುವ. ಕೋರ್ಟ್ ಪೀಠ ಓಕೆ ಸುತ್ತೋಲೆ ಇದು ಡಿಸ್ಟರ್ಬೆನ್ಸ್ ಆಗೋದನ್ನ ಕಾರಣಕ್ಕೋಸ್ಕರ ಇಲ್ಲ ಇಲ್ಲ, ಡಿಸ್ಟರ್ಬೆನ್ಸ್ ಏನು ಆಗೋದಿಲ್ಲ. ಸಾಕ್ಷ್ಯಗಳ ಲಭ್ಯತೆ ಮೇರೆಗೆ ನಾವು ಅದನ್ನ ರೆಕಾರ್ಡ್ ಮಾಡ್ತಿದ್ವಿ. ನಮ್ಮ ಸೇಫ್ಟಿ ಮೇರೆಗೆ ನಾವು ಅದನ್ನ ರೆಕಾರ್ಡ್ ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮುಕ್ತವಾಗಿ ವಿಚಾರಣೆ ಈಗ ನಾನು ಹೇಳೋದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವು ಯಾವುದೇ ವಿಚಾರಣೆಗೆ ಅವ್ರು ಹೋದಾಗ ಸಂಪೂರ್ಣವಾಗಿ ರೆಕಾರ್ಡ್ ಮಾಡ್ಕೊಳ್ಳುವಂತ ಅವಕಾಶ ಅವ್ನಿಗೆ ಇರ್ತದೆ. ಯಾಕಂದ್ರೆ ಅವನ ಮೇಲೆ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ, ಸದುದ್ದೇಶದಿಂದ ಇದೆ ಹೊರತಾಗಿ ಸರ್ಕಾರ ಯಾವುದೋ ಸರ್ಕಾರ ಅದನ್ನ ವಿರುದ್ಧವಾಗಿ ಆದೇಶ ಹೊರಡಿಸಿತ್ತು. KRS ಪಕ್ಷದ ಹೋರಾಟದಿಂದಾಗೆ ಅದನ್ನ ವಾಪಸ್ ಪಡೆಯಲಾಯಿತು. ಅದೇ ರಾಜ್ಯದಲ್ಲಿ ಮನೆಯ ಬೊಮ್ಮಾಯಿ ಇದ್ದಾಗ ಅದನ್ನ ವಾಪಸ್ ಪಡೆದಿತ್ತು. ಅಂದ್ರೆ ರಾತ್ರಿನೇ ವಾಪಸ್ ಪಡ್ಕೊಂತದನ್ನ ಯಾವುದೇ ನಿಬಂಧನೆಗಳಿಲ್ಲ, ರೆಕಾರ್ಡ್ ಮಾಡಬಾರ್ದು ಅಂತ. ನಮ್ಮ ಸೇಫ್ಟಿಗೆ ರೆಕಾರ್ಡ್ ಮಾಡೋದು ಯಾರು ಇದು ಮಾಡಂಗಿಲ್ಲ. ಸರ್, ಒಂದು ಉದಾಹರಣೆಗೆ ನಾನು ಲಿಂಗರಾಜ್ ಅಂತ ಕೊಳ್ಳೇಗಾಲದಿಂದ ಈ KPS ಅಂದ್ಬಿಟ್ಟು ಯಳಂದೂರಲ್ಲಿ ಒಂದು ಸ್ಕೂಲು ಕಟ್ಟಿದ್ದಾರೆ ಸರ್. ಈ AEE ಅವರು ಅದು ಕಾಮಗಾರಿ ಮುಗಿದಿದೆ, 6 ತಿಂಗಳಾಗಿದೆ. ಅದು ಮಾಹಿತಿ ಕೇಳೋದಕ್ಕೆ ಅವರು ಸಂಬಂಧಪಟ್ಟಂತ ಗುತ್ತಿಗೆದಾರರಿಂದ ನಿಮ್ದು ವಿಷಯವಾಗಿ ಮಾಹಿತಿ ಕೇಳಿದ್ದಾರೆ ಅಂದ್ಬಿಟ್ಟು ಆ ಗುತ್ತಿಗೆ ಕಡೆಯಿಂದ ನಮ್ಗೆ ಅವಾಜ್ ಹಾಕ್ಸಿದ್ದಾರೆ. ಅವ್ರು ಇನ್ನೂ ಮಾಹಿತಿ ಕೊಟ್ಟಿಲ್ಲ, ಅದು ನಿಮ್ಮ ಆಯೋಗಕ್ಕೂ ಬಂದಿದೆ. ಇನ್ನೊಂದು ಸರ್, ನಮ್ಮ ಬಾಳೆ ಹೋಬಳಿಯಲ್ಲಿ ಸುಮಾರು 80 ಎಕರೆ ಭೂಮಿನ ಒಂದು ಸಂಸ್ಥೆಯವರು ಅಕ್ವೈರ್ಸ್ಕೊಂಡು ಅಲ್ಲಿ ಕೆಲವು ಬಿಲ್ಡಿಂಗ್ಗಳು ಮತ್ತೆ ಈಜುಕೊಳ ಗಂಧದ ಮರಗಳೆಲ್ಲ ಬೆಳೆದಿದ್ದಾರೆ. ಇದು ಮಾಹಿತಿ ಕೇಳೋದಕ್ಕೆ ತಹಸೀಲ್ದಾರ್ ಅವರು ನಿರಾಕರಿಸಿದ್ದಾರೆ. ಆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಕ್ ಹೋದ್ರೆ ತಹಸೀಲ್ದಾರ್ ಕೊಡಬೇಡ ಅಂತ ಹೇಳಿದ್ದಾರೆ. ಏನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೇಚರ್ ಸಂಸ್ಥೆಯವರು ಬೆಂಗಳೂರಿಂದ ಅವಾಜ್ ಹಾಕ್ಸಿದ್ದಾರೆ. ಇನ್ನೊಂದ್ಸರಿ ಮಾಹಿತಿ ವಿಷಯವಾಗಿ ಕೇಳಿದ್ರೆ ನಾವು ಬೇರೆ ರೀತಿ ಕ್ರಮ ತಗೋಬೇಕಂತ ನಿಮ್ಮ ಮೇಲೆ ಅಂತ ನಮ್ಗೆ ಅವಾಜ್ ಹಾಕಿದ್ದಾರೆ. ಆದ್ರಿಂದ ತಾಲೂಕು ಕಚೇರಿ ಯಾರಾಗಿದೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು, ನಾವು ಮಾಹಿತಿ ಕೊಡಿಸ್ಬೇಕು ಸರ್. ಒಂದು ಈಗಾಗಲೇ ಮಾಹಿತಿ ಹಕ್ಕು ಬಳಕೆದಾರರಿಗೆ ಯಾವ ರೀತಿ ಬೆದರಿಕೆಗಳನ್ನ ಹಾಕಬಾರ್ದು ಅಂದ್ರೆ ನಾವು ಕೂಡ ಆಗ್ತಾ ಇದಾರಲ್ಲ ಸರ್, ಏನು ಇಲ್ಲಿ ಪೂರ್ತಿ ನೀವು ವಾದ ಮಾಡಿದ್ರೆ ಅವ್ರು ಮಾತಾಡಿದ್ರೆ ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀನಿ. ಈಗ ಒಂದು ಮಾಹಿತಿ ಹಕ್ಕು ಕಾಯ್ದೆ ಬಂದ ಮೇಲೆ ಪ್ರಶ್ನೆ ಮಾಡೋ ಸಂಖ್ಯೆ ಜಾಸ್ತಿ ಆಯಿತು, ಅನ್ಯಾಯಗಳನ್ನ ಪ್ರಶ್ನೆ ಮಾಡೋ ಸಂಖ್ಯೆ ಜಾಸ್ತಿ ಆಯಿತು, ಲೋಪಗಳನ್ನ ಎತ್ತಿರೋ ಸಂಖ್ಯೆ ಜಾಸ್ತಿ ಆಯಿತು. ಓಕೆ, ಅವರು ನಿಮ್ಮನ್ನ ಬೆದರಿಸಿ ಬೇರೆ ರೀತಿಯಲ್ಲಿ ಬೆದರಿಸಿ ಭಯಪಡಿಸಿ ನಿಮ್ಮ ಹೋರಾಟದ ಹಿಂದೆ ಸರಿಲಿಕ್ಕೆ ಅವರು ಕೆಲವೊಂದು ನಿಮಿಷ. ಆದ್ರೆ ನೀವು ನೈಜ ಹೋರಾಟಗಾರರಾದ್ರೆ ಯಾವ ಬೆದರಿಕೆಗಳು ಕೂಡ ಜಗ್ಗೆಲ್ಲ ಪಕ್ಕದ ಮನೋಧರಣೆ ನಿಮ್ದಾಗಿರ್ಬೇಕು. ಅರ್ಥ ಆಯ್ತಾ ಇಲ್ವೇ? ನಿಮ್ಮೆಲ್ಲ ಯಾರೇ ಇದು ಮಾಡಿದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಆಧಾರಗಳನ್ನ ಕೊಡಿ. ಬೆದರಿಕೆ ಆಗಿದೆ ಸಪರೇಟ್ ಕಾಲಂಬರಿ ಹಾಕ್ತಾರೆ ಅದನ್ನ. ಅವ್ರ ನಂಬರ್ ಸಮೇತ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಅವ್ರು ಏನ್ ಹೇಳ್ತಿದ್ದಾರೆ, ಗಿಡರ್ ಆಗಿತ್ತ ತಾಳಾಕರ್ ಆಗಿತ್ತ ನಮ್ಮ ಪರ ಇರ್ಬೇಕಾದ್ರೆ ನೀನೇನ್ ಕಿತ್ಕೋಗು ಅಂತಿದ್ದಾರೆ. ನಾವು DYSP ಆಲ್ರೆಡಿ ಅದನ್ನ ರೈಟಿಂಗ್ ಎಲ್ಲ ಕೊಟ್ಟಿದ್ದೀವಿ. ಅದನ್ನ ಆಯೋಗದ ವಿಚಾರಣೆಗೆ ಬಂದಾಗ ನೀವು ಅದಕ್ಕೆ ದೂರುಗಳನ್ನ ಸಲ್ಲಿಸಿದ್ರಿ. ಆಯೋಗಕ್ಕೂ ಕಳಿಸಿದ್ದೀನಿ ಸರ್ ಅದೆರಡು. ಸರಿ ಸರ್, ಅಧಿಕಾರಿಗಳನ್ನ ಯಾವುದೇ ಇವುಗಳ ಅಧಿಕಾರಿಗಳು ಬೆದರಿಸಾಗಿರೋದು ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಗಂಭೀರವಾಗಿ ಪರಿಗಣಿಸಿ. ನೀವು ಅದಕ್ಕೆ ಸಪರೇಟ್ ಫೋರಮ್ ಇರ್ತೀರ. ಓಕೆ, ಈಗ ನಿಮ್ಗೆ ಬೆದರಿಕೆ ಹಾಕ್ಲಿಕ್ಕೆ ಸಪರೇಟ್, ಅದು ಆರ್ ಟೈಮ್ ವ್ಯಾಪ್ತಿ ಬರಲ್ಲ. ನೀವು ಅನ್ಯಾಯ ಬೆದರಿಕೆ ಹಾಕ್ತಾರೆ. ಈಗ ನಾವು ಮಾಹಿತಿ ಕೇಳ್ತಿರೋದು ನಮ್ಮ ಇಲಾಖೆ ಕೊಳ್ಳೇಗಾಲದಲ್ಲಿ. ಬೆಂಗಳೂರಿಗೆ ಹೆಂಗ್ ಸರ್ ಹೋಗುತ್ತೆ ಇದು ಮಾಹಿತಿ? ಅವರು ನಮಗೆ ಫೋನ್ ಮಾಡಂತ ಪ್ರಮೇಯ ಏನ್ ಸರ್? ಇರೋ ಮಾಹಿತಿ ಕೊಡ್ಬೇಕು ಅವರು. ಅಲ್ಲಿಗೆ ಹೇಳಿ ನಾವು ಈ ತರನೇ ಕೇಳಿದ್ರೆ ಇಂಥ ವ್ಯಕ್ತಿ ಅಂದ್ಬಿಟ್ಟು ಅಡ್ರೆಸ್ ಫೋನ್ ನಂಬರ್ ಕೊಡೋಂಥದ್ದು ಲೋಕಲ್ ಆಡಳಿತ ಏನ್ ಸರ್ ಇರೋದು? ಹಾಗಾದ್ರೆ ಇವರು ಶಾಮಿಲ್ ಆಗಿರ್ತಾರೆ. ಆ ತರ ಕೊಡಬಹುದು ಅಂದ್ರೆ ನಾವು ನಾಳೆನೇ ಕೊಡ್ತೀವಿ, ಇವತ್ತೇ ಕೊಡ್ತೀನಿ. ನೋಡಿ, ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ನೋಡ್ರಿ, ಅನ್ಯಾಯ ಪ್ರಶ್ನೆ ಮಾಡೋರಿಗೆ ಪೊಲೀಸ್ ಹೆಸರು ಕೊಟ್ಟಿದೆ ಕಟ್ಟಿ ನಮ್ಮ ಕರ್ನಾಟಕ ಸರ್ಕಾರ. ಅರ್ಥ ಆಯ್ತಲ್ವೇ? ನೀವು ಬೆದರಿಕೆಗಳು ಎದುರ ಅವಶ್ಯಕತೆ ಇಲ್ಲ. ಈಗ ಜೀವಕ್ಕೆ ಮಾಹಿತಿ ಆಯ್ಕೆ ಸುಳ್ಳು ಅಂತ ನಮ್ಮ ಕೇಸ್ ಹಾಕಿ ಸಾರ್ವಜನಿಕ ಆಸ್ತಿ 90 ಎಕರೆ ಭೂಮಿ ಇಟ್ಕೊಂಡಿರೋದು ಅವರು. ಇವಾಗ ಪ್ರೂಫ್ ಸಮೇತ ಕೊಟ್ಟರು ಅವ್ರು ಕೇಳ್ತಾ ಇಲ್ಲ. ಆದ್ಮೇಲೆ ಇವ್ರೇನು ಆಡಳಿತ ಮಾಡ್ತಾರೆ? ಅಂತ ಡಿಫ್ರೆಂಟ್ ಫೋರಮ್ಗಳಲ್ಲಿ ಪೊಲೀಸ್ ದೂರುಗಳನ್ನ ಕೊಡಿ ಪ್ರತ್ಯೇಕವಾಗಿದ್ರೆ. ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಏನೇನ್ ಮಾಡ್ಬೇಕು ಅದು ನಾವು ಮಾಡಬೇಕು.
ನೀವು ಬೆದರಿಕೆ ಬಂದ್ರೆ ದೂರು ಕೊಡಿ ನಾವು ದಾಖಲಿಸ್ತೇವೆ. ಮೇಡಮ್ ಈಗ ಆಗ್ಲೇ ಅವರು DYSP ದೂರು ಕೊಟ್ಟಿದೀವಿ ಅಂತ ಹೇಳ್ತಾರೆ ಮೇಡಮ್. ಈಗ ಆಗ್ಲೇ ಅವರು DYSP ಅವ್ರಿಗೆ ದೂರು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅವರು. ಅಧಿಕಾರಿ ಪ್ರಜೆ ಅಲ್ವಾ? ಈಗ ಅವರು ಬೇರೆ ವಿಚಾರದಲ್ಲಿ ಕೇಸ್ ಹಾಕ್ತೀವಿ ಅಂತಾರೆ, ಬ್ರೋಕರ್ ನೀನು ಅಂತ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ಒಂದು RTI ಹಾಕಿದ್ರೆ ಸರ್ ಇವಾಗ ಅವರು DYSP ಅವ್ರಿಗೆ ದೂರು ಕೊಟ್ಟವ್ರ ಸರ್. DYSP ಅವ್ರಿಗೆ ಏನು ಸರ್? ದಯಮಾಡಿ ಚರ್ಚೆ ಮಾಡಬೇಡಿ, ಎಲ್ಲ ಪ್ರಶ್ನೆ ಮಾಡಕ್ಕೆ ಅವಕಾಶ ಕೊಡಿ, ಅವ್ರ ಸಮಯ. ಅಲ್ಲ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟ ಮೇಲೆ FIR ಮಾಡ್ಬೋದಲ್ಲ ಅವರು. ಸರ್ ನನ್ನ ಹೆಸರು ನಿಂಗರಾಜ ಶಂಕರ್ಪುರ ಅಂತ. ಈಗ ಸರ್ ಹೇಳಿದ್ರು ಆಗಲೇ BPL ಕಾರ್ಡ್ ಇರೋರಿಗೆ ಅರ್ಜಿ ಶುಲ್ಕ ಮತ್ತೆ ನೂರು ಎರಡೂ ಫ್ರೀ ಇದೆ ಅಂತ. ಆದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಸ್ಪಷ್ಟವಾಗಿದೆ, ನಾವು ಅರ್ಜಿ ಹಾಕ್ಬೇಕಂದ್ರೆ ನಾವು ಅರ್ಜಿ ಶುಲ್ಕ ಕೇಳಲ್ಲ. BPL ಕಾರ್ಡ್ ಎಂಟ್ರಿ ಮಾಡ್ತಿದಂಗೆ ಅರ್ಜಿ ಶುಲ್ಕ ಕೇಳಲ್ಲ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಆದ್ರೆ ಸ್ಟೇಟ್ ಗೌರ್ಮೆಂಟ್ ಅಪ್ಲಿಕೇಶನ್ ವೆಬ್ಸೈಟ್ ಅಲ್ಲಿ ನಾವು BPL ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರು ಸಹ 10 ರೂಪಾಯಿ ಕೇಳುತ್ತೆ. ಈಗ ಸರ್ ಹೇಳಿದ್ರು ಫ್ರೀ ಇದೆ ಅಂತ, ಅದ್ರಲ್ಲಿ ಶುಲ್ಕ ಕೇಳ್ತಾ ಇದೆ. ಇದಕ್ಕೆ ಡಿಫ್ರೆನ್ಸ್ ಏನು? ಆಮೇಲೆ ರಾಮು ಸರ್ ಅಂತ ಇಲ್ಲಿ DC ಅವರು ಆಗಿದ್ದಾಗ ನನ್ನ ಹೆಸರಲ್ಲಿ ಒಂದು ಆದೇಶ ಮಾಡಿದ್ರು, ಇದೇ ಸೇಮ್ ಕ್ವಶನ್. ಅವರು ಆದೇಶದಲ್ಲಿ ಏನ್ ಹೇಳಿದ್ರು ಸ್ಪಷ್ಟವಾಗಿ 10 ರೂಪಾಯಿ ಶುಲ್ಕ ಕಟ್ಸ್ಕೊಳ್ಳಂಗಿಲ್ಲ ಅಂತ ಆದೇಶ ಮಾಡಿದ್ರು. ಆದ್ರೆ ಅದಾದ ನಂತರ ನಾವು 50 ಅರ್ಜಿ ಹಾಕಿದ್ರೆ ಒಂದು ಅರ್ಜಿಗೆ ಒಬ್ಬರು ಸಹ ಉತ್ತರ ಕೊಡಲಿಲ್ಲ. ಅಂದ್ರೆ ಉಚಿತವಾಗಿ ಅರ್ಜಿ ಶುಲ್ಕ ಇದೆ ಅಂತ ಹೇಳಿದ್ರಲ್ಲ, ಅದೇ ವಿಷಯ ಆದೇಶ ಕೊಟ್ಟರು. ಅಂದ್ರೆ ಒಬ್ಬ IAS ಅಧಿಕಾರಿ ಇರ್ತಕ್ಕಂತ ಒಂದು ಕ್ಲಾರಿಟಿ ಮೇಲ್ಮನೆಯಲ್ಲಿ ಆಗ್ತಿದ್ದಾರೆ. ಅಂದ್ರೆ ಆಗ ನನ್ನ ಸಮಸ್ಯೆಯಿಂದ ನಾನು ಸೆಕೆಂಡ್ ಅಪೀಲ್ ಬರೋಕ್ಕಾಗಿಲ್ಲ. ನೋಡಿ ಲಿಂಗರಾಜ್ ಅವರೇ, ಒಂದು ಇಂಡಿಯಾದಲ್ಲಿ ನಿಮ್ಗೆ ಹೇಳ್ತೀವಲ್ಲ, ಈ ಮಾಹಿತಿ ಹಾಕಿರ್ಬೋದು, ಯಾವುದೇ ಕೋರ್ಟ್ ಕೇಸಸ್ ಇರ್ಬೋದು, ನ್ಯಾಯ ಪಡೆಯೋದು ಕೂಡ ದೊಡ್ಡ ಸವಾಲು. ಅಂದ್ರೆ ತುಂಬಾ ಫೀಸ್ಗಳನ್ನ ಪೇ ಮಾಡಬೇಕು. ಸೊ ಆ ಕಾರಣಕ್ಕೋಸ್ಕರ RTI ಕೂಡ ಬಹಳ ಪ್ರೋ ಸೋಷಿಯಲ್ ಅಪ್ರೋಚ್ ಮಾಡಿರ್ತಕ್ಕಂಥದ್ದು. ಒಬ್ಬ ದುರ್ಬಲನು ಕೂಡ ಅದು 10 ರೂಪಾಯಿನಲ್ಲಿ ವಾಸ್ತವ ಇದು. ಅದಕ್ಕೆ 10 ರೂಪಾಯಿನೂ ಕೂಡ ಮಾಹಿತಿ ಪಡ್ಕೋಬೇಕಂದ್ರೆ 10 ರೂಪಾಯಿನೂ ಕೂಡ ಅಂತ ಇರಲ್ಲ, ಅದು ಸ್ಥಿತಿ ಇದೆ ಒಂದು ದೇಶದಲ್ಲಿ. ಹಾಗಾಗಿ BPL ಹೋಲ್ಡರ್ಗಳಿಗೆ ಅಂದ್ರೆ ತುಂಬಾ ದುರ್ಬಲ ವರ್ಗಗಳಿಗೆ ಮಾಹಿತಿಯನ್ನ ಉಚಿತವಾಗಿ ಕೊಡೋ ರೀತಿ ಏರ್ಪಾಡು ಮಾಡಬೇಕು ಅಂತ ಆಕ್ಟ್ ಇದೆ. ಆಕ್ಟ್ ಮೇಲೆ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ರೂಲ್ಸ್ ನ ಫ್ರೇಮ್ ಮಾಡಿದೆ. ಸೊ ರೂಲ್ಸ್ ಅಲ್ಲೂ ಕೂಡ ಸ್ಪಷ್ಟವಾಗಿದೆ. ಓಕೆ, ಒಂದೊಂದ್ಸಲ ತಿದ್ದುಪಡಿ ಆಗುತ್ತೆ. ಯಾಕೆ ಅಂತಂದ್ರೆ BPL ಕಾರ್ಡ್ಗಳನ್ನ ಬಳಸ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವೇ? ತಿದ್ದುಪಡಿ ಅಪ್ಡೇಟ್ ಆಗಿಲ್ಲ ಸರ್, ಆಕ್ಟ್ ಅಲ್ಲಿ ಇದೆ. ದಯಮಾಡಿ ಅದನ್ನ ಚೆಕ್ ಮಾಡಿ ಅವಕಾಶ ಮಾಡ್ಬೋದು. ಆದ್ರೆ ಯಾರೋ ಏನ್ ಮಾಡ್ತಾರೆ ಅಂತಂದ್ರೆ BPL ಕಾರ್ಡ್ಗಳನ್ನ ಅಟ್ಯಾಚ್ ಮಾಡಿ ಒಂದು 10,000 ಪುಟ ಕೇಳ್ತಾರೆ ಅಂತಂದ್ರೆ 10,000 ಪುಟ ಅಂತಂದ್ರೆ 20,000 ಕಾಂಟಿಜೆನ್ಸಿ ಫಂಡ್ ಇಂದ ಬಳಸ್ಬೇಕು ನಾವು ಸರ್ಕಾರಕ್ಕೆ. ಕಮಿಷನ್ ಕೂಡ ಕೆಲವು 100 ಪುಟ ಮಾತ್ರ ಸ್ಪಷ್ಟವಾಗಿ ಹೇಳಿದೆ ಸರ್ ಅಲ್ಲಿ. 100 ಪುಟ ಮಾತ್ರ ಉಚಿತ. ಆದ್ರೆ ನಾನು ಹೇಳ್ತಾ ಇರೋದು ಅರ್ಜಿ ಶುಲ್ಕ ಈ ಇಂಗ್ಲಿಷ್ ನಲ್ಲಿ ರಿಬೇಟು ಮತ್ತೆ ಎಕ್ಸಂಪ್ಷನ್ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಎಕ್ಸಂಪ್ಷನ್ ಅಂದ್ರೆ ಟೋಟಲ್ ಫ್ರೀ, ರಿಬೇಟ್ ಅಂದ್ರೆ ಇಂತಿಷ್ಟು ಅಂತ. ಕನ್ನಡದಲ್ಲಿ ಸ್ಪಷ್ಟವಾಗಿದೆ ರಿಯಾಯಿತಿ ಮತ್ತು ಇದು ಅಂತ. ನೀವು ಪುಟಗಳ ಸಂಖ್ಯೆನ ರಿಯಾಯಿತಿ ಕೊಡ್ತಾ ಇದ್ದಾರೆ ಸ್ಪಷ್ಟವಾಗಿದೆ. ಆದ್ರೆ ಅರ್ಜಿ ಶುಲ್ಕ ಎಕ್ಸಂಪ್ಷನ್ ಕೊಡ್ತಾ ಇಲ್ಲ BPL ಕಾರ್ಡ್ ಅವ್ರಿಗೆ. ಅದು ನಾವು ಕೇಳ್ತಾ ಇರ್ತಕ್ಕಂಥ ಮೇಜರ್ ಕ್ವಶನ್. ಅರ್ಜಿ ಶುಲ್ಕ ಕಟ್ಟಲೇಬೇಕು. ನೀವು ಅಲ್ಲಿ ಅರ್ಜಿಗೆ ನಾವು BPL ಕಾರ್ಡ್ ಹಾಕಿದಾಗ ಅಥವಾ ನೀವು ಸಂಬಂಧಪಟ್ಟಂತ RD ನಂಬರ್ ಹಾಕಿ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಾಗ ಅರ್ಜಿ ಶುಲ್ಕ ತಗೋಬಾರ್ದು. ಕಮಿಷನ್ ರೂಲ್ಸ್ ಅಲ್ಲಿ ಸ್ಪಷ್ಟವಾಗಿದೆ. ಬಟ್ ದಯಮಾಡಿ ಅದನ್ನ ಮಾನಿಟರ್ ಮಾಡಿ. BPL ಕಾರ್ಡ್ಗಳನ್ನೇ ದುರ್ಬಳಕೆ ಮಾಡುವ ಸಂಖ್ಯೆ ಜಾಸ್ತಿ ಆದಾಗ ಆಯೋಗ ತೀರ್ಪುಗಳನ್ನ ಕೊಟ್ಟಿದೆ. BPL ಕಾರ್ಡ್ ಕೂಡ ಹಿಂಗೆ ದುರ್ಬಳಕೆ ಆಗಬಾರ್ದು ಅಂದ್ಬಿಟ್ಟು ಆ ಟೈಮಲ್ಲಿ DPR ಅವರು ಕಾಲಕ್ಕೆ ಒಂದಷ್ಟು ತಿದ್ದುಪಡಿಗಳನ್ನ ಹೊರಡಿಸಿರ್ತಾರೆ. ಆ ಗ್ರೌಂಡ್ ನಲ್ಲಿ ಇರ್ಬೋದೇ ಹೊರತು ಇಲ್ಲ ಸರ್, ಇದುವರೆಗೂ ಫ್ರೀ ಕೊಟ್ಟಿಲ್ಲ ಸರ್. ನಿಯಮದಲ್ಲಿ ಅದು ನಿಯಮದ ವ್ಯಾಪ್ತಿ ಬರುತ್ತೆ. ಹೌದು, ಅಲ್ಲ ದಯಮಾಡಿ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಮಾಡಬೇಕು. ರಿಫಾರ್ಮ್ಸ್ ಕಮಿಟಿ ಈ ತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಮಾಹಿತಿ ಆರಂಭಿಕ ಶುಲ್ಕದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಸರ್ಕಾರಿ ಆರಂಭಿಕ ಶುಲ್ಕದ ಗೊಂದಲ ಇರೋದಲ್ವಾ, ಅಂದ್ರೆ ಎಕ್ಸಂಪ್ಷನ್ ಬೇಕು ಅನ್ನೋದು ಅದ್ರ ಬಗ್ಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಎರಡನೇದು ಸರ್, ಈಗ ನಾನು ಶಾಸಕ ಸಂಸದರು ಸರ್ಕಾರಿ ದುಡ್ಡಲ್ಲಿ ಅಂದ್ರೆ ಸರ್ಕಾರಿ ಜನಗಳ ದುಡ್ಡಲ್ಲಿ ಕಚೇರಿ ಇಕ್ವಿಪ್ಮೆಂಟ್ಸ್ ಮತ್ತೆ ಇತರ ವಸ್ತುಗಳೆಲ್ಲನೂ ಪರೀತಾ ಇದ್ದಾರೆ. ನಾವು ಶಾಸಕರು ಸಂಸದನ RTI ಪ್ರಶ್ನೆ ಮಾಡಂಗಿಲ್ವಾ? ಈಗ ಕಾಯ್ದೆ ಹೇಳುತ್ತೆ ಸರ್ಕಾರಿ ಅನುದಾನ 1 ರೂಪಾಯಿ ಪಡ್ಕೊಂಡಿದ್ರು ಸಹ ಅವರು RTI ಕಾಯ್ದೆ ಬರ್ತಾರೆ ಅಂತ. ಈಗ ನಾವು 7 ಸಂಸ್ಥೆಗಳನ್ನು ತಗೋತಿದ್ವಿ. ಆದ್ರೆ ಶಾಸಕ ಸಂಸದರ ಕಚೇರಿಗೆ ಮಾಹಿತಿ ಕೇಳಿದ್ರೆ ಕೊಡಲ್ಲ. ಈಗ ಉದಾಹರಣೆಗೆ ಅವ್ರಿಗೆ 10,000 ರೂಪಾಯಿ ಕಚೇರಿ ಎಕ್ಸ್ಪ್ರೆಸ್ ಬಂದಿರುತ್ತೆ, ನೀವೇನು ಖರ್ಚು ಮಾಡಿ ಬಿಲ್ ಕೊಡಿ ಅಂದ್ರೆ ಕೊಡಲ್ಲ. ಇದು ನಾನು ಆಯೋಗಕ್ಕೆ ಕೇಳಿದ್ದೆ. ಮತ್ತು ಸಂಸದರ ಕಚೇರಿ ನಿರ್ವಹಣೆ ಜಿಲ್ಲಾಡಳಿತ, ಈ ಜಿಲ್ಲಾಡಳಿತಕ್ಕೆ ಅಲ್ಲೂ ಕೇಳಿದ್ದೀನಿ. ಜಿಲ್ಲಾಡಳಿತಕ್ಕೆ ಆ ಕಚೇರಿ ನಡೀತಾ ಇರೋದು ಹೇಗೆ, ಖರ್ಚು ವೆಚ್ಚ ಕೇಳುವುದು. ಟೋಟಲು ನಾನು ಸೆಕ್ರೆಟರಿ ತನಕ ಮತ್ತೆ ಅಲ್ಲ ಸರ್ ನಾನು ಹೇಳಿದ್ದು ನಿಮ್ಗೆ ಮಾಹಿತಿಪ್ಪ. ಈಗ ನೋಡ್ರಿ, ಸಂಸದರ ಮತ್ತು ಶಾಸಕರ ವೇತನಗಳು
ಬತ್ತಿಗಳು ಅದೆಲ್ಲ ಬೇರೆನಿದೆ, ನಿಯಮ ಎಲ್ಲ ಬೇರೆನಿದೆ. ಇಲ್ಲಿ ನೀವು ಹೇಳುದು ಇಲ್ಲಿ ಕಚೇರಿ ನಿರ್ವಹಣೆ, ಕಚೇರಿ ಖರ್ಚಲ್ವಾ, ಅದು ಮಾಡಲು ಯಾರು? ಜಿಲ್ಲಾಡಳಿತ, ಸಕ್ಷಮ ಪ್ರಾಧಿಕಾರ ಜಿಲ್ಲಾಡಳಿತ. ನೀವು ಅದು ಕೇಳಿ. ಆಯ್ತು, ನೆಕ್ಸ್ಟ್ ಕೇಳಿದ್ವಿ. ಆಮೇಲೆ ಸರ್, ಈಗ ಆಲ್ರೆಡಿ ಸುಮಾರು ಜನ ಹೇಳಿದ್ರು, RTI ಕೇಳೋರ ಮೇಲೆ ಅಧಿಕಾರ ದಬ್ಬಾಳಿಕೆ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಾಸ್ತಿ ಆಗಿದೆ. ಮೇಡಮ್ ಅವ್ರು ಬಂದ ಸ್ವಲ್ಪ ಇದಾಗಿದೆ. ನಾವು ಸಾರ್ವಜನಿಕ ಸಭೆಗಳಲ್ಲಿ ಡಿ.ಸಿ ಅವ್ರ ಹತ್ರ ಮತ್ತೆ ಮೇಡಮ್ ಅವ್ರ ಹತ್ರ ಸ್ಪಷ್ಟವಾಗಿ ಚರ್ಚೆ ಮಾಡಿದ್ದೀವಿ. ಆಲ್ರೆಡಿ ಗಮನಕ್ಕೆ ದಯಮಾಡಿ ನಾನು ನೀವು ಬಂದಿದ್ರೆ ನಿಮ್ಮಲ್ಲಿ ಕೇಳಿದ್ರೆ ಇದನ್ನ ವಿಶೇಷವಾಗಿ ತಗೊಂಡು ಗೊತ್ತಿದೆಯಲ್ಲ, ಅಧಿಕಾರಿಗಳು ನಿಮ್ಮಲ್ಲಿ ಹೇಳ್ತಾರೆ, ನೀವು ಅಧಿಕಾರಿಗಳು ಹೇಳ್ತೀರಿ. ಅದಕ್ಕೆ ಸರ್ ತನಿಖೆ ಮೊನ್ನೆ ಸದನದಲ್ಲೂ ಕೂಡ ಚರ್ಚೆ ಆಗಿ ನಿಯಮಾವಳಿಗಳು ರೂಪಿಸಬೇಕು ಅಂತ ಇದೆ. ನೀವು ಕೂಡ ಪಬ್ಲಿಕ್ ಫಾರಂ ಇದೆ ಕೇಳ್ಕೊಂಡು, ಯಾಕಂದ್ರೆ RTI ಇರೋದು ಅಧಿಕಾರಿಗಳನ್ನ ಬೆದರ್ಸಕ್ಕಲ್ಲ, ನಿಮ್ಮಲ್ಲಿ ದೌರ್ಜನ್ಯ ಮಾಡೋದು ಕೂಡ ಅಲ್ಲ. ಸರ್, ಈಗ ನಾನು ಹೇಳೋದು ಕಾಯ್ದೆ ಉಳಿದಿರೋದು ಬರ್ದಿಟ್ಕೊಳ್ಳಿ. RTI ಕಾಯ್ದೆ ಉಳಿದಿರೋದು 20 ವರ್ಷ ಇನ್ನೂ ಜೀವಂತವಾಗಿ ಸ್ಟ್ರಾಂಗ್ ಆಗಿರೋದು ಹೇಗೆ ಪರಿಣಾಮಕಾರಿ ಏನದು ಪಾರದರ್ಶಕವಾದಂತ ಸಾರ್ವಜನಿಕತೆ ಇರುವಂತ ಅರ್ಜಿಗಳಿಂದಾಗಿ ಉಳಿದಿರೋದು. ಎಷ್ಟೋ ಕಡೆ 4A and B ಮಾಡಿದಿರೋದು ನಮ್ಮ ಗಮನಕ್ಕೆ ಬಂದಿರಲ್ಲ ಅಲ್ವಾ? ಎಲ್ಲ ಅಧಿಕಾರಿಗಳು ಬಂದಿರಲ್ಲ, ಯಾರಿಗೂ ಬಂದಿರಲ್ಲ, ಯಾರೋ ಒಬ್ಬನಿಗೆ ಅರ್ಜಿದಾರನಿಗೆ ಬಂದಿರುತ್ತೆ. ಸರ್ 4A B ಪ್ರಕಟಿಸಿದ ಅರ್ಜಿ ಹಾಕ್ತಾರೆ, ಮಾಹಿತಿನೇ ಕೊಡ್ಲಾಕಂದ್ರೆ ಮಾಡಿರಲ್ಲ. ನಮ್ಮ ಹತ್ರ ಬಂದಾಗ ಎಷ್ಟೋ ಪ್ರಕರಣಗಳಲ್ಲಿ, ಒಂದೆರಡು ನೂರಾರು ಪ್ರಕರಣಗಳಲ್ಲಿ 4A B ಬರೋರು ಬಿಡಲಿಲ್ಲ. ಉದಾಹರಣೆ ಹೇಳ್ಬಿಡ್ತೀವಿ, ಒಂದು KDB ಒಂದು ಆಫೀಸರು ಅವ್ರು ಸರ್ವಿಸ್ ಆಗಿ 30 ವರ್ಷ ಸರ್ವಿಸ್ ಮಾಡ್ತಾ ಇದ್ದಾರೆ. ಕೇಳಿದ ತಕ್ಷಣ ಇಲ್ಲ ಸರ್ ನಮ್ಮಲ್ಲಿ 4A B ಇಲ್ಲ ಅಂತ ಹೇಳಿ, ಎಷ್ಟು ವರ್ಷ ಸರ್ವಿಸ್ ಬಂದ್ಬಿಟ್ಟು ಕೇಳಿ 30 ವರ್ಷ ಇಲ್ಲ ಮಾಡಿಲ್ಲ. ಯಾಕಂದ್ರೆ ಸರ್ ನಮ್ಮ ಮೇಲ್ಗಡೆ ಆಫೀಸ್ ನೋ, ಇನ್ನೊಂದು ಎಸ್ಟಾಬ್ಲಿಷ್ಮೆಂಟ್ ಪಬ್ಲಿಕ್ ಅಥಾರಿಟಿ ಡಿಕ್ಲೇರ್ ಆದ್ಮೇಲೆ ಯು ಹ್ಯಾವ್ ಟು ಮೇಂಟೈನ್ ಅಂತ ಹೇಳಿದ್ವಿ. ಇಲ್ಲ ಸರ್ ಅಂತ ಕೇಳೋದಿಲ್ಲ ಅಂದ್ರೆ ದಂಡ ಮತ್ತು ನಾವು ಶಿಸ್ತು ಕ್ರಮಕ್ಕೆ ಬರೀತೀನಿ ಅಂತ ಹೇಳಿದ್ಮೇಲೆ 1 ತಿಂಗಳೊಳಗಾಗಿ 4A B ನೀಟಾಗಿ ತಂದು ಕೊಟ್ರು. ಅಂದ್ರೆ ಯಾರಿಂದಾಗಾಯ್ತು? ಅಂಥದ್ದು ಇಂಪ್ಯಾಕ್ಟ್ ಆಗದೆ ಹೋಗಿದ್ರೆ ಈಗ ನೀವು 89,000 ಪಬ್ಲಿಕ್ ಅಥಾರಿಟೀಸ್ ಇದೆ, 89,000 4A B ಅಂತ ಮಾಡೋದು ಯಾರು? ಯಾರಾದ್ರೂ ಒಬ್ಬ ಗುರ್ತು ಮಾಡಿದಾಗಲೇ ಗೊತ್ತಾಗುತ್ತೆ. ಅದರಿಂದ ಒಂದು 20 ವರ್ಷದಿಂದ ಮಾಡಿಲ್ಲ ಅನ್ನೋದು ತಪ್ಪೇ ಅಲ್ವಾ? ಅಂತಂದು ನಮ್ಮ ಗಮನಕ್ಕೆ ಬಂದ ಮೇಲೆ ಮಾತ್ರ ನಾವು ಬಿಡೋದಿಲ್ಲ. ಅದನ್ನು ಕೂಡ ಎಲ್ಲಾ ಕಡೆ ಈಗ ನಾವು ಹೋಗೋ ಉದ್ದೇಶ ಏನು? ಈಗ ಜಿಲ್ಲೆಗೆ ಹೋಗಿ ಒಂದಷ್ಟು ಹೇಳಿದಾಗ ಕಂಪಲ್ಸರಿ ಏನ್ ಹೇಳಿದೀವಿ, ಯಾವುದಕ್ಕಾದ್ರೂ ಎಕ್ಸಾಮ್ಷನ್ ಇದೆ, 4A B ಎಕ್ಸಾಮ್ಷನ್ ಇಲ್ಲ, ಕಡ್ಡಾಯವಾಗಿ ಮಾಡಬೇಕು. ಒಂದ್ ವೇಳೆ ಅರ್ಜಿದಾರ ಕೇಳಿದಾಗ ನಿಮ್ಮಲ್ಲಿ 4A B ಇಲ್ಲ ಅಂದ್ರೆ ಕಷ್ಟಕ್ಕೆ ಬೀಳ್ತೀನಿ ಅಂತ ಹೇಳ್ತೀವಿ. ಇನ್ನೇನ್ ಮಾಡ್ಬೇಕು ಸರ್? ಆನ್ಲೈನ್ ತಗೊಳ್ಳಿಕ್ಕೆ ಅಂತಲ್ಲ ಸರ್, ಆನ್ಲೈನ್ ಸಿಗುತ್ತೆ ತಗೊಳ್ಳಿಕ್ಕೆ ಹೇಳ್ತಾರೆ ಸರ್. 4A 4B ಆನ್ಲೈನ್ ತಗೊಳ್ಳಿಕ್ಕೆ ನೋಡಿ, ಯಾವ ಆರ್ಡರ್ ಇರಲ್ಲ. ಅದೇ ಅದನ್ನ ಗ್ರೂಪ್ ಮಾಡಿ ಅವ್ರನ್ನ ಮಾಡಿಸಿ ಅರ್ಜಿ ಹಾಕಿದ ತಕ್ಷಣ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ಕಾರಣ ಅಂತ ಒಂದೇ ಸರಿ ಅರ್ಜಿನ ಕಸದ ಬುಟ್ಟಿಗೆ ಇಟ್ಟಾಗಿರ್ತಾರೆ. ಯಾಕಂದ್ರೆ ನಾನು ಕೇಳಿದ ಪ್ರಶ್ನೆ ಅಂದ್ರೆ ಒಬ್ಬರು ಬರ್ಬೇಕು ಅಂತ ಗೊತ್ತಿದೆ. ಆದ್ರೆ ನನ್ನ ಪ್ರಶ್ನೆ ಅಂದ್ರೆ, ಈಗ ಆಯೋಗದಲ್ಲಿ ಅವ್ರಿಗೆ ತರಬೇತಿ ಕೊಟ್ಟಿಲ್ವೋ ಅಥವಾ ತರಬೇತಿಗೆ ಅವ್ರನ್ನ ಕಳಿಸಿ ಇಲ್ವೋ ಅಂತ ಪ್ರಶ್ನೆ. ನನಗೆ ಅವ್ರು ಕೊಟ್ಟರೆ ಉತ್ತರದ ಬಗ್ಗೆ ಇದಿಲ್ಲ. ನನಗೆ 3 ಪರ್ಸನಲ್ಲಿ ಮಿಸ್ಬೀಟ್ನ ಕೊಟ್ಟಿದ್ದಾರೆ. ಒಬ್ಬರು ಒಂದು ಕಾಮಗಾರಿ ವಿಷಯದಲ್ಲಿ ಎಂಜಿನಿಯರ್ಗೆ ನಾನು ಮಾಹಿತಿ ಕೇಳಿದೆ. ಅವ್ರು ಏನಂತ ಕೊಟ್ಟರು ಅಂದ್ರೆ, ಯಾರೋ ದಾರಿ ಹೋಗ್ತಾ ಫೋನ್ ಮಾಡಿದ್ರು, ಅದಕ್ಕೆ ಸುಪ್ರೀಡಿಯಂಟ್ ಎಂಜಿನಿಯರ್ ತನಿಖೆಗೆ ಬಂದ್ರು ಅಂತ. ನಮ್ಮ ದೇಶದಲ್ಲಿ ಇದುವರೆಗೂ ಆ ರೀತಿ ಆಗಿಲ್ಲ ಸರ್. ದಾರಿ ಹೋಗ್ತಾ ಫೋನ್ ಮಾಡಿದ್ರೆ ಜೂನಿಯರ್ ಇಂಜಿನಿಯರ್ ಸಹ ಬರಲ್ಲ ಸ್ಥಳಕ್ಕೆ. ಅದು ನಿಮಗೂ ಗೊತ್ತಿದೆ ವಾಸ್ತವವಾಗಿ. ಆದ್ರೆ ಸುಪ್ರೀಡಿಯಂಟ್ ಇಂಜಿನಿಯರು ಸ್ಥಳಕ್ಕೆ ಎನ್ಕ್ವೈರಿ ಬರ್ತಾರೆ, ಅದು ಫೋಟೋ ಆಗುತ್ತೆ, ಸುದ್ದಿ ಆಗುತ್ತೆ. ಇದು ಯಾವುದೋ ಬೇಸ್ ಮೇಲೆ ನೀವು ಕಾಮಗಾರಿ ತನಿಖೆ ಮಾಡಿದ್ರೆ ಸುಪ್ರೀಡಿಯಂಟ್ ಇಂಜಿನಿಯರ್ ಬಂದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಕೇಳಿದ್ರೆ, ಯಾರೋ ಬೀದಿಗೆ ದಾರಿ ಹೋಗ್ತಾ ಫೋನ್ ಮಾಡಿದ್ದ, ಅದಕ್ಕೆ ಸುಪ್ರೀಡಿಯಂಟ್ ಇಂಜಿನಿಯರ್ ಸ್ಥಳಕ್ಕೆ ಬಂದ್ರು ಅಂತ ಕಾವೇರಿ ಕಬಿನಿ ನಿರ್ವಹಿತರು ಉತ್ತರ ಕೊಡ್ತಾರೆ. ಅದೇ ಇನ್ನೊಂದು ಕೊಟ್ಟರೆ ಅಂದ್ರೆ, ನೀವು ಕೇಳಿರೋ ಪ್ರಶ್ನೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ಕಾರಣ ನಿಮ್ಮ ಅರ್ಜಿಯನ್ನ ವಿಲೇವಾರಿ ಕೊಡ್ತಾರೆ. ಅಂದ್ರೆ ಇವರೇ ಡಿಸೈಡ್ ಮಾಡ್ಬಿಟ್ರೆ, ಈಗ ಬೇಕಾದ್ರೆ ನನಗೆ ಪ್ರಶ್ನೆ ಉತ್ತರ ಕೊಡಲ್ಲ ಅನ್ಕೊಂಡ್ರಿ. ಅಲ್ಲ, ನಾನು ಗೊತ್ತು ನಿಮ್ಮ ಹತ್ರ ಬರ್ಬೇಕು ಅಂತ ಗೊತ್ತು. ನಾನು ಹೇಳ್ತಿರೋದು ಈ ರೀತಿ ಪ್ರಶ್ನೆಗಳು ಜಾಸ್ತಿ ಆದ್ರೆ ಅಂತ ನಿಮ್ಗೆ ಆಯೋಗದ ಪ್ರಶ್ನೆಗಳು ಜಾಸ್ತಿ ಆಗ್ತದೆ. ಸಾಕ್ಷಿಯಾಗಿ ಹೇಳ್ತಾ ಇದ್ವಿ, ನನ್ನ ಹತ್ರ ಈ ತರ ಅರ್ಜಿಗಳು ಬಂದದ್ದು ರಹ ಇರುವುದಿಲ್ಲ ಅಂತ ಹೇಳಿ ನಾವು ಕೇಳ್ತೀವಿ. ಜಸ್ಟಿಫೈ ಮಾಡ್ತೀನಿ ಹೆಂಗೆ ಸಾರ್ವಜನಿಕ ಹಿತ ಇಲ್ಲ ಅಂತ. ನೀವು ಹೇಳ್ಬೇಕು ಸಾರ್ವಜನಿಕ ಹಿತ ಹೇಗಿದೆ ಅಂತ ನೀವು ಜಸ್ಟಿಫೈ. ಈ ಕೆಲವರು ಏನ್ ಮಾಡ್ಬಿಡ್ತಾರೆ, ಸಾರ್ವಜನಿಕ ಹಿತ ಇಲ್ಲ ಅಂತ ಅರ್ಜಿ ಹಾಕ್ಬಿಡ್ತಾರೆ, ಬರೋಲ್ಲ. ಇವ್ರು ಉತ್ತರ ಕೊಟ್ಕೊಂಡು ಎಸ್ಕೇಪ್ ಆಗ್ತಾರೆ. ನಾವು ಯಾರನ್ನ ವ್ಯಾಲಿಡ್ ಮಾಡ್ಬೇಕು? ಇವನ್ನೇ ವ್ಯಾಲಿಡ್ ಮಾಡಿ. ಆದ್ರೆ ಮಾಹಿತಿದಾರ ಮೇಲ್ಮನೆದಾರ ಬಂದು ಸಾರ್ವಜನಿಕ ಹಿತ ಇದೆ ಅಂತ ಹೇಳಿದ್ರೆ, ಗಟ್ಟಿಯಾಗಿ ನಿಂತ್ರೆ ಅವ್ರು ಯಾಕೆ ಇಲ್ಲ ಅಂತ ಪ್ರೂವ್ ಮಾಡಿ ಅಲ್ಲಿ ಹೋದ್ರೆ ನಾವು ಬಿಡುತ್ತೆ. ಲಾಸ್ಟ್ ಕ್ವಶನ್ ಸರ್, ನನಗೆ 2 ಬಾರಿ ಆಯೋಗದಿಂದ ಸರ್ವೆ ನಂಬರ್ 706 ಬಗ್ಗೆ ಕೊಳ್ಳೇಗಾಲ ಸ್ಪಷ್ಟೀಕರಣ ಆದೇಶ ಆಗಿದೆ. ನಾನು ಲಾಸ್ಟ್ ಟೈಮು DC ಮೇಡಮ್ ಇವರೇ ಇದ್ರು. ಜನತಾ ದರ್ಶನದಲ್ಲೂ ಮಿನಿಸ್ಟರ್ ಮುಂದೆ ಪ್ರಶ್ನೆ ಮಾಡಿದ್ದೀನಿ, ದೂರುಗಳು ಕೊಟ್ಟಿದ್ದೀನಿ, ಆದ್ರೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಅದು ಏನಾಗಿದೆ ಅಂದ್ರೆ, ಅದು KSSIDCಗೆ 9.2 ಎಕರೆ 1964 ಇಸ್ವಿನಲ್ಲಿ 67 ಇಸ್ವಿನಲ್ಲಿ ಕೊಳ್ಳೇಗಾಲದಲ್ಲಿ ಕೊಟ್ಟಿದ್ದಾರೆ. ಈಗಲೂ ಸಹ ಓಪನ್ ಮಾಡಿದ್ರೆ
ಬರೀ 7 ಎಕರೆ 24 ಸೆಂಟು ಡಿಸ್ಪ್ಲೇ ಆಗುತ್ತೆ KSSIDCಗೆ ಅದಾಗಿದೆ ಅಂತ. ಆದರೆ ಸರ್ಕಾರ ಮಂಜೂರಾತಿ ಅಕ್ವೈರ್ ಆಗಿರ್ತಕ್ಕಂಥದ್ದು 9.24 ಎಕರೆ. ಈ 2 ಎಕರೆ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಮಾಹಿತಿ ಇಲ್ಲ. ಅದಕ್ಕೂ ದಾಖಲೆ ಕೊಡೋದು ಇಲ್ಲ. ಏನೇ ಕೇಳಿದ್ರು ಇಲ್ಲ 2 ಬಾರಿ ಆಯೋಗದಿಂದ ಆದೇಶ ಆಗಿದೆ ನನಗೆ ಸರ್. ಆಯೋಗದಿಂದ ಆದೇಶ ಆಗಿದೆ. ತಹಶೀಲ್ದಾರ್ ಕೊಡಿದ್ದೆ. ತಹಶೀಲ್ದಾರಿಂದ ಮಂಜುಳಾ ಮೇಡಮ್ ಇದ್ದಾಗ ಇದೆ ವೆಂಕಟೇಶ್ ಅವರು ಇಲ್ಲಿ ಸಭಾಂಗಣದಲ್ಲಿ ಈಗ ಆಯೋಗದಲ್ಲಿ ಮಾಹಿತಿ ಮಾಡ್ಕೊಳ್ಳಿ. ರೆವಿನ್ಯೂ ಡಿಸ್ಪ್ಯೂಟ್ಸ್ ಗಳಿದ್ರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಇಟ್ಟಿರ್ತಾರೆ. ಅಲ್ಲ, ಈಗ ದಾಖಲೆ ಕೊಟ್ಟಿವಲ್ಲ, ಅದಕ್ಕೆ ನಾನು ಏನ್ ಮಾಡ್ಬೋದು ಅಂತ ನಿಮ್ಮ ಪ್ರಶ್ನೆ. ಈಗ ಕೇಸ್ ಮಾಡ್ಬೇಕಾ ಅದೇ ಮಾಡ್ಬೇಕಾ? ಏನ್ ಕೊಟ್ಟಿಲ್ಲ ಅದು. ಮೇಲ್ಮನವಿ ಬಂದು ನನ್ನ ಪರವಾಗಿ ಆದೇಶನೂ ಆಗಿದೆ. ಆದೇಶ ಆಗಿದ್ದು ಉತ್ತರ ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಸರ್. ಗೊತ್ತಿಲ್ಲ, ಇವ್ರು ಕೊಡಿ ಅಂತ ಆದೇಶ ಮಾಡೋರು. ಅದಕ್ಕೆ ನಾನು ಮಿನಿಸ್ಟರ್ ಮೀಟಿಂಗ್ ಜನತಾ ದರ್ಶನ ಅವ್ರಿಗೂ ಕೊಟ್ಟಿದ್ದೀನಿ, ಡಿಸಿಗೂ ಕೊಟ್ಟಿದ್ದೀನಿ. ಕೇಸ್ ದಾಖಲೆ ಕೊಡದೆ ಕೇಸ್ ಕ್ಲೋಸ್ ಆಗಲ್ಲ ಅಥವಾ ಮನವರಿಕೆ ಆಗಿರಲ್ಲ ಆಯೋಗ ಎರಡೇ. ಇಲ್ಲ, ಅವ್ರು ಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಸರ್. AC ಅವ್ರು ಕೊಟ್ಬಿಟ್ಟು ಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನನಗೆ ಕೊಟ್ಟಿಲ್ಲ ಅವರು. ಬಟ್ ಅಲ್ಲಿ ಅಂದ್ರೆ ಸಾರ್ವಜನಿಕ ಅಧಿಕಾರಿಗಳು ನಿಮ್ ಗಮನಕ್ಕ ಮಾಹಿತಿ ಕೊಟ್ಟಿದ್ದೀವಿ ಅಂತ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ. ದಾಖಲಾತಿ ಕೊಟ್ಟಿರಲ್ಲ. ಅವಾಗ ಈಗ 2,000 ರೂಪಾಯಿ ಕಟ್ಕೊಂಡು ಸುಳ್ಳು ದಾಖಲಾತಿ ಕೊಟ್ಟಿದ್ದಾರೆ. ಅಂತ ಟೈಮ್ ಏನ್ ಮಾಡ್ಬೇಕು ಸರ್? ನಾವು ಕೇಳಿರೋದೇ ಒಂದು, ನಾವು ಕೊಟ್ಟಿರೋದೇ ಒಂದು. ಈಗ ಮೊನ್ನೆ ಪ್ರಕರಣ ಮೊನ್ನೆ ಪ್ರಕರಣ ಸರ್. ಈಗ ನಿಮಗೆ 3 ಅವಕಾಶ ಕೊಡ್ತೀವಿ. ಮೊದಲು ದಾಖಲೆಗಳು ಕೊಟ್ಟಿದ್ರೆ ಅದರ ಮೇಲೆ ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಕೊಡ್ತೀವಿ. ಅದ್ರ ಮೇಲೆ ಅಬ್ಜೆಕ್ಷನ್ ಫೈಲ್ ಮಾಡಿ ದಾರಿ ತಪ್ಪಿಸೋ ಮಾಹಿತಿ ಕೊಟ್ಟಿದ್ರೆ, ಸಂಬಂಧಪಟ್ಟಿರೋ ಮಾಹಿತಿ ಕೊಟ್ಟರೆ ದಂಡಕ್ಕೂ ಕೂಡ ಅವಕಾಶ ಇದೆ. ನೀವು ಕ್ಲಿಯರ್ ಕಟ್ ಆಗಿ ಅಬ್ಜೆಕ್ಷನ್ಸ್ಗಳನ್ನ ಫೈಲ್ ಮಾಡ್ಬೇಕು. ಯಾವಾಗಲೂ ಆಯೋಗದ ಮುಂದೆ ವಿಚಾರಣೆಗಳಿದ್ದಾಗ ದಾರಿ ತಪ್ಪಿಸೋ ಮಾಹಿತಿ ಕೊಟ್ಟಿದ್ರೆ 81 ಕಂಪ್ಲೇಂಟ್ ಬಂದು ನೀವು ಕೊಡೋ ಮಾಹಿತಿ ಸರ್. ಈಗ ನಾವು ಉತ್ತರ ಕೊಟ್ಟಿಲ್ಲ ಸರ್. 81 ಕಂಪ್ಲೇಂಟ್ ಚೆಕ್ ಮಾಡ್ಬೋದಾ? ದಾರಿ ತಪ್ಪಿಸೋ ಮಾಹಿತಿ ಕೊಟ್ಟಿದ್ರೆ ಅದಕ್ಕೆ ಕ್ರಮ ಇದೆ. ದಂಡ ಮಾತ್ರ ಆಗುತ್ತೆ. ನಿಮ್ಗೆ ಮಾಹಿತಿನೂ ಬೇಕು, ದಂಡನೂ ಆಗಬೇಕು. 19 ದಿನದಲ್ಲೇ ಬರ್ಬೋದು. ರಾಜಣ್ಣ ಅವರು ಸರ್, ನಾವು ಕೊಳ್ಳೇಗಾಲ ಸರ್ ಬೇಗ ಬಂದಿದ್ರು ಎಲ್ಲರಿಗೆ ದಾರಿ ಸಮಾಚಾರ ಸರ್. ಜಮೀನ್ಗೆ ದಾರಿನೇ ಬಿಡ್ತಾರೆ ಸರ್. ಆರ್ಟಿನಲ್ಲಿ ಅರ್ಜಿ ಹಾಕಿದ್ದೀರಾ? ಹಾಕಿದೀವಿ ಸರ್. ತಹಶೀಲ್ದಾರ್ ಕೊಟ್ಟಿದ್ದೀವಿ, DC ಸಾಹೇಬರು ಕೊಟ್ಟಿದ್ದೀವಿ. 61 ಅಲ್ಲಿ ಅರ್ಜಿ ಹಾಕಿದ್ದೀರಾ ತಹಶೀಲ್ದಾರ್ಗೆ? ಇಲ್ಲ ಸರ್. ಮೇಡಕ್ಕೆ ನೇರವಾಗಿ ದೂರು ಕೊಡಿ. ನೇರವಾಗಿ ಕೊಟ್ಟಿದ್ದೀವಿ ಸರ್. ಇನ್ನೊಂದ್ಸಲ ಕೊಡಿ. ನಮ್ಮ ಹತ್ರ ಇರೋದೇನಂದ್ರೆ ಆರ್ಟಿನಲ್ಲಿ ನೀವು ಅರ್ಜಿ ಹಾಕಿದ್ದು ಹೇಗೆ ಏನು ಅಲ್ಲಪ್ಪ, ಅದು ದೂರ ಆಲ್ರೆಡಿ ತಹಶೀಲ್ದಾರ್ಗೆಲ್ಲ ಕೊಟ್ಟು ಅಪ್ಲಿಕೇಶನ್ ಬಂದಿದೆ ಸರ್. ದಯಮಾಡಿ ಇದೊಂದು ನ್ಯಾಯ ದೊರಕಿಸ್ಕೊಡಿ ಮೇಡಮ್. ಏನು ಹೇಳ್ತೀರಿ? ಬೇಗ ಬೇಗ. ಮುಟ್ಪಡಿ ಮತ್ತೆ ಅಪ್ಪಾಗತ್ತೆ. ಅದಕ್ಕೆ ಅವಾಗ ಪೀಡು ಗೀತಾ ಅವರಿದ್ರು. ಅವರು ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಮಾಹಿತಿ ಅದರದ್ದು ಅಸೆಸ್ಮೆಂಟ್ ನಕಲಿ ಪ್ರತಿ ಏನಿದೆ ಎಲ್ಲನೂ ಕೊಟ್ಟಿದ್ದಾರೆ ಸರ್. 22/1/2024 ಮಾಹಿತಿಯಲ್ಲಿ ನಮ್ಮ ಲಿಂಗಾಯತ್ ಈ ಸೊತ್ತು ಮಾಡಕ್ ಕೊಟ್ಟಿದ್ದೆ ನಾನು. ಅದಕ್ಕೆ ಅವರಿಗೆ ಮೂಲ ದಾಖಲಾತಿ ಏನಾದ್ರು ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಮೂಲ ದಾಖಲಾತಿ ನಾನು ಹೆಚ್ಚು ಕಡಿಮೆ ಒಂದು 80 ವರ್ಷದಿಂದ 35 ಇಯರ್ಸ್ ಅದೇ ಸ್ಪಾಟ್ ಅಲ್ಲೇ ವಾಸ ಮಾಡ್ತಾ ಇದ್ದೀನಿ. ನನ್ನ ತಾತ ಅವರಲ್ಲೇ ನನ್ಗೆ ಹೇಳಲಿಕ್ಕೆ 70-80 ವರ್ಷದಿಂದ ನಾವು ಅದೇ ಜಾಗದಲ್ಲಿ ಇದ್ದೀವಿ. ನಮ್ಗೆ ಇನ್ನೂ ಈ ಸೊತ್ತು ಕೊಟ್ಟಿಲ್ಲ. ಅರ್ಜಿ ಕೊಟ್ಟು ಅದಕ್ಕೆ ನಿಮ್ಗೆ ಮೂಲ ದಾಖಲಾತಿ ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೂ ಕೊಡಲ್ಲ ಅಂತ ಹೇಳಿದ್ರು. ಮಾಹಿತಿಯಲ್ಲಿ ನನಗೆ ಮೂಲ ದಾಖಲಾತಿ ಕೇಳಿದ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ಏನ್ ಮಾಡಿದೆ, ನಮ್ಮ ಕಮ್ಯುನಿಟಿಯಲ್ಲೇ ಯಾರ್ಯಾರು ಈ ಸೊತ್ತು ಕೊಟ್ಟಿದ್ದೀರಾ ಮತ್ತು ಮೂಲ ದಾಖಲಾತಿ ಏನೇನು ಕೊಟ್ಟಿದ್ದಾರೆ ಅಂತ ಕೇಳಿದೆ ಸರ್. ಇದಕ್ಕೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಬರೋದಿಲ್ಲ ಅವಕಾಶ. ಬೇರೆ ಒಂದು ಕೇಳಕ್ಕೆ ನಿಮ್ ಮೂಲ ದಾಖಲೆ ತಗೋಗಿ. ಮೂಲ ದಾಖಲೆ ಬರೋದು ಈ ಸೊತ್ತು ಹೆಂಗ್ ಮಾಡ್ತಾರೆ? ಮೂಲ ದಾಖಲೆ ಪ್ರೊಡ್ಯೂಸ್ ಮಾಡಿದ್ರೆ ಈ ಸೊತ್ತು ಕೊಡ್ತಾರೆ. ಈ ಸೊತ್ತು ನಿಯಮ, ಈ ಸೊತ್ತು ಕಾಲಮಿತಿಯಲ್ಲಿ ಮಾಡಿಲ್ಲ ಅಂದ್ರೆ ನೀವು ದೂರು ಕೊಡು. ಮೂಲ ದಾಖಲಾತಿ ಇಲಾಖೆನೇ ಇಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಮೂಲ ದಾಖಲಾತಿಗೆ ನಾವು ಅರ್ಜಿ ಹಾಕಿದ್ರೆ ಸರ್ ನಮ್ಮಲ್ಲಿ ಲಭ್ಯವಿಲ್ಲ ಅಂತ ಕೊಡ್ತಾರೆ, ಅಥವಾ ನಜೀಸಿಗೆ ಹೋಗಿದೆ ಅಂತ ಕೊಡ್ತಾರೆ. ಹೌದು, ಎಲ್ಲ ನಮ್ಮಲ್ಲೇ ಕೊಟ್ಟಿದ್ದಾರೆ ಸರ್. ಯಾವ ವಿಕ್ರಮವಾಗಿ ಎಲ್ಲೂ ಬರ್ತಾ ಇಲ್ಲ. ತಾಲೂಕು ಕಚೇರಿ ಅಂತ ಗೊಬ್ಬಿದ್ದೋಗಿದೆ ಸರ್. ಲಭ್ಯವಿಲ್ಲ. ಸರ್ ಅರ್ಜಿ ಕೊಟ್ರೆ ಪಂಚಾಯತಿಲಿ ರೆಸ್ಪಾನ್ಸೇ ಮಾಡಲ್ಲ ಸರ್. ಅದಕ್ಕೆ ಆನ್ಸರ್ ಮಾಡಲ್ಲ. ನಮ್ಗೆ ಅಲ್ಲೇ ಉತ್ತರ ಕೊಟ್ಬಿಟ್ರೆ ನಮ್ಗೆ ಮುಂದಕ್ಕೆ ನಾವು ನಮ್ಮ ಕಾಲಹರಣನು ಆಗ್ತದೆ. ನಮ್ಗೆ ಅಲ್ಲೇ ಸತ್ಯಾಂಶ ತಿಳಿತದೆ. ಬಟ್ ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಹೋಯ್ತು ಅಂತಂದಾಗ
ನೋಡಿ ಇತ್ತೀಚೆಗೆ ನೋಡ್ರಿ ಕಂದಾಯ ಇಲಾಖೆ ಇತ್ತೀಚೆಗೆ ಪರಿಣಾಮಕಾರಿಯಾಗಿ ಇತ್ತೀಚೆಗೆ ಕಂದಾಯ ಇಲಾಖೆ ಪರಿಣಾಮಕಾರಿಯಾಗಿ ಗ್ರೀವೆನ್ಸ್ ಗಳನ್ನ ಡಿಸ್ಪೋಸ್ ಮಾಡ್ತಾ ಇದೆ. ಎಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಮತ್ತೆ ಬೇರೆ ಬೇರೆ ಅವಕಾಶಗಳನ್ನು ಕೂಡ ಕೊಟ್ಟಿದ್ದೀವಿ. ನಿಮಗೆ ಮೂಲ ದಾಖಲೆ ಇಲ್ಲ ಅಂತಂದ್ರೆ ಮಿಸ್ಸಿಂಗ್ ಕರ್ತದ್ದು ಕೂಡ ಡಿಸಿ ಅಧ್ಯಕ್ಷತೆಯಲ್ಲೇ ಸಭೆ ಆಗುತ್ತೆ. ಅಲ್ಲಿ ನೀವು ಬೇರೆ ಬೇರೆ ಫೋರಂಗಳಲ್ಲಿ ಮಾಡಿ. ಓಕೆ, ಅಟ್ಲೀಸ್ಟ್ ಎಂಡಾರ್ಸ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಎಂಡಾರ್ಸ್ಮೆಂಟ್ ತಗೊಳ್ಳೋದು ಕೂಡ ಎವಿಡೆನ್ಸ್ ನಿಮ್ಗೆ ಅದು ಮಿಸ್ಸಿಂಗ್ ಕಮಿಟಿಗೆ ಅರ್ಥ ಆಯ್ತಲ್ವಾ? ಅಟ್ಲೀಸ್ಟ್ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾರಲ್ಲ ಅದು ಕೂಡ ಇನ್ಫಾರ್ಮೇಶನ್. ಚಾಮರಾಜನಗರಕ್ಕೂ ಗುಡಿಪುರ ಗ್ರಾಮ. ನಾನು ಮೆಡಿಕಲ್ ಕಾಲೇಜ್ ಅದೇ ಶಿಮ್ಸಿಗೆ ಹೇಳಿದ್ರು ಸರ್ ಬ್ರದರ್. ಆ ವಿಚಾರವಾಗಿ ನಾನು ಮಾಹಿತಿ ಹಾಕಲ್ಲಿ ವೀಕ್ಷಣೆ ಕಟ್ಟಡ ವೀಕ್ಷಣೆಗೆ ಹಾಕಿರ್ತೀನಿ ಸರ್. ಕಟ್ಟಡ ವೀಕ್ಷಣೆ ಮಾಡ್ಕೊಂಡು ಬಂದಿರ್ತೀನಿ. ಮತ್ತೆ ಅದಕ್ಕೆ ಕೆಲವು ಪುಟಗಳು ಬೇಕು ನನಗೆ ಕಾಪಿಗಳನ್ನು ಹಾಕಿರ್ತೀನಿ ಸರ್. ಅಲ್ಲ, ನೀವು 6-1 ನಲ್ಲಿ ಏನ್ ಹಾಕಿದ್ದೀರಿ? ಕಡತ ವೀಕ್ಷಣೆಗೆ ಮಾತ್ರ ಹಾಕಿದ್ರೆ ಕಡತ ವೀಕ್ಷಣೆಗೆ ಮಾತ್ರ ಕೊಡ್ತಾರೆ. ಹೌದಾ? ಅರ್ಜಿಯಲ್ಲಿ 6-1 ಮೂಲ 6-1 ಅಲ್ಲಿ ಕಡತ ವೀಕ್ಷಣೆಗೆ ಅವಕಾಶ ಕೊಡಬೇಕು. ಕಡತ ವೀಕ್ಷಣೆ ಬಳಿಕ ನಾವು ಕೋರಿರೋ ದಾಖಲೆಗಳನ್ನ ಶುಲ್ಕ ಪಾವತಿ ನಾನು ಪಡಿತೀನಿ ಅಂತ ನೀವು ಹೇಳಿದ್ದೀರಾ? ಹೌದು ಸರ್. ಹೌದು ಸರ್. ಕಡತ ವೀಕ್ಷಣೆ ಮಾಡಿದ್ರಾ? ಮಾಡಿದೆ ಸರ್. ಅವ್ರು ಏನ್ ಕೊಡ್ಲಿಲ್ಲ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು ಸರ್. ನಾನು ಡೇಟ್ ಕೊಡ್ರಿ, ದಿನಾಂಕ ಕೊಡ್ತೀನಿ ಅಂತ. ಆ ದಿನಾಂಕ ಶುಲ್ಕ ಇಂಬರನ್ನು ಕೊಟ್ಟಿಲ್ವಾ? ಕೊಟ್ಟರು ಸರ್. ಶುಲ್ಕನ ಕಟ್ಟಿ ಅಂದ್ಬಿಟ್ಟು ಶುಲ್ಕ ಕಟ್ಟಿದ್ದೀನಿ ಸರ್. ಅದು ನನ್ನ ಹತ್ರ ಸ್ಲಿಪ್ ಇದೆ ಸರ್. ಮತ್ತೆ ಅಲ್ಲೋಗಿ ಇನ್ನೊಂದ್ ದಿನ ಬನ್ನಿ ಅಂತ ಹೇಳ್ತಾರೆ. ಯಾವಾಗೂ ಕೊಟ್ಟ ಡೇಟ್ಗೆ ಮತ್ತೆ ಇನ್ನೊಂದ್ ದಿನ ಬನ್ನಿ ಅಂತ ಹೇಳ್ತಾರೆ. ಯಾವಾಗ್ಲೂ ಕೊಡಲ್ಲ ಸರ್. ಮತ್ತೆ ಇನ್ನೊಂದ್ ನಿಮಿಷ ಸರ್, ಮತ್ತೆ ನೀವು ಬನ್ನಿ ರೆಡಿ ಇದೆ ಅಂತ ಫೋನ್ ಮಾಡಿ ಹೇಳ್ತಾರೆ ಸರ್. ನನಗೆ ಫೋನ್ ಮಾಡಿ ಹೇಳಿ ಏನ್ ಮಾಡ್ತಾರೆ, ನನ್ನನ್ನು ಒಂದು ಕಚೇರಿ ಒಳಗಡೆ ಕೂಡಾಕಿ, ನೋಡಪ್ಪ ನೀನು ಕರ್ತವ್ಯ ಗಟ್ಟಿಪಡಿಸ್ತಾ ಇದೀಯಾ, ನೀನು ಕೇಸ್ ವಾಪಸ್ ತಗೋಬೇಕು. ಅದೇ ಮಾಡಕ್ ತಪ್ಪು. ನೀವು ಪೋಸ್ಟ್ ಮಾಡಿ ಅಂತ ಹೇಳಿ, ನೀವು ನಿಮ್ಗೆ ಯಾರು ಬೇಕಾದ್ರೆ ಕೇಳ್ಬಿಟ್ಟು ನಮ್ಗೆ ಅಂತ ಹೇಳಿ. ನೀವು ದಯವಿಟ್ಟು ನಿಮ್ಮ ಮನವಿ ನನ್ನಿಂದ ನೀವು ಅರ್ಜಿ ಹಾಕಿದ್ರಿ, ಶುಲ್ಕ ಕಟ್ಟಿದ್ರಿ, ಅವ್ರು ಕಳಿಸ್ಬೇಕು. ನೀವೇನು ಅವ್ರು ಬಾಗಿಲಿಗೆ ಅದೇ ಅಗತ್ಯ ಕಳಿಸ್ಬೇಕು. ದುಡ್ಡು ಕಟ್ಸ್ಕೊಂಡು ಅವರು ದುಡ್ಡು ಕಳ್ಸ್ಕೊಂಡು ಕೊಟ್ಟಿಲ್ಲ ಅಂದ್ರೆ ಮಹಾಪರಾಧ. ನೀವು ಪ್ರಥಮ ಮನವಿ ಹೋಗಿ, ಅವರು ಕೂಡ ಅದೇ ಮಾಡಿ ಆಯೋಗಕ್ಕೆ ಬಂದಾಗ ನೀವು ದುಡ್ಡು ಕಟ್ಸಿ ಕೊಟ್ಟಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡ್ತೀವಿ. ನೀವು ಸುಮ್ಮನೆ ಅಲ್ಲಿ ಹೋಗೋದು, ಅವ್ರು ಕರೆದಾಗ ಹೋಗೋದು, ಅದೇನೇನು ಅರ್ಥ ಅಲ್ಲ ಸರ್. ಆಯ್ತು ಸರ್. ಈಗ ಅವ್ರು ಬನ್ನಿ ಅಂತ ಹೇಳಿದಾಗ ಫೋನ್ ಮಾಡಿ ರೆಡಿ ಅಂತ ಹೇಳಿದಾಗ ನಾವು ಹೋಗ್ತೀವಿ. ಕರ್ತವ್ಯ ಕಟ್ಟಿಪಡಿಸಿದ್ರು ಅಂತ ನಮ್ಮ ಮೇಲೆ ಮಾಹಿತಿಗೂ ಕಾಯ್ದೆ, ಅದಾದ ನಂತರ ಸರ್ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕಾಯ್ದೆ ಪಡೆಯ ಅವಶ್ಯಕತೆ ಇಲ್ಲ. ಸರಿ ಸಂದರ್ಶನ ಕರೀತಾರೆ ಸರ್. ಜಿಲ್ಲೆ ಸಂದರ್ಶನ ಕರೀತಾರಲ್ಲ. ಈಗ ದಿನಾಂಕ 3/3/2025 12 ಗಂಟೆಗೆ ಕೊಠಡಿ ಕೊಠಡಿಯಲ್ಲಿ ಮೇಲ್ಮನವಿ ವಿಚಾರಣೆಗಾಗಿ ಹಾಜರಾಗುವಂತೆ ತಿಳಿಸಲಾಗಿದೆ. ಹೋಗ್ಬೇಕು. ಮೇಲ್ಮನವಿ ಬೇರೆ, ಸಂದರ್ಶನ ಬೇರೆ. ಸರ್, ನಾನು ಕಷ್ಟ ಕೇಳಿದೆ. ಮಾಹಿತಿ ಸಂಬಂಧಪಟ್ಟಂಗೆ ಕೇಳಿದಾಗ ಅವರು ನನಗೆ ಅವ್ರ ಪೋಸ್ಟ್ ಅಲ್ಲಿ ವಿಚಾರಣೆಗೆ ಹಾಜರಾಗಿ ಅಂದ್ಬಿಟ್ಟು ಕಳಿಸಿದ್ರು. ಲೆಟರ್ ಕಳಿಸಿದ್ರು ಅವರು. ಕಡತ ವೀಕ್ಷಣೆಗಳ ಸರ್. ವಿಚಾರಣೆ ಫಸ್ಟ್ ಅಪೀಲ್ ವಿಚಾರಣೆ ಕರೆದಾಗ ಅವರು ನಾನು ಕೇಳಿದ ಮಾಹಿತಿನ 8/1 ವೈಯಕ್ತಿಕ ಮಾಹಿತಿ ಅದನ್ನ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ನಾನು ಮೇಲ್ಮನವಿ ಬಂದಿದ್ದೀನಿ. ವಿಚಾರಣೆ ಆಗ್ತಲಿದೆ. ಅಲ್ಲಿ ಏನಾಗಿದೆ ಕಚೇರಿಗೆ ಹೋದ ಸಂದರ್ಭದಲ್ಲಿ ವೈದ್ಯರ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೇಳಿದ್ರಿ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕಮ್ಸ್ ಅಂಡರ್ 8(1)J ಸ್ಪೆಸಿಫಿಕ್ ಆಗಿ. ಬಟ್ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ನೀವು ಹೇಳ್ಬೇಕು. ಕೆಲವು ಅಧಿಕಾರಿಗಳು ಎವಿಡೆನ್ಸ್ ಸಮೇತ ನೀವು ಅರ್ಥ ಆಯ್ತಲ್ಲ ಹೇಳ್ಬೋದು. ಇವ್ರ ಅಧಿಕಾರಿ 100 ಕೋಟಿ ಮಾಡಿದ್ರೆ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವೇ? ಎವಿಡೆನ್ಸ್, ಪ್ರಾಪರ್ ಎವಿಡೆನ್ಸ್. ಸರ್ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ನಾನು ನಂಗೆ ಎಲ್ಲರೂ ಅಧಿಕಾರಿಗಳು ಬರೋದು ಇರ್ತಾರೆ ಸರ್. ಅಲ್ಲಿ ಹೋಗಿದ್ದು ನಾನು ಒಬ್ಬನೇ ಹೊರಗಡೆ ಇರಿಸಿ, ಒಬ್ಬನ ಜೊತೆಗೆ ಬಂದು ನಾನು ಹೊರಗಡೆ ಇರಿಸಿ ನಾನು ಒಬ್ಬನ ಕಳಿಸ್ತಾರೆ. ಅಲ್ಲಿ CC ಕ್ಯಾಮ್ರಾ ಫುಟೇಜ್ ಇದೆ ಸರ್. CC ಕ್ಯಾಮ್ರಾ ಫುಟೇಜ್ ಇದ್ರು ಸಹ ನನ್ನೆಲ್ಲ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾಗುವ CCTV ಫುಟೇಜ್ ನ ಪೊಲೀಸ್ ಇಲಾಖೆ ವಶಪಡಿಸ್ಕೊಳ್ಳಲ್ಲ. ನಾನು ಮತ್ತೆ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ SP ಮೇಡಮ್ ಅವರೇ ಅವ್ರ ಮೇಲೆ ಮತ್ತೆ FIR ಮಾಡಿಸ್ತಾರೆ. ನಾನು ಈ ತರ ಮಾಡಿದರೆ ಅಲ್ಲೇ ಮಾಡಿರ್ತೀನಿ. 3 ತಿಂಗಳ ನಂತರ SP ಮೇಡಮ್ ಅವರು ನಿಮಗೆ
ನನ್ನ ನೋವನ್ನು ಹೇಳ್ಕೊಂಡಾಗ ಅವ್ರು ಎಫ್ಐಆರ್ ಮಾಡ್ತಾರೆ. ಬಟ್ ನಾವು ಕೊಟ್ಟಿರೋದಕ್ಕೆ ಚಾರ್ಜ್ ಶೀಟ್ ಆಗುತ್ತೆ, ಅವ್ರು ಕೊಟ್ಟಿರೋ ದೂರಿಗೆ ಬೀಟ್ ರಿಪೋರ್ಟ್ ಹಾಕ್ತಾರೆ. ಬಟ್ ಈಗ ಚಾಲೆಂಜ್ ಮಾಡಿದ್ದೀನಿ ಅದನ್ನ, ಬೀಟ್ ರಿಪೋರ್ಟ್ ಚಾಲೆಂಜ್ ಮಾಡಿದ್ದೀನಿ, ಕಾನೂನು ಹೋರಾಟ ಮಾಡಿದ್ದೀನಿ ಸರ್. ಅದೊಂದು ಕಡೆ ಇರಲಿ ಸರ್. 7 ದಿನಗಳವರೆಗೆ ಮಾತ್ರ ನಮ್ಗೆ ಸ್ಟೋರೇಜ್ ಇರೋದು CCTV ಫುಟೇಜ್ ಅಂತ ನಮ್ಗೆ ಅಟ್ಯಾಚ್ಮೆಂಟ್ ಕೊಡ್ತಾರೆ ಸರ್. ನಾವು ಮೀಟಿಂಗ್ ಅಲ್ಲಿ ಒಬ್ರು ಕೇಳಿದ್ರು, ಈಗಿನ ಟೆಕ್ನಾಲಜಿಯಿಂದ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, 1 ವಾರ 10 ದಿನ ಅಂತ ಏನ್ ಹೇಳ್ತೀರಾ? ಮಾಡ್ಕೊಳ್ಳಿ, 6 ತಿಂಗಳು 1 ವರ್ಷ ಮಾಡ್ಕೊಳ್ಳಿ, ನಾಳೆ ಬೇಕಾಗತ್ತೆ. ಯಾವ್ದಾದ್ರು ಅರ್ಜಿ ಹಾಕಿದ್ರೆ ಅದನ್ನ ಪ್ರಿಸರ್ವ್ ಮಾಡ್ಕೊಬೇಕು. ಉದಾಹರಣೆಗೆ 1 ನಿಮಿಷ, 1 ವರ್ಷ 6 ತಿಂಗಳು ಪ್ರಿಸರ್ವ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಹರೀಶ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಅರ್ಜಿ ಬಂದಾಗ ಡಿಸ್ಕ್ಲೋಸ್ ಮಾಡೋದು ಬಿಡ್ಲಿ, ಅಟ್ಲೀಸ್ಟ್ ಪ್ರಿಸರ್ವ್ ಮಾಡ್ಬೇಕಲ್ಲ. ಪ್ರಿಸರ್ವ್ ಮಾಡಿಲ್ಲ ಅಂದ್ರೆ ಬೇಕು ಅಂತ ಮಾಡಿದ್ದಾರೆ ಅಂತ ಅರ್ಥ ಅಂತ ಕೇಸಲ್ಲೆಲ್ಲ ಚಾರ್ಜ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಈ ತರ ಆಗಿದೆ ಸರ್. ಆಯೋಗದಿಂದ ನನ್ನೊಂದು ಪ್ರಕರಣ ಕೊಡಗಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅಧಿಕಾರದಿಂದ ನಾನು ತಗೊಂಡೋಗಿದ್ದು. ಅದೇ ದಿನ ನಾನು ಆಟೆ ಕೊಟ್ಟೆ, ಅದೇ ದಿನ ನನ್ನನ್ನು ಯಾವತ್ತು ತಗೊಂಡೋದ್ರು ಅದೇ ದಿನ ಕೊಟ್ಟೆ. ಆದ್ರೆ ಅದಕ್ಕೆ ಅವರು CC ಫುಟೇಜ್ ಚಾರ್ಜ್ ಕೊಟ್ಟು 2 ತರ ಉತ್ತರ ಕೊಟ್ಟರು. ಒಂದು CC ಫುಟೇಜ್ ಹೊರಟಾಗಿದೆ ಅಂತ ಕೊಟ್ಟು, ಏನೇ ಮಾಹಿತಿ ಕೊಡ್ಲಿ, ಏನೇ ಹಿಂಬರ ಕೊಡ್ಲಿ, ಪ್ರಕರಣ ಸಂಬಂಧಪಟ್ಟ ನೀವೇನೇ ಹೇಳ್ತಾ ಇದ್ರಿ ಹೇಳಿ ಮಾತಾಡ್ಲಿಲ್ಲ. ಆನ್ ಮಾಡ್ತಾರೆ ಮೈಕ್ ಆನ್ ಮಾಡಿ. ಹಾಂ ಮಾತಾಡಿ. ನೀವು ಆಯೋಗ ವಿಚಾರಣೆಗೆ ಬಂದು ಮನವರಿಕೆ ಮಾಡ್ಕೊಡ್ಬೇಕು ಇವ್ರೆ. ಪ್ರೆಸ್ ಮಾಡೋಣ ಅಲ್ಲಿ. ಸರ್ ಈಗ ಕಡತ ವೀಕ್ಷಣೆಗೆ ಹೋಗ್ಬೇಕು. ಮನವರಿಕೆ ಮಾಡ್ಕೊಡ್ಬೇಕು. ಫಸ್ಟ್ ಅರ್ಜಿ ಮಾಟಳ್ಳಿ ಮಾಧವಪ್ಪ ಅಂತ ಸರ್, ಗುಂಡ್ಲುಪೇಟೆ. ಕಡತ ವೀಕ್ಷಣೆಗೆ ಪ್ರೊಸೀಜರ್ ಏನು ಮತ್ತು ಈಗ ನಾವು ಆಯೋಗಕ್ಕೆ ಆಗೋದಕ್ಕೆ ಗೊತ್ತಾಗಿ ಈಗ ನಾವು ಯಾವ ಕಚೇರಿಯಲ್ಲಿ ನಮ್ಗೆ ಲೋಪ ಅನ್ನೋದು ಕಂಡು ಬರುತ್ತೆ, ಆಗ ನಾವು RTIನಲ್ಲಿ ಅರ್ಜಿ ಹಾಕ್ತೀವಿ. ಅವ್ರಿಗೆ ನಾವು ಫಾರೆಸ್ಟ್ ಇಲಾಖೆಗೆ ಹಾಕಿ ಸುಮಾರು 4 ತಿಂಗಳಾಯ್ತು ಕೊಡ್ತಾ ಇದ್ದೀವಿ. ನಾವು ಮೌಖಿಕವಾಗಿ ಫೋನ್ ಮಾಡಿ ಮತ್ತೆ ಅಲ್ಲಿ ಹೋಗಿ ಕೇಳ್ತೀನಿ, ಕೊಡ್ತಾ ಇಲ್ಲ. ಒಂದು ಈಗ ನಾವು ಏನೋ ಒಂದು ಲೋಪ ಆಗದ ಒಂದು ಸರಿ ಮಾಡ್ಸೋಣ, ಇದು ಈ ತರ ಲೋಪ ಆಯ್ತದ ಅಂತ ನಾವು ಅರ್ಜಿ ಹಾಕ್ತಾ ನಾವು ಕೊಡ್ಲಿಲ್ಲ ಅಂತಂದಾಗ ಮತ್ತೆ ಮೇಲ್ಮನವಿ ಆಯ್ತು ಅಂತ ಹೇಳ್ತಿದ್ರೆ ಪ್ರೊಸೀಜರ್ ಪ್ರಕಾರ ಓಕೆ. ಮೇಲ್ಮನವಿ ಕೊಡಲಿಲ್ಲ ಅಂದ್ರೆ ಆಯೋಗ ಬನ್ನಿ ಅಂತಿದ್ರೆ ಅದಕ್ಕೂ ಓಕೆ. ನಾವು ರೈತರು ಇದನ್ನ ಮೇಲ್ಮನವಿ ಕೋರ್ಟು ಕಚೇರಿ ಅಂತ ಹಾಕೊಂಡ್ರೆ ಇಲ್ಲಿ ನಮ್ಮ ಕೆಲಸನೂ ಹಾಳಾಗುತ್ತೆ, ನಮ್ಮ ಅರ್ಜಿನೂ 1 ನಿಮಿಷ ನಮ್ಮ ಅರ್ಜಿನೂ ಹಾಳಾಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ಎಷ್ಟೇ ಆಗಿರೋರು ಮಾಡ್ಬೋದು, ಆದ್ರೆ ನಾವು ರೈತರು ಇದನ್ನೇ ಇದು ಅಂತ ಮಾಡ್ಕೊಳಕ್ ಆಗಲ್ಲ, ಕೈ ಬಿಟ್ಬಿಟ್ಟು ನಮ್ಮ ಕೇಸ್ಗಳನ್ನೇ ನಾವು ಮಾಡೋಕ್ಕಾಗಲ್ಲ, ಇದನ್ನೇ ಕೈ ಬಿಟ್ಬಿಡ್ತೀನಿ. ಒಂದು ಉದಾಹರಣೆ ಹೇಳ್ತೀನಿ. ಶಾಸಕರ ಅನುದಾನ ಯೋಜನೆಯಲ್ಲಿ ಆಗಿರ್ತಕ್ಕಂಥ ರಸ್ತೆಗಳ ಹಳ್ಳಿಗಳಿಗೆ ರಸ್ತೆಗಳಾಗುತ್ತಲ್ಲ, ಅದು 3 ಲಕ್ಷ 4 ಲಕ್ಷ 5 ಲಕ್ಷ ಹಿಂಗ ಅಪ್ರೂವಲ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಇಂಜಿನಿಯರ್ಗಳು ಹೊಂದಾಣಿಕೆ ಮಾಡ್ಕೊಂಡು ರಸ್ತೆನೇ ಮಾಡಿಲ್ಲ, ಬಿಲ್ ಮಾಡ್ಕೊಂಡು. ಈ ವಿಚಾರವಾಗಿ ನಾನು 3-4 ಕಡೆ ಆಗಿರ್ತಕ್ಕಂಥ ಲೋಪದೋಷಗಳನ್ನು ನಾನು RTIನಲ್ಲಿ ಹಾಕಿದೆ. RTIನಲ್ಲಿ ಅರ್ಜಿನ ಅವ್ರೇನೋ 6 ತಿಂಗಳು ಸತಾಯಿಸ್ತು, ಮೇಲ್ಮನವಿ ಸಹಿಸ್ತು, ಎಲ್ಲರೂ ಮಾಡಿ ಕೊಡಲಿಲ್ಲ. ಮತ್ತೆ ತಮ್ಮ ಮಾಹಿತಿ ಅವತ್ತು ನಾನು ಹಾಕಿದೆ. ಆಗಲ್ಲಿ ಆಗಲೂ ಕೊಟ್ಟವರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರು. ಆಗ 2 ಡಬಲ್ ಚೇಂಜ್ ಆದರು. 1 ವರ್ಷ ಆಯಿತು, 1.5 ವರ್ಷ ಆಯಿತು. ಆಗ ತಮ್ಮ ನ್ಯಾಯಾಲಯದಿಂದ ಅವರು ಶೋಕಾಸ್ ನೋಟಿಸ್ ಆಯಿತು, ಅದಕ್ಕೂ ಬರಲಿಲ್ಲ. ಆಗ ನೀವು ಅವ್ರ ತಪ್ಪಿಸಿ ಹರೀಶ್ ಅಂತ AW JP 10,000 ರೂಪಾಯಿನ ಅವ್ರಿಗೆ ದಂಡ ಹಾಕಿದ್ರು. ಅದರಲ್ಲಿ ನಿಮ್ಮ ಸಂಬಳ ಇದರಲ್ಲಿ ಕಟ್ಟಬೇಕು, ನಾವು ಪರದಾರ ಕಟ್ಟಕ್ಕಾಗಲ್ಲ, ಬೇರೆ ಅದರಲ್ಲಿ ಕಟ್ಟಿದ್ದು ಆದೇಶ ಮಾಡಿ ಆಗ ಕೊಟ್ಟು ಪುನಃ ನನ್ನನ್ನು ಕರೆಸಿದ್ರು, ನನ್ನನ್ನು ವಿಚಾರಣೆ ಮಾಡಿದ್ರು. ನಾನು ಸುಮಾರು 6 ತಿಂಗಳ ಕಾಲ ನಿಮ್ಮ ಆಯೋಗ ಸುತ್ತಿದ್ವಿ. ಆಗ ಅಲ್ಲಿ ಏನಾಯ್ತು, ಕೊಡ್ತೀನಿ ಮಾಹಿತಿನ ಅಂದ್ಬಿಟ್ಟು ಅವರು ದುಡ್ಡನ್ನು ಪೇಮೆಂಟ್ ಮಾಡು, ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ನನಗೆ ಒಂದು ತಪ್ಪು ಮಾಹಿತಿನ ಕೊಟ್ಟರು. ಅಂದ್ರೆ ರಸ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನಾನು ಕೊಟ್ಟಾಗ ಅವ್ರು ಬೇರೆ ಕಡೆ ರಸ್ತೆ ಮಾಡಿರ ಅಂತ ಒಂದು ಚಿತ್ರ, ಅವ್ರು ಏನೇನು ನಾಗರೀಕರಣ ಮಾಡ್ತಿದ್ದಾರೆ, ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂದ್ರೆ ಬೇರೆ ರಸ್ತೆ ಮಾಡಿದ್ರೆ ನಾನು ಕೊಟ್ಬಿಟ್ಟು ನನಗೆ ತಪ್ಪು ಮಾಹಿತಿ ಕೊಟ್ಟರು. ಇದು ನನ್ನ ತಪ್ಪು ಮಾಹಿತಿ ಕೊಟ್ಟಾಗ ಅಲ್ಲಿ ಜಡ್ಜ್ ಏನ್ ಮಾಡಿದ್ರು, ಇದನ್ನ ಮಾಹಿತಿ ಕೊಟ್ಟಿದೆ ಬಂದಿದೆ ಅಂತ ಹೇಳಿ ಬರ್ಕೊಂಡು ಕ್ಯಾನ್ಸಲ್ ಮಾಡಿ ವಜಾ ಮಾಡಿದ ಕೇಸ್ ಹೇಳ್ತೀವಿ ಸರ್, ವಜಾ ಮಾಡಿ 1 ನಿಮಿಷ ಕೇಳಿಲ್ಲ, ಅರ್ಜಿನೂ ಕೊಟ್ಟು ಸ್ವಾಮಿ ತಪ್ಪು ಮಾಹಿತಿ ಕೊಟ್ಟಿದ್ದೇನೆ, ಕೇಸಿನ ಕ್ಲೋಸ್ ಮಾಡೋರು ವೆಬ್ಸೈಟಲ್ಲಿ ಮಾತಾಡಿ ಆಗಿದೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿದೆ ಮಾತಾಡ್ತೀವಿ ಸ್ವಾಮಿ, ಅದ್ರ ವೆಬ್ಸೈಟಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಾಗುತ್ತೆ. ಯಾರು ಗೊತ್ತಿರೋರ ಹತ್ರ ಕೂತ್ಕೊಂಡು ಮಾತಾಡ್ಬೇಕು, ಇದು ಬೆಂಗಳೂರು ಹೋಗು ಆಯ್ತು, ಒಂದು ಕಡೆ ಇದೆ. ಮತ್ತೆ ಇದ್ರ ಬಗ್ಗೆ ನಾನು ಇದರ ತಪ್ಪು ಮಾಹಿತಿ ಕೊಟ್ಟು ಈ ಥರ ಕಣ್ ತಪ್ಪಿಸಿದ್ದಾರೆ ಅಂದ್ಬಿಟ್ಟು ಲೋಕಾಯುಕ್ತ ಬೆಂಗಳೂರಲ್ಲಿ ಕೇಸ್ ಮಾಡಿದೆ ಅವರು. ಆಗದು ಸುಮಾರು 2 ವರ್ಷ ಕೇಸ್ ನಡೆದು, ಅದು ಎಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ.
ಅಲ್ಲಿ ಏನಾಯ್ತು ಸರ್ ನೋಡಿ, ಎಂತ ನಾವು ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ನಮ್ಮ ಮುಂದೆ ಹೇಳ್ಕೊಳ್ಳೋದು ಒಂದು ನಮ್ಮ ರಿಕ್ವೆಸ್ಟ್. ಅಲ್ಲಿ 2 ವರ್ಷ ಕೇಸ್ ನಡೆದು ಅವ್ರು ಏನು ತಪ್ಪಿಸಿದ್ದಾರೆ, ನಾನು ಬೇರೆ ಕಡೆ ರಸ್ತೆ ಮಾಡಿದ್ದೀನಿ ಅಂತ ಅಲ್ಲಿ ವಾದ ಮಾಡಿ ಅವ್ರಿಗೆ. ಆಗ ನಾನು ಅವರು ಆಯೋಗ ಅದನ್ನ ಪರಿಶೀಲನೆ ಮಾಡಬೇಕಾಯ್ತು. ಈಗ ಈ ಗ್ರೌಂಡ್ ಅಲ್ಲಿ ಎಸ್ಟಿಮೇಟ್ ಆಗಿದೆ, ಇಂಜಿನಿಯರ್ ಪ್ಲಾನ್ ಇದೆ, ಇವು ಜಾಗ ಅಂತಿದೆ, ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ನೀವು ಆದೇಶ ಮಾಡಿದ್ದಾರೆ ಕಾನೂನು ಪ್ರಕಾರ. ಆದ್ರೆ ಈ ಬಿಲ್ಡಿಂಗ್ ಅನ್ನ ಬೇರೆ ಕಡೆ ಕಟ್ಟಬೇಕು ಅಂತಂದ್ರೆ ಮೇಲಾಧಿಕಾರಿಗಳಿಂದ ಅನುಮೋದನೆ ತಗೋಬೇಕಲ್ವ ಸರ್? ಯೋಚನೆ ಮಾಡಿದ್ದೀನಿ, ಬೇರೆ ಕಡೆಯಿಂದ ಅನುಮೋದನೆ ಆಗಬೇಕು, ಪ್ಲಾನ್ ಚೇಂಜ್ ಆಗಬೇಕು, ಸ್ಕೆಚ್ ಆಗಬೇಕು, ಅದಕ್ಕೆ ಏನೇನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಅದು ಆಗ್ಬೇಕಲ್ವಾ? ಅದು ಆಗಿಲ್ಲ. ಈ ರೋಡ್ನ ತೋರಿಸ್ತಿರಲ್ಲ ಫೋಟೋನ, ನೀವು ನೋಡ್ಬಿಟ್ಟು ಆಯ್ತು ಇದನ್ನ ಬದಲಿಗೆ ನಾನು MLA ಅವರಿಗೆ ಒಂದು ಲೆಟರ್ ತಗೊಂಡು, ಇದನ್ನ ಬದಲಿಗೆ ನಾನು ಹೇಳಿದ್ದೀನಿ ಬೇರೆ ಕಡೆ ಮಾಡಿ ಅಂತ ಒಂದು ಲೆಟರ್ ತಗೊಂಡು, ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಬೇಕಾದವ್ರ ಕಡೆ ಒಂದು ಲೆಟರ್ ತಗೊಂಡು ಮಾಡಿದ್ದು ನೋಡಿ ಅಂತ ಮಾಡ್ಬಿಟ್ಟು ಏನು ಮಾಡಿದ್ರು, ಅದನ್ನ ಅಪ್ರೂವಲ್ ಮಾಡ್ಬಿಟ್ಟು ನಿನಗೆ ಮೇಲಧಿಕಾರಿಗಳಿಂದ ನೀವು ಅನುಮೋದನೆ ತಗೋಬೇಕಾಯ್ತು, ನೀವು ತಗೊಂಡಿದ್ದೇ ಒಂದು ತಪ್ಪು, ನೀವು ಬೇರೆ ಕಡೆ ಮಾಡಿದ್ದು, ಅದನ್ನ ನಿನ್ನ ಕ್ಷಮಿಸಿನಿ, ಈ ದಿನ ಇದೆ ಇಟ್ಟು ಮುಂದೆ ವಶ ಮಾಡಲಾಗಿದೆ ಅಂತ ಆರ್ಡರ್ ಮಾಡಿ ಲೋಕಾಯುಕ್ತ. ಈಗ ಸರ್ ನೋಡಿ, ನಾವು ಇಲ್ಲಿಂದ 3-4 ವರ್ಷ 20-21ರಿಂದ 5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಹೋಗಿ ಅಲ್ಲಿ ಈ ಒಂದು ಪನಿಷ್ಮೆಂಟ್ ಸಿಕ್ತು. ಈಗ ನಾವು ಇದನ್ನು ಚಾಲೆಂಜ್ ಮಾಡಬೇಕು ಅಂದ್ರೆ ಹೈಕೋರ್ಟ್ಗೆ ಹಾಕ್ಬೇಕು, ಸ್ವಾಮಿ ಈ ರೀತಿ ಆಗಿದೆ. ಕೋರ್ಟು ಲೋಕಾಯುಕ್ತ ಪನಿಷ್ಮೆಂಟು ಜಡ್ಜು ಪನಿಷ್ಮೆಂಟ್ ಕೊಡಬೇಕು, ನೀವು ಮಾಡಿದ ತಪ್ಪು ಅಂತ ಹೇಳ್ಬೇಕೆ ಹೊರತು ನಿನಗೆ ಕ್ಷಮಿಸಿದ್ದೀನಿ, ನೀವು ಹೇಳ್ಬೇಕಾಯ್ತಿದ್ದು ಕೇಳಿಲ್ಲ, ಇದೊಂದೇ ತಪ್ಪು ನಿಂದು, ಬೇರೆ ಕಡೆ ಮಾಡಿರೋದು ಸರಿ ಇಲ್ಲ, ಹಾಗಾಗಿ ನೀನು ಕ್ಷಮಿಸಿದ್ದೀನಿ, ಈ ಅರ್ಜಿನ ಇದನ್ನ ಮಾಡಬಾರಾಗಿತ್ತು, ಇಲ್ಲಿ 1 ನಿಮಿಷ ವಜಾ ಮಾಡಿದ್ದೀನಿ ಅಂತ ಅವ್ರಿಗೆ ಕ್ಷಮಾದಾನ ನೀಡಿ. ಈಗ ನಾವು ನೋಡಿ ಇದ್ರ ಬಗ್ಗೆ ನಾವು ಈಗ ಹೈಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ನಮ್ದೇನಾದ್ರು ಇದ್ರೆ ಮಾರ್ಬಿಟ್ಟು ಏನಾದ್ರು ಒಂದು ಬೇರೆ ವ್ಯವಸ್ಥೆ ಎತ್ತಾದರೆ ಕರುವ ಏನೋ ಮಾರ್ಬಿಟ್ಟು ಅಥವಾ ಚಿನ್ನ ಗಿಣ ಏನಾಗಿ ಹೆಂಡತಿ ತಪ್ಪಿರೋದು ತಗೊಂಡು ತಿರುಗಿ ಇಟ್ಬಿಟ್ಟು ನಾವು ಲಾಯರ್ ಕಟ್ಟಿ ನಾವು ಹೈಕೋರ್ಟಲ್ಲಿ ಅಪೀಲ್ ಮಾಡಿ ಚಾಲೆಂಜ್ ಮಾಡಿ ಕೇಸ್ ನಡೆಸೋ ಅಂತ ಪರ್ಯಾಯ ವ್ಯವಸ್ಥೆ ನಮ್ಗೆ ಈ ಥರ ಬರ್ತದೆ. ನಮ್ಗ ಅಧಿಕಾರಿಗಳಲ್ಲಿ ಯಾವುದೇ ರೀತಿಯಾದ ಒಂದು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ಸ್ಪಂದನೆ ಇಲ್ಲ. ಈ ತರ ಕೋರ್ಟಲ್ಲಿ ಈ ತರ ಆದಾಗ ನಾವು ಯಾರನ್ನು ಕೇಳಬೇಕು? ಈಗ ಯೋಚನೆ ಮಾಡಿ ಸರ್, ನೀವೇ ನಾನು ಹೈಕೋರ್ಟ್ಗೆ ಹೋಗ್ಬೇಕು ಅಂತಂದಾಗ ಲಾಯರ್ ಇರ್ಬೇಕಲ್ವಾ, ನಾನೇನು ಮಾತಾಡಕ್ಕಾಗತ್ತಾ? ಲಾಯರ್ ಇರ್ಬೇಕು ಅಂತ ಕೂತ್ಬೇಕಲ್ವಾ, ನನ್ನ ಕೆಲಸ ಇಲ್ಲ ಆಗಲ್ವಾ? ಈ ರೀತಿ ಪರಿಸ್ಥಿತಿ ಎಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಸರ್. ಅಲ್ಲ, ನೀವು ಕಾಯ್ದೆ ಪ್ರಕಾರ ಹೇಳ್ತೀರಿ, ಆ ತರಕ್ಕೆ ಅಧಿಕಾರಿಗಳಲ್ಲಿ ದುರ್ಬಳಕೆ ನಡೀತಾ ಇದೆ. ಯಾವ ಆರ್ಟಿಗೂ ಜಗ್ತಾ ಇಲ್ಲ, ಯಾವ ಅರ್ಜಿಗೂ ಜಗ್ತಾ ಇಲ್ಲ. ಹೇಳಲ್ಲ, ಬಂದವ್ರೆಲ್ಲ ಸಾಧಾರಣ ಮಾಡ್ತಾರೆ, ಗೊತ್ತಿಲ್ಲದವ್ರಗ ಈ ರೀತಿ ಏನ್ ಮಾಡ್ಕೊಂಡು ಎಷ್ಟು ಹೋರಾಟ ಮಾಡ್ತಾನೆ, ಹೋರಾಟ ಮಾಡ್ಲಿ, ಎಷ್ಟು ಹೋಗ್ತಾನೆ ಹೋಗ್ಲಿ, ಏನ್ ಮಾಡ್ತಾನೆ ಹೋಗ್ಲಿ, ನಾವೊಂದು ಅವರ ನಿಡುವ ಅವೆಲ್ಲ 1 ನಿಮಿಷ ಸರ್. ಅದಕ್ಕೆ ನಾವೇನ್ ಹೇಳ್ತಾ ಇದ್ರು, ಒಂದು ನಾವು ಅಪೀಲ್ ಆಗ್ತದಾಗ ನಿಮ್ಮ ಆಯೋಗದ ಕಡೆಯಿಂದ ಏನಾದ್ರು ಜಿಲ್ಲಾ ಮಟ್ಟದ ಅಧಿಕಾರಿ SP ಆಗ್ಬೋದು, DC ಆಗ್ಬೋದು, CS ಇವ್ರಿಗೆ ನಾವು ಒಂದು ಹೇಳಿದಾಗ ಇವರಿಂದ ಒಂದು ಖಡಕ್ ನಿರ್ಧಾರ ಮಾಡಿ ಅವ್ರಿಗೇನಾದ್ರು ಒಂದು ಪನಿಷ್ಮೆಂಟ್ ಆಗಿ ಇವ್ರ ಕಡೆಯಿಂದ ಏನಾದ್ರು ಒಂದು ನಮಗೊಂದು ಅರ್ಜಿಗೆ ಒಂದು ಒಳ್ಳೆಯದಾದ ಮಟ್ಟಕ್ಕೆ ನೀವು ಹೇಳಿದ್ರೆ ನಾವು ಅಲ್ಲಿವರೆಗೂ ಬರಬೇಕಾಗಿಲ್ಲ. ಇಲ್ಲಿ ಖಡಕ್ ಆಗಿರೋ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟವ್ರನ್ನ ಇವ್ರಿಗೆ ಎದುರಿಸ್ತಾರೆ ಅಂತಂದ್ರೆ ಕೆಳಮಟ್ಟದ ಅಧಿಕಾರಿಗಳು ಸರಿ ಆಗ್ತಾರೆ ಅಂತ ನಮ್ಮ ಒಂದು ನಿಮಿಷ. ನೀವು ಅಪೀಲ್ ಮಾಡಬೇಕು, ಮೇಲ್ಮನವಿ ಮಾಡಬೇಕು ಅನ್ನೋದು ಕಾನೂನು ಪ್ರಕಾರ ನೀವು ಹೇಳ್ತಿದ್ದೀರಿ, ನೀನು ಮಾಡಕ್ ಬರಲ್ಲ ಅಂತ ಹೇಳ್ಬೋದು. ನಮ್ಮ ಒಂದು ಅಪೀಲ್ ಏನಂದ್ರೆ, ಇಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನೀವೇನಾದ್ರು ಒಂದು ನಿಮ್ಮ ಕಡೆಯಿಂದ ಏನಾದ್ರು ಒಂದು ಡಿಸಿಷನ್ ಕೊಟ್ರೆ, ಪವರ್ ಕೊಟ್ರೆ, ಏನಾದ್ರು ಒಂದು ಅಭಿಪ್ರಾಯ ಹೇಳಿದ್ರೆ ಜಿಲ್ಲಾ ಮಟ್ಟದ DC SP ಅವರು ಅವ್ರು ಖಡಕ್ ನಿರ್ಧಾರ ನಮ್ಮಂತ ಬಹಳ ಹಾಕಿರೋಂಥವ್ರಿಗೆ ಅನುಕೂಲ ಆಗ್ಬೋದು ಅಂತ ತಮ್ಮಲ್ಲಿ ಒಂದು ಮನವಿ ಸರ್. ನಿಮ್ಮಂತವ್ರ ಹೋರಾಟದ ಫಲವಾಗಿ ಈ ಕಾಯ್ದೆ ಜಾರಿ ಬಂದಿರೋದು. ಅದಕ್ಕೆ ಈ ದೇಶದ ನಾವು ಹೆಮ್ಮೆ ಪಡಬೇಕು. 2005ರಲ್ಲಿ ಆಕ್ಟ್ ಸುಮ್ಮನೆ ಬರಲಿಲ್ಲ. ನಿಮ್ಮಂತವರು ಹೋರಾಟ ಮಾಡಿ, ಆ ರಾಜಸ್ಥಾನದಲ್ಲಿ ಹೋರಾಟ ಮಾಡಿದ ಫಲವಾಗಿ ಆ ಕಾಯ್ದೆ ಬಂದಿದೆ. ಈಗ ನಾವು ಕಾಯ್ದೆ ಬಂದ ಮೇಲೆ ನೀವು ಹೇಳಿದ ಕೆಲವು ಲೋಪಗಳು, ದುರ್ಬಳಕೆಗಳು, ಬೇರೆ ಬೇರೆ ಇದಾವಲ್ಲ, ಉಡಾಫೆಗಳು, ನಿರ್ಲಕ್ಷ್ಯಗಳು, ಈ ಕಾಲಕ್ಕೆ ಜನಾಭಿಪ್ರಾಯದ ಮೇಲೆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅನ್ನೋದು ನಿಮ್ಮ ಇದು, ಹೌದಲ್ಲ? ಆದ್ರೆ ಇನ್ವೆಸ್ಟ್ ಮಾಡಿ. ಈಗ ನಾವು ಬಂದಿರೋದೇನಂದ್ರೆ, ನಾವು ಸುಮ್ಮನೆ ನಮ್ಮ ಕಾಯೋದು, ನಿಮ್ಮ ಅರ್ಜಿ ಬರುತ್ತೆ, ಅವರಿಂದ ಬರುತ್ತೆ, ಇತ್ಯರ್ಥ ಆಗತ್ತೆ, ಮಾಡೋದು ಬಿಡೋದು ಬಿಟ್ಕೊಡೋದು. ಇಲ್ಲಿ ಬಂದಿರೋದೇಕಂದ್ರೆ ಅಟ್ಲೀಸ್ಟ್ ಒಂದು ಸೆನ್ಸ್, ಒಂದು ಸಣ್ಣ 1% ಇದರಿಂದ ಲಾಭ ಆದ್ರೂ ಆಗ್ಲಿ, ಜನಕ್ಕೂ ಒಂದು ಗೊತ್ತಾಗ್ಲಿ, ಅಧಿಕಾರಿಗಳು ಗೊತ್ತಾಗ್ಲಿ ಅಂತ ಬಂದು ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ವಿ. ಮಾಡಿಲ್ಲ ಅಂದ್ರೆ ನಾವೇ, ನಾನು ಈಗ ಒಂದು ಮಾತು ಹೇಳಿದ್ದೀನಿ, ನಿಮ್ಗೆ ಅನುಮಾನ ಕೆಲಸಗಳಿಲ್ಲ ಅಂದ್ರೆ ಅದರ್ಥ ನೀವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತ ಅರ್ಥ. ಅದ್ರ ಅರ್ಥ ನಾವು ಎಷ್ಟು ಬೇಕಾದ್ರೆ ದಂಡ ಹಾಕ್ಬೋದು ಅಂತ ಅರ್ಥ ಅಲ್ವೇ ಅಂತ ಕೇಳಿದೀನಿ.
ನೇರವಾಗಿ ಹೇಳಿದ್ವಿ, ಅದ್ರಲ್ಲಿ ನಾವು ಇದಿಲ್ಲ. ನಿಮ್ಮಂತವರ ಹೋರಾಟದ ಫಲವಾಗಿ ಬಂದಿದೆ. ಈಗ ಇನ್ನಷ್ಟು ಗಟ್ಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಿದ್ದುಪಡಿಗಳಾಗಬೇಕು, ಒಟ್ಟು ಲೋಪ. ನನ್ನ ಅಭಿಪ್ರಾಯ ನಮ್ಮ ಮನಸ್ಸಿಗೆ ತಮ್ಮ ಅಭಿಪ್ರಾಯಗಳನ್ನು ಏನ್ ಆಗ್ಬೋದು ನಿಮ್ಗೆಲ್ಲ ಮನವರಿಕೆ ಆಗಿದೆ, ನಿಮ್ಮ ಜಸ್ಟಿಸ್ ಮಾಡ್ತಿದ್ದೀರಿ. ಆದ್ರೆ ನಮ್ಮ ಕಷ್ಟಗಳನ್ನ ಹೇಳ್ತೀನಿ ನೋಡಿ. ಈಗ ಇಲ್ಲಿ ನಾನು 3 RTI ಹಾಕಿದ್ದೀನಿ, 3 ತಿಂಗಳು 6 ತಿಂಗಳಾಗಿದೆ ಕೊಡ್ತಾ ಇಲ್ಲ. ಈಗ ಮತ್ತೆ ನೋಡಿ ನಮ್ ಕೆಲಸ ಬಿಟ್ಟು ನಾವು ಹೇಳಿದಾಗ ಹಾಕ್ಬೇಕು ಅಂತಂದ್ರೆ ಮೇಲ್ಮನವಿ ಸಲ್ಲಿಸ್ಬೇಕು, ಯಾವುದಕ್ಕೂ ಜಗ್ತಾ ಇದೆ. ಯಾವುದೇ ಕಾಮಗಾರಿಗಳು ನೋಡಿ ಹೇಳ್ತಿರಲಿಲ್ಲ, ಪ್ರತಿ ಕಾಮಗಾರಿನೂ ಕೂಡ ಅದು ನೋಟಿಸ್ ಬೋರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತ ಇದೆ ವಾಸ್ತವ. ಕಾಮಗಾರಿ ಏನು, ಅಂದಾಜು ವೆಚ್ಚ ಏನು, ಮಾಡಿರೋದು ಡೆಲ್ಯೂ ಏನು, ಪ್ರತಿಯೊಂದನ್ನು ಕೂಡ ಹಾಕ್ಬೇಕು ಅಂತ ಇದೆ. ಎಲ್ಲ ಭ್ರಷ್ಟ ಹೇಳ್ಬಿಟ್ಟಿದ್ದಾರೆ. ಯಾವ ಲೋಪ ಒಟ್ಟು ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಪಾರಸ್ಪರಿಕ ಸಂಬಂಧಗಳಿದೆ. ನಮ್ಮ ಬಳಿ ಅಧಿಕಾರಿಗಳು ಅದನ್ನೇ ಕೂಡ ಸ್ಪಷ್ಟವಾಗಿ ಹೇಳಿದ್ದು. ಒಟ್ಟು ಲೋಪ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಅಲ್ಲೇನೆ, ಒಟ್ಟು ಸಿಸ್ಟಮ್ ಅಲ್ಲೇನೆ. ಅದ್ರ ಬಗ್ಗೆ ಅದು ನಿರಂತರವಾದ ಸಂಘರ್ಷ. ಅದು ನಿಮ್ಮಂತ ಹೋರಾಟಗಾರರು, ಬ್ಯೂರೋಕ್ರಸಿ, ಪೊಲಿಟಿಷಿಯನ್ಸ್, ಅದು ಕಂಟಿನ್ಯೂಸ್ ಸಂಘರ್ಷ. ಅದು ನಿರಂತರವಾಗಿ ನೋಡ್ಬೇಕು ಮಾಡ್ಬೇಕು ಅಂತೀವಿ, ಆಯ್ತಾ ಇಲ್ಲ. ಹಲೋ ಆಗಲ್ಲ ಸರ್, ಆಮೇಲೆ ಮಾತಾಡ್ತೀವಿ. ನಾಮ ಸಿಕ್ಕುವ ಸರ್, ಇದು ನನ್ನ ಹೆಸರು ಬೈಲಿಂಗ್ ಸಮೇತ ದೊಡ್ಡಪೇಟೆ ಗ್ರಾಮ ಚೌಡ ತಾಲೂಕು. ಸಂತಾಯಂಬರಲ್ಲಿ ಸರ್ಕಾರಿ ಆಸ್ತಿ ಇದು ಜಾಗ. ನಾನು ಅವ್ರಿಗೆ ಸೆಕ್ರೆಟರಿಗೆ ಮಾಹಿತಿ ಕೇಳಿದೆ. ಆ ಮಾಹಿತಿನ ಕೊಟ್ಟಿಲ್ಲ. ಕೊಟ್ಟಿದ ತಕ್ಷಣ ನಾನು ಮೇಲ್ಮನವಿ PDO ಹೋಗಿದ್ದಾರೆ, PDO ಕೊಟ್ಟಿದ್ದೀನಿ. ಅವರು ಇಲ್ಲಿಗೆ 1.5 ವರ್ಷ ಆಗಿದೆ, ಮಾಹಿತಿಗೆ ಕೊಟ್ಟಿಲ್ಲ. ನಾನು ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹೇಳಿ ಗಮನಕ್ಕೂ ತಂದಿದ್ದೀನಿ. ಅವಮ್ಮ ಏನೇನೋ ಕಾರಣ ಹೇಳಿ ಮೇಡಮ್ ಅವ್ರಿಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಿದ್ದು ಸುಮ್ಮನೆ ಸತಾಯಿಸ್ಕೊಂಡು ಬರ್ತಾ ಇದ್ದಾರೆ. ಈ ಥರ ಸರ್ಕಾರಿ ಆಸ್ತಿಗಳನ್ನು ಅಲ್ಲಿದ್ದಂಥ PDOಗಳು ಮಾರಾಟ ಮಾಡ್ಕೊತಾ ಇದ್ದಾರೆ. ಉದಾಹರಣೆಗೆ ತಗೊಂಡಿದ್ದು ಸರ್ಕಾರಿ ವಸತಿ ಗೃಹ, ಅಲ್ಲಿರುವಂಥ PDO ಒಬ್ಬ ಸೇಟುಗೆ 50x40 ಸೈಟ್ನ ಕಟ್ಟಡಕ್ಕೆ ಈ ಸೊತ್ತು ಕೊಟ್ಟಿದ್ದಾರೆ. ನಾನು ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ಮೇಡಮ್ ಅವರು ಅದೇನು ಕ್ರಮ ಕೈಗೊಳ್ಬೇಕು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈಗ ಆಗಂಗಿಲ್ಲ ಸರ್. ಈಗ ಏನಂದ್ರೆ ಸೆಪ್ಟೆಂಬರಲ್ಲಿ ತಾಲೂಕು ಪಂಚಾಯತಿ ಆಸ್ತಿನ ಲೋಕಾಯುಕ್ತ ಕೊಟ್ಟಿದ್ದೀವಿ, ಇನ್ನೂ ಫೈನಲ್ ಆಗಿಲ್ಲ. ಈಗ ಜಡ್ಜ್ಮೆಂಟ್ ಇದೆ. ನನ್ನ ಅರ್ಜಿಲಿ ಸಂತಮರಳ್ಳಿ ಬಸ್ ಸ್ಟ್ಯಾಂಡ್ ಇದು ಸರಿ ಇದೆ ಸರ್. ಖಾಸಗಿ ವ್ಯಕ್ತಿಗ ಇದು ಸರಿ ಇದೆ. ಬಿಲ್ಡಿಂಗ್ ಮಾಡ್ಕೊಟ್ಟಾರೆ. ಅದಕ್ಕೆ ಮಾಹಿತಿ RTI ರಿಲೇಟೆಡ್ ಸಲಹೆ ಸೂಚನೆಗಳನ್ನ ಕೊಡಿ. ಮತ್ತಷ್ಟು ಬಲಪಡಿಸಲಿಕ್ಕೆ, ಸುಧಾರಣೆ ಮಾಡಲಿಕ್ಕೆ ಏನೇನು ಕ್ರಮಗಳು ಇದನ್ನ ಮಾಡೋಣ. ಆ ವಿಚಾರವಾಗಿ ಮಾಹಿತಿಗಳನ್ನ ತರಿಸ್ಕೊಡ್ತಾ ಇಲ್ಲ. ನಾವು ನಿಮ್ಮಲ್ಲಿಗೆ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಅದನ್ನ ಜಿಲ್ಲಾ ಪಂಚಾಯತಿ CO ಮುಖಾಂತರನೇ ಅವರು ಡೈರೆಕ್ಟ್ ಮಾಡಿಬಿಟ್ರೆ ಓಂಬರ್ಸ್ಮನ್ ನಾವು ಮಾಹಿತಿ ತಗೋಬಹುದು. ಅಥವಾ ಇದು ಜಿಲ್ಲಾ ಮಟ್ಟದಲ್ಲಿ ಇವರು ಸಹ ಅದನ್ನ ಸೂಚನೆ ಕೊಡಬಹುದು ಅವರ ಅಧಿಕಾರಿಗಳು. ನೋಡಿ, ನಾನು ಇವತ್ತು ಮಾಹಿತಿ ತಂದಿದ್ದೇನೆ. ಇದನ್ನ ಒಂದೇ ಪ್ರಕರಣ ಸಂಬಂಧ ಮಾತಾಡ್ಬೇಕು ಅಂತಲ್ಲ, ನಿಮ್ಮ ಅಧಿಕಾರಿಗಳು PDOಗಳು ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂದ್ರೆ, ನನಗೆ ಸಂಪೂರ್ಣ ಕಾಮಗಾರಿಗಳ ವಿವರ ಕೊಡಿ ಅಂದ್ರೆ ದಿಕ್ ತಪ್ಪಿಸುವಂತ ಮಾಹಿತಿ ಕೊಡೋದು. 2 ವರ್ಷದ್ದು ಸುಮ್ಮನೆ ಏನು ಮುಖಪುಟನೇ ಕೊಡದೆ, ಮುಖಪುಟದಲ್ಲಿ ಎಷ್ಟು ಪುಟಗಳ ದಾಖಲಾತಿಗಳನ್ನ ಕೊಡ್ತೀವಿ ಅನ್ನೋದನ್ನ ನಮೂದಿಸದೆ ಕೊಟ್ಟಿರುವಂತ ಉದಾಹರಣೆಗಳು ಇದಾವೆ. ನಾವು ಮುಂದೆ ಫೈಟ್ ಮಾಡ್ಬೇಕಾದ್ರೆ ಎಷ್ಟು ಪುಟ ಕೊಟ್ಟಿದ್ದಾನೆ ಅನ್ನೋದೇ ಮಾಹಿತಿ ಇರೋದಿಲ್ಲ. ಆತನೂ ಒಪ್ಕೊಳ್ಳೋದಿಲ್ಲ, ಅದು ಬಗೆಹರಿದಂತ ವಿಚಾರ ಆಗುತ್ತೆ. ಅದು ಎಷ್ಟು ಪುಟಗಳನ್ನ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ದೃಢೀಕರಿಸಿಕೊಡ್ಬೇಕು. ಆತ ಎಷ್ಟು ಪುಟಗಳ ಮಾಹಿತಿ ನಾ ಇಲ್ಲೇ ಬೇಕಾದ್ರೆ ಇನ್ನೂ ಓಪನ್ ಮಾಡಿಲ್ಲ, ಆಯ್ತು ಓಪನ್ ಮಾಡೋಣ ಅಂತ ತಂದಿಲ್ಲ. ಇದು ಕೊಡ್ಬೇಕು. ಎಷ್ಟು ಪುಟಗಳ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಮಾಹಿತಿ ಸಮೇತ ಕೊಡ್ಬೇಕು ಅವರು. ಯಾಕಂದ್ರೆ ನಾನು ಇವಾಗ 1000 ಪುಟಗಳ ಮಾಹಿತಿ ನಾನು ನಿರೀಕ್ಷೆ ಮಾಡಿದ್ದೆ ಈ ಕಾಮಗಾರಿ ವಿಚಾರದಲ್ಲಿ.
ಇದು ನೋಡ್ಕೊತಾ ಇದೆ. ಇನ್ನು ಓಪನ್ ಮಾಡ್ಲೇಬೇಕಾದ್ರೆ ನಿಮ್ಮ ಕಡೆ ಓಪನ್ ಮಾಡ್ತೀನಿ, ಇದು ಲೋಪಲ್. ನಾನು ಮುಂದೆ ಹೇಳ್ತೀನಿ, ಯಾಕಂದ್ರೆ ಎಲ್ಲಾ ವಿಡಿಯೋಗಳು ಮಾಹಿತಿ ಕೊಟ್ಟರು ಇದೇ ರೀತಿ. ಅದಕ್ಕೋಸ್ಕರ ನಿಮ್ಮ ಮುಂದೆ ಬೇಕಾದ್ರೆ ಓಪನ್ ಮಾಡ್ತೀನಿ, ಇದರಲ್ಲಿ ಲೋಪ ಇದೆ. ಇನ್ನು ಓಪನ್ ಮಾಡಿಲ್ಲ ಇದು. ತುಂಬಾ ನಿಜ. ಹಲೋ ಸರ್, ಇದು ಹಾಜರಾತಿ ಅಂದ್ರೆ ಯಾರು ಮಾತಾಡಿಲ್ಲ, ಅವ್ರಿಗೆ ಅವಕಾಶ ಕೊಡಿದ್ದಾರೆ. ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಗುರುಪ್ರಸಾದ್ ಅಂತ. ಸರ್, ನಮ್ಗೆ ಏನಾಗಿದೆ, ಈ ಫಸ್ಟು ನಾವು ಪಿ ಡಿ ಒಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಸೆಕ್ರೆಟರಿ ಮೊದಲ ಮಾಹಿತಿ ಮತ್ತೆ ಪಿ ಡಿ ಒಗೆ 2 ವರ್ಷ ಕೊಡ್ತಾರೆ. ಕೆಲವು ಪಂಚಾಯತಿಗಳಲ್ಲಿ ಏನಾಯ್ತದೆ, ಸೆಕ್ರೆಟರಿನೇ ಪಿ ಡಿ ಒ ಮಾಹಿತಿನೇ ಕೊಡಲ್ಲ, ಅವರು ಇಬ್ಬರು ಅವರೇ ಇನ್ಚಾರ್ಜ್. ಪುನಃ ಬೇಕಂದ್ರೆ ಹೋಗಿ ನೀವು ಮೇಲ್ಮನವಿ ಸಲ್ಲಿಸಿ ಅಂತಂತಾರೆ. ಆಗ ನಾವು ನಮ್ಮ ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಅದರಿಂದನೇ ಬಿಡಬೇಕು. ಅದು ನಮ್ಗೆ ತುಂಬಾ ತೊಂದರೆ. ಅಟ್ಲೀಸ್ಟ್ ಸರ್, ಸೆಕ್ರೆಟರಿ ಫಸ್ಟ್ ಕೊಟ್ರೆ ಸೆಕೆಂಡ್ ನೀವು ಟಿ ಪಿ ಗಾರು ಕೊಡಬೇಕು ಅಥವಾ ಜೆಡ್ ಪಿ ಅವ್ರಿಗಾರ ಕೊಡಬೇಕು. ಅದು ಪಿ ಡಿ ಒಗೆ ಕೊಟ್ರೆ ಅವರೇ ಇನ್ಚಾರ್ಜ್ ಇರ್ತಾರೆ. ಸುಮಾರು ಕಡೆ ಅವರೇ ಇನ್ಚಾರ್ಜ್, ಅವ್ರು ಕೊಡೋದೇ ಇಲ್ಲ ಮಾಹಿತಿ. ಈಗ ಆತರ ಇದ್ರೆ 5(1) ಅಲ್ಲಿ ಕಾಲಂ 5(1) ಅಲ್ಲಿ ಮಾಹಿತಿ ಅಧಿಕಾರಿಯನ್ನು ಡೆಸಿಗ್ನೇಟ್ ಮಾಡಿ ಆಲ್ಟರ್ನೇಟ್ ಸಾಂದರ್ಭಿಕ ಸಾಂದರ್ಭಿಕ ಮಾಹಿತಿ ಅಧಿಕಾರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸಾಧ್ಯ ಕೊಟ್ಟಿರ್ತಾರೆ. ಸೆಕ್ರೆಟರಿ ಇದ್ರೆ ಪಿಡಿಒ ಇದ್ರೆ ಓಕೆ. 2 ಹೊಂದಿದ್ದಾಗ ಸಮಸ್ಯೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಕರೆಕ್ಟ್ ಹೇಳೋದು. ಆಗ ನೀವು ಈ ಹೋಗಿ ಫಸ್ಟ್ ಅಪೀಲ್ ಹೋಗ್ಬೋದು. ಅದನ್ನ ನಾವು ಸಾಂದರ್ಭಿಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಲ್ಲಿ ಫೈನಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಒಂದು ವೇಳೆ ಕೊಟ್ಟರೆ ಇದ್ದಾಗ ಅದೇ 5(1) ಈಗ ಟಿಪಿ ಹೇಳ್ತಾರೆ, ನಮ್ಗೆ ಬರಲ್ಲ, ಅದು ನೀವು ಪಿ ಡಿ ಒಗೆ ಹಾಕಿ ಅವರೇ ಇನ್ಚಾರ್ಜ್ ಇದ್ದಾರೆ, ಅಲ್ಲೇ ತಗೊಳ್ಳಿ ಅಂತಾರೆ. ಈಗ ಹೇಳ್ತಾ ಇದ್ದೀರಿ ಕಾಲಂ 5(1) ಅಲ್ಲಿ ಸಾಂದರ್ಭಿಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಂತ ಹೇಳಿ ಇಂಥ ಸಂದರ್ಭಗಳಲ್ಲಿ ಗೊಂದಲ ಏರ್ಪಟ್ಟಾಗ ಸಾಂದರ್ಭಿಕ ಸಾರ್ವಜನಿಕ ಮಾಹಿತಿ ಮಾಡ್ಲಿಕ್ಕೆ ಅವಕಾಶ ಇದೆ ಕಾರಣದಲ್ಲಿ ನಾವು ಡಿಪಿಸಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಸರ್, ಸಾಂದರ್ಭಿಕ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಅವ್ಯವಹಾರಗಳಾಗುತ್ತೆ, ಅದರಲ್ಲಿ ಸುಮಾರು ಕಡೆ ಪಿ ಡಿ ಒ ಮತ್ತೆ ಸೆಕ್ರೆಟರಿ ಇಬ್ರು ಕೂಡ ಕೈ ಜೋಡಿಸಿರ್ತಾರೆ. ಇವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಡಲ್ಲ ಆ ಮಾಹಿತಿನ. ಈಗ ನಮ್ಗೆ ಟಿ ಪಿ ಅವ್ರು ಬೇಕು. ಟಿ ಪಿ ಅವ್ರಿಗೆ ಹಾಕಿದಾಗ ಸರ್, ಅವರು ಅದನ್ನು ತರಿಸ್ಕೊಳ್ಳೋಂಥದ್ದು ಅವ್ರಿಗೆ ಇರ್ತದೆ. ಈಗ ನೋಡಿ, ನಾವು ತಹಸೀಲ್ದಾರ್ಗೆ ಹಾಕ್ತೀವಿ, ಅವ್ರು ಮಾಹಿತಿ ಕೊಡಲಿಲ್ಲ ಅದು ಎ ಸಿಗೆ ಹೋಗುತ್ತೆ. ಆದ್ರೆ ಇಲ್ಲ, ಹಂಗಾಗಲ್ಲ. ಅವರೇ ಅವರೇ ಕೊಡಲ್ಲ ಮಾಹಿತಿ. ಈಗ ಅವರು ನಿರಾಕರಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾಹಿತಿಗಳನ್ನ ನಿರಾಕರಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿರಾಕರಣೆ ಮಾಡಿದ್ರೆ ಅದನ್ನ ಆಯೋಗದ ಗಮನಕ್ಕೆ ತಗೊಂಡ್ಬಂದು ನಾವು ಈಗ ಸರ್, ಈಗ ಸರ್, ಪತ್ತರವಾಡಿ ಗ್ರಾಮ ಪಂಚಾಯತಿನಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ನಾವು ಅಪ್ಲೈ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, 1,500,000 ರೂಪಾಯಿ ಕಟ್ಟಿಸ್ಕೊಂಡು ಬರೀ 30 ಪೇಜ್ ಮಾಹಿತಿ ಕೊಡ್ತಾರೆ. 1,500,000 ಕಟ್ಟಿಸ್ಕೊಂಡಿದ್ದಾರೆ, 30 ಪೇಜ್ ಮಾಹಿತಿ ಕೊಡ್ತಾರೆ. ಆ ಪೇಜಸ್ ಫಸ್ಟ್ ನಮಗೆ ಕೊಟ್ಟಾಗ ನಿಮ್ದು ಇಷ್ಟು ಪೇಜಸ್ ಆಗುತ್ತೆ, 3,000 ಪೇಜಸ್, 1,500,000 ರೂಪಾಯಿ ಕಟ್ಟಿ ಅಂತ ಹೇಳ್ತಾರೆ. 1,500,000 ರೂಪಾಯಿ ಇವ್ರು ಕಟ್ತಾರೆ. ಕಟ್ಟಿದ ಮೇಲೆ ಅವ್ರಿಗೆ ಬರ್ತದೆ ಬಂಡಲ್ಲು, ಕಳಿಸ್ತಾರೆ ಪೋಸ್ಟ್ ಅಲ್ಲಿ, ಬರೀ 30 ಪೇಜ್ ಕಳಿಸ್ತಾರೆ. ಪುನಃ ನಾವು ಕೇಳಕ್ಕೆ ಹೋಗೋವರೆಗೆ ಆ ಸೆಕ್ರೆಟರಿ ಸಸ್ಪೆಂಡ್ ಆಗಿದ್ದಾರೆ. ಈಗ ಯಾರು ಕೇಳಿ ಆಯೋಗನೇ ಕೇಳೋದು. ಲೋಪ ಮಾಡಿ ಅಧಿಕಾರಿಗಳು ಸಸ್ಪೆಂಡ್ ಆದ್ರೂ ಸೇವೆಯಲ್ಲಿ ಇರ್ತಾರೆ. ಡಿಸ್ಮಿಸ್ ಆಗಿರಲ್ಲ. ನಮ್ಮ ಆಯೋಗದಲ್ಲಿ ಏನಂದ್ರೆ ಅವ್ರು ಎಲ್ಲಿದ್ರು ಹುಡುಕ್ಬಿಟ್ಟು ಅವ್ರಿಗೆ ಪನಿಷ್ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಸಸ್ಪೆಂಡ್ ಬೇರೆ ಕೇಸಲ್ಲಿ ಆಗಿರುತ್ತೆ, ಈ ಕೇಸಲ್ಲಿ ಆಗಿರೋದು ಈ ಕೇಸಲ್ಲಿ ಬಂದಾಗ ಇದನ್ನು ಸಸ್ಪೆಂಡ್ ಆಗುತ್ತೆ. ಹೌದು. ಮತ್ತೆ ಸರ್, ನಾವು ಅವ್ರದ್ದು ಹಾಜರಾತಿ ಅವರು ತಪ್ಪಾಗಿ ಬರ್ತಾರೆ ಅಂದ್ರೆ ಏನಾಗಿದೆ, ಒಂದು ಸರ್ಕಾರದ ಆದೇಶ ಅವರು ಎಕ್ಸಿಕ್ಯೂಟಿವ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಬೆಳಿಗ್ಗೆ 9 ಬಂದು ಅವರು ಬೆರಳು ಹಾಕ್ಬೇಕು ಅಂತಂದಿಲ್ಲ. ಒಂದು ಆದೇಶ ಇದೆ, ಅವ್ರು 11 ಗಂಟೆ 12 ಗಂಟೆಗಾದ್ರು ಬರ್ಬೋದು ಅಂತಿದೆ ಇನ್ ಟೈಮ್. ಹಂಗೆ ಔಟ್ ಟೈಮ್ ಕೂಡ ಮೆನ್ಷನ್ ಆಗಿದೆ. ನಾವು ಜೆಡ್ಪಿಗೆ ಇಂಥ ಒಬ್ಬ ಪಿ ಡಿ ಒ ಮಾಹಿತಿ ಕೊಡಿ ಅಂತ ಹಾಕಿದಾಗ ಅವ್ರೇನ್ ಮಾಡ್ತಾರೆ, ನಾವು 19ರಿಂದ ಮಾಹಿತಿಗೆ ಹಾಕ್ತೀವಿ. ಅವ್ರು ಹೇಳ್ತಾರೆ 19ರಿಂದ 22ರವರೆಗೆ ಒಂದು ಸಂಸ್ಥೆ ಅದನ್ನು ಮೇಂಟೈನ್ ಮಾಡ್ತಾ ಇತ್ತು, ಡಿಜಿಟಲ್ ಸಂಸ್ಥೆ. ಈಗ ಆ ಸಂಸ್ಥೆ ಮುಚ್ಚೋಗಿದೆ, ಮತ್ತೆ ಅದಿಲ್ಲ, ನಮ್ಮ ಹತ್ರ ಆ ಮಾಹಿತಿ ಲಭ್ಯ ಇಲ್ಲ. 23ರಿಂದ 25ರವರೆಗೆ ಮಾತ್ರ ಕೊಡ್ತೀವಿ ಅಂತ ಅದನ್ನ ಮಾತ್ರ ಕೊಡ್ತಾರೆ. ಹಾಗಾದ್ರೆ ಆ ಸಂಸ್ಥೆ ಮೇಂಟೈನ್ ಮಾಡಿ ಹೊರಟೋಯ್ತಲ್ಲ, ಆ ಸಂಸ್ಥೆಯನ್ನ ಕೇಳೋದು ಯಾರು? ಯಾರು ಅಥಾರಿಟಿ ಇದ್ದಾರೋ ಅವರೇ ಕೇಳಬೇಕು. ಈಗ ನನ್ನ ಹತ್ರ ಮಾಹಿತಿ ಇದೆ, ಅದು ಸಂಸ್ಥೆ ಮೇಂಟೈನ್ ಫ್ರೀ ಅಂತ ಮಾಡಿಲ್ಲ, ಅವ್ರು ಗುಪ್ತಪಣೆ ಮಾಡಿರೋದು. ಹೌದು. ಈಗ ಅವರು 19ರಿಂದ ಮೇಡಮ್ 22ರವರೆಗೆ ಯಾವುದೋ ಒಂದು ಡಿಜಿಟಲ್ ಸಂಸ್ಥೆಗೆ ಕೊಟ್ಟಿದ್ರು. ಏನು ಅದನ್ನ ಅವರ ಹಾಜರಾತಿಯನ್ನ ಈ ಹಾಜರಾತಿ ಬರುತ್ತಲ್ಲ ಅದನ್ನ ಮಾಡಿ ಅಂತ ಮಾನಿಟರಿಂಗ್ ಮಾಡಿ ಅಂತ ಈಗ ಅವ್ರು ಕ್ಲೋಸ್ ಮಾಡ್ಕೊಂಡಿದ್ದಾರೆ 23ರಲ್ಲಿ. 19ರಿಂದ 23 ನಮ್ಮ ಹತ್ರ ಮಾಹಿತಿ ಲಭ್ಯ ಇಲ್ಲ ಅಂತಿದ್ದಾರೆ. ಅದಕ್ಕೆ ಯಾರು ಮನೆ ಅಲ್ಲ ಸರ್, ಅವ್ರು ಕ್ಲೋಸ್ ಮಾಡುವಾಗ ಅದರ ಅಕೌಂಟಬಿಲಿಟಿ ಸಂಬಂಧಪಟ್ಟ ಇಲಾಖೆ ಕೊಡ್ಬೇಕಲ್ಲ ಸರ್. ಅಡ್ಮಿನಿಸ್ಟ್ರೇಟಿವ್
ಎಸ್ ಅಡ್ಮಿನಿಸ್ಟ್ರೇಟಿವ್ ಅದಾಗಬೇಕು. ಶಂಭುಲಿಂಗ ಸ್ವಾಮಿ ಅಂತ. ಮಾತಾಡ್ತಾರೋ ತಡ್ರಿ ಸರ್ ಒಂದು ನಿಮಿಷ ಸರ್, ಈಗ ನಿಕ್ ಸಾಫ್ಟ್ವೇರ್ದು ಮತ್ತೆ ಇದು ಮತ್ತೆ ನಾವು ಫಾರೆಸ್ಟ್ ಇಲಾಖೆ ನಮ್ಮ ಚಾಮರಾಜನಗರದಲ್ಲಿ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇರೋದು ಅಂತಂದ್ರೆ ಫಾರೆಸ್ಟ್ ಇಲಾಖೆ. ನಾವು ಮೇಡಮ್ ಅವ್ರನ್ನ ಕೇಳ್ಬೋದು, ಅದೇನಾಗುತ್ತೆ ಅಂತಂದ್ರೆ ಮೇಡಮ್ ಅವ್ರ ಸುಪರ್ದಿಗೆ ಅದು ಬರಲ್ಲ. ನಾವು ಅಲ್ಲಿಗ ಬಂಡೀಪುರ ಫಾರೆಸ್ಟ್ ಅಲ್ಲಿ ಕೆಲವನ್ನ ಹಾಕ್ತಿವಿ ಅಂತಂದಾಗ ಅವ್ರು ನೆಕ್ಸ್ಟ್ PCCF ಮೈಸೂರಿಗೆ ಹೋಗ್ಬೇಕು, ನೀವು ಮೈಸೂರಲ್ಲಿ ಕೇಳಿ ಅಂತ ತಂತಾರೆ. ಚಾಮರಾಜನಗರದ ಹಿಡಿದಕ್ಕಿಲ್ಲ, ಅಲ್ಲಿ ಮೈಸೂರು ಹಿಡಿದಕ್ಕಿದೆ ಅಂತಾರೆ. ಅವ್ರು ಹಾಕಿದಾಗ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನೆಗ್ಲಿಜೆನ್ಸಿನಲ್ಲಿ ಹೇಗಿದೆ ಅಂದ್ರೆ ನೀವು ಅಪೀಲ್ ಹೋಗಿ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ತಂತಾರೆ. ಆ ತರ ಅಂದ್ರೆ ಯಾರು ಕಂಪ್ಲೇಂಟ್ ಮಾಡೋದು ಸರ್? ನೆಕ್ಸ್ಟ್ ಯಾರು ಕಂಪ್ಲೇಂಟ್ ಮಾಡೋದು? ನೋಡಿ, ಅರಣ್ಯದ್ದು ಕಂದಾಯದ್ದು ಅದು ಬೆಳಗ್ಗೆ ಮೊನ್ನೆ ಕೂಡ ಮೇಡಮ್ ಚರ್ಚೆ ಮಾಡ್ತಿದ್ವಿ. ಹಲವಾರು ಬಂದಾಗಲಿದೆ. ಯಾಕಂದ್ರೆ ಫಾರೆಸ್ಟ್ ಲ್ಯಾಂಡ್ ಸಂಬಂಧಪಟ್ಟಂತೆ, ರೆವಿನ್ಯೂ ಲ್ಯಾಂಡ್ ಸಂಬಂಧಪಟ್ಟಂತೆ ಹಲವಾರು ಬಂದಾಗಲಿದೆ. ಇದಕ್ಕೆ ಸರ್ಕಾರಿ ಅಂತಲೇ ಹೊಸ ಅದಕ್ಕೆ ಸರ್ ನಾವು ಅದೊಂದು ರಾಜ್ಯ ಶಾಸಕರ ಮುಖಾಂತರ ಒಂದು ಹೊಸ ಕಾನೂನು ರೂಪಿಸಲಿಕ್ಕೆ ತೊಂದರೆಗಳಿಗೆ ಒಂದಷ್ಟು ಹೋರಾಟಗಳು ಕಟ್ಟಬೇಕು ನೀವು. ಇಲ್ಲ ಸರ್, ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂತಂದ್ರೆ, ಈಗ ನೀವು ಈ ರೀತಿ ಸಭೆ ಮಾಡುವಾಗ ನಾವು ಇರ್ಬೇಕು, ಅಧಿಕಾರಿಗಳು ಇರ್ಬೇಕು. ಈಗ ಹಾಗಾದ್ರೆ ಆ ಅಧಿಕಾರಿನ ನಾನು ಕೇಳಕ್ ಸಾಧ್ಯ. ಈಗ ಇದೇ ಸ್ಪಾಟ್ ಅಲ್ಲಿ ಅವರು ಇದ್ದಿದ್ರೆ ನಾನು ಅವ್ರನ್ನ ಕೇಳ್ಬೋದು. ಈಗ ಅಧಿಕಾರಿಗಳು ಸಭೆ ಮಾಡಿ ಕಳಿಸ್ಬಿಟ್ಟಿದ್ದೀವಿ, ಸಾರ್ವಜನಿಕ ಆಹ್ವಾನ ತಗೋತಾ ಇದ್ದೀವಿ. ಈಗ ಅದು ಅವ್ರು ಬರ್ತೀವಿ ಅಂತಂದು ಹೇಳಿ ಅವರು ಇಲ್ಲೇ ಇದ್ರೆ ನಾವು ಎಲ್ಲಿಂದ ಅವ್ರನ್ನ ಪಸಂದ್ ಮಾಡಬಹುದಾಗಿತ್ತು. ಅವರು ಬೇಕಲ್ಲ, ಅಧಿಕಾರಿಗಳು ಬೇಕು, ಅವರನ್ನು ಕೊಡಿ, ಎರಡನ್ನು ಸೇರಿಸಿ ಮಾಡಿ. ಆಗ ಅವ್ರದ್ದೇನಿದೆ ಅಂತ ನೇರ ಹೇಳ್ತೀವಿ. ಈಗ ಯಾರು ಹೇಳಿದ್ರು ಚಾಮರಾಜನಗರ ತಹಸೀಲ್ದಾರ್ ಮೇಲೆ ಅವ್ರು ಆರೋಪ ಮಾಡಿದ್ರು. ಚಾಮರಾಜನಗರ ತಹಸೀಲ್ದಾರ್ ಇಲ್ಲೇ ಇದ್ದಾರೆ, ಅವ್ರ ಆರೋಪ ಇದೆಯಾ ಇಲ್ವೋ ಅವ್ರು ಅಲ್ಲೇ ಉತ್ತರ ಕೊಡ್ಲಿ, ನಿಮ್ ಮುಂದೆನೆ ಉತ್ತರ ಕೊಡ್ಲಿ ಅವರು. ಅಟ್ಲೀಸ್ಟ್ ನೀವು ಬಂದದ್ದಕ್ಕೆ ಅಷ್ಟಾರು ನಮಗೆ ಒಂದು ರೆಮಿಡಿ ಸಿಗ್ಲಿ ಸರ್. ಅಧಿಕಾರಿಗಳ ಜೊತೆಗೆ ಸೇರಿಸಿ ಮಾಡ್ಕೊಡಿ. ಸಾಧ್ಯವಾದ್ರೆ ಕಳಿಸ್ಬೋದಾ ಸರ್? ಈಗ ಇಲ್ಲಿ ಅವರ ಅಲ್ಲ, ಮುಂದಿನ ಸಭೆನಲ್ಲಾರು ಮಾಡಿ ಸರ್. ಮುಂದಿನ ಸಭೆನಲ್ಲಾರು ಅಧಿಕಾರಿಗಳು ಯಾರ್ಯಾರಿಗೂ ತೊಂದರೆ ಇದೆ, ಈಗ ಕಂದಾಯ ಇಲಾಖೆ ತೊಂದರೆ ಇದೆಯಾ, ಪಂಚಾಯತ್ ರಾಜ್ ತೊಂದರೆ ಇದೆಯಾ, ಯಾರಿದೆ ಆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಸಾರ್ವಜನಿಕರನ್ನು ಕೂರಿಸ್ಕೊಂಡು ಸಭೆ ಮಾಡಿ. ಆ ತರ ಆದಾಗ ನಮಗೆ ರೆಮಿಡಿ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ನಮ್ಮದು ಹೇಳ್ತೀವಿ ಸರ್, ನಮ್ಗೆ ಕೇಳಿಸ್ಕೊಂಡು ಹೋಗ್ತಾರೆ. ಇವನ್ ಅದನ್ನ ಪಬ್ಲಿಷ್ ಮಾಡಕ್ಕೆ ಇವತ್ತು ಮೀಡಿಯಾ ಮಿತ್ರರು ಕೂಡ ಇಲ್ಲ. ಅವ್ರದ್ದು ಕ್ವಶನ್ ಮುಗಿದು ಅವ್ರು ಹೊರಟೋದ್ರು. ಈಗ ಇದನ್ನ ಪಬ್ಲಿಷ್ ಮಾಡೋರು ಯಾರು ಸರ್? ಯಾರು ಮಾಡಲ್ಲ. ಅದು ಅವ್ರು ತಲುಪೋದು ಹೇಗೆ? ಹೌದು ನಮ್ಮ ತಪ್ಪಾಗಿದೆ, ಮಾಹಿತಿ ಅಧಿಕಾರಿಗಳು ಈಗ ಆಯುಕ್ತರಿಗೆ ಅವರು ದೂರು ಕೊಟ್ಟಿದ್ದಾರೆ, ನಾವು ಬೇಗ ಮಾಹಿತಿ ಕೊಡಬೇಕು ಅಂತ ಅವ್ರ ವಿಷಯ ತಲುಪೋದು ಹೇಗೆ? ಮಾಧ್ಯಮದವರು ಇಲ್ಲ, ಅಧಿಕಾರಿಗಳು ಇಲ್ಲ, ತಲುಪೋದು ಹೇಗೆ? ಸರ್ ಆಮೇಲೆ ಮತ್ತೆ ಇನ್ನೊಂದಾಯ್ತು ಸರ್ ಒಂದು ನಿಮಿಷ. ಇದೇ ವಿಚಾರದಲ್ಲಿ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಸಚಿವರು, ಈಶ್ವರ್ ಖಂಡ್ರೆ ಅವರು ಮತ್ತು ಉಸ್ತುವಾರಿ ಸಚಿವರು ಮತ್ತೆ SC ಮಾರಿಯಪ್ಪನವರು ಎಲ್ಲ ಶಾಸಕರು ಎಲ್ಲ ಬಂದಿದ್ರು. ಈ ವಿಚಾರಕ್ಕೆ ಬಂಡೀಪುರದ ವಿಚಾರದಲ್ಲಿ ನಾವು ಹಲವಾರು ಹುಲಿ ಕಾಡಿನ ನಾಡೆ ಬರ್ತಕ್ಕಂಥ ವಿಚಾರನ ಸಚಿವರ ಗಮನಕ್ಕೆ MLA ಗಮನಕ್ಕೆಲ್ಲ ತಂದು ಆಗ ಅವರೆಲ್ಲ ಮನಗಂಡು ಇವರು ನಿಜವಾಗಿ ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವ್ರದ್ದು ನಿಜವಾದ ಪಾರ್ಟ್ ಇದೆ ಅಂತೇಳಿ ಹೋದ ಒಂದು 4 ದಿನಕ್ಕೆ ಈಗ ಬಂಡೀಪುರ CF ಅವ್ರನ್ನ ವರ್ಗಾವಣೆ ಮಾಡಿ ಆದೇಶ ಬಂತು, ವರ್ಗಾವಣೆ ಮಾಡಿ ಆಯ್ತು, ಹೋಗಪ್ಪ ಬೇರೊಬ್ಬ. ಈಗ ಅವ್ರು ನೋಡಿ ಸ್ಟೇಟ್ ಅನ್ನು ನೆನ್ನೆ ಇಲ್ಲೇಬೇಕು ಅಂತ ಇನ್ನು ಏನು ಮಾಡಾಗಿದೆ. ನಾವು ಇನ್ನು ಯಾರು ಹೇಳಿದ್ರೆ ಸ್ವಾಮಿ ಕರೆಕ್ಟ್ ಹೇಳಿ ನಮ್ಮ ಕಷ್ಟ ಹಿಂಗಾಗಿದೆ, ನಮ್ಗೊಂದು ಒಳ್ಳೇದು ಮಾಡ್ಕೊಡಿ, ಇಂಥವ್ರನ್ನ ಕಳಿಸಿ ಯಾಕಂದ್ರೆ ಬೇರೆಯವ್ರನ್ನ ತಂದಾಗಿ ಅಂತ ನಾವಿಲ್ಲಿ ಸಭೆಯಲ್ಲಿ ಎಲ್ಲ ಸಚಿವರು ಮತ್ತು ಜಿಲ್ಲಾಡಳಿತ ಪರವಾಗಿ ನಮ್ಮ ಸಾರ್ವಜನಿಕ ಪರವಾಗಿ ಮನವಿ ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಹೋಗಿ ಅದನ್ನ ನಮ್ಮ ಮನವಿನ ಒಪ್ಪಿಕೊಂಡು ನಿಜ ಅಂತೇಳಿ ಅವ್ರನ್ನ ವರ್ಗಾವಣೆ ಮಾಡಿದ್ರು. ಮೊನ್ನೆ 3 ದಿನಕ್ಕೆ ಒಂದು ಮತ್ತೆ ಸ್ಟೇಟ್ ಅನ್ನು ನಿನ್ನೆ ಗೊತ್ತೀನಿ ಅಂತ ಹೇಳ್ತಾರೆ. ಅವರು ಏನ್ ಮಾಡೋದು, ಯಾವ ಅಪೀಲ್ ಹೋಗೋದು, ಯಾವ ಕೋರ್ಟ್ ಹೋಗೋದು, ಯಾರು ಹೇಳೋದು? ಏನಾದ್ರು ಭಗವಂತ ಏನಾದ್ರು ಸಿಕ್ಕಿದ್ರೆ ಹೋಗಿ ಅವ್ರನ್ನೇ ಕರ್ಕೊಂಡು ಕಾಲು ಕೈ ಕಟ್ಟಿ ಸ್ವಾಮಿ ತಂದ್ರೆ ಇವ್ರನ್ನ ಏನಾದ್ರು ಒಂಚೂರು ಬೇರೆ ಕಡೆ ಹಾಕಪ್ಪ ಅಂತ ಸ್ವಾಮಿ ಅಂತ ಭಗವಂತನೆಲ್ಲಾರು ಕೇಳ್ಕೋಬೋದಾಗಿತ್ತು. ಬೇಗ ಬಗೆಹರಿಲಿಕ್ಕೆ ನಾವು ಭಾವಿಸ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆಗಿದೆ ಎಲ್ಲ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮಸ್ಕಾರ ಸರ್. ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತೀವಿ ಸರ್. ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಯಾರು, ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಫಸ್ಟ್ ಆಫ್ ಯಾರಿಗೆ ಹೋಗ್ಬೇಕು ಅಂತ ವಿತ್ ನೇಮ್ ಮತ್ತೆ ಆಫೀಸ್ ಅಡ್ರೆಸ್, ಸಂಬಂಧಿಸಿರೋ ಅಧಿಕಾರಿ ಅಲಾಂಗ್ ವಿತ್ ಫೋನ್ ನಂಬರ್ ವಿಲ್ ಡಿಸ್ಪ್ಲೇ ಮಾಡಬೇಕು. ಆಮೇಲೆ ಮಾಹಿತಿ ಕೊಡುವಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಿಮ್ಗೆ ಇಬ್ಬರ ಕೊಡುವಾಗ
ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಯಾರು ಅಂತ ಹೇಳ್ಬೇಕು. ಅಲ್ಲಿ ಡಿಸ್ಪ್ಲೇ ಮಾಡೋಕೆ ನಮ್ಗೆ ಗೊತ್ತಿರಲ್ಲ. ಅಲ್ಲ, ಅದನ್ನೇ ಒಂದ್ ವೇಳೆ ಅದು ನೀವು Endorsement. ಕೊಡುವಾಗ ಡಿಸ್ಪ್ಲೇ ಮಾಡ್ಬೇಕು, ಅದು ನಿಜ. ಈಗ ಸರ್ ನಾವು ಕೊಟ್ಟಿರ್ತೀವಲ್ವಾ, ನಾವು ಕೊಟ್ಬಿಟ್ಟು ಮತ್ತೆ ನಾವು ಕೇಳಕ್ ಹೋದಾಗ ಮಾಹಿತಿ ಇದ್ರೆ ಸಿಗೋದಿಲ್ಲ. ಓಕೆ, ಅಲ್ಲಿ ಆಫೀಸಲ್ಲಿ ನಿಮ್ಗೆ ಈ ತರ ಆದಾಗ ಇಂಥವ್ರು ಮೇಲ್ಮನವಿ ಸಲ್ಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಆಗಿ ಅವರೆಲ್ಲ ಡಿಸ್ಪ್ಲೇ ಮಾಡ್ತಾರೆ ಮೇಡಮ್. ನಮ್ಗೆ ಒಂದು ಅರ್ಥ ಆಗುತ್ತೆ, ಕೆಲವು ನಮ್ಗೆ ಅರ್ಥ ಆಗೋದು, ಕೆಲವ್ರು ಅರ್ಥ ಆಗಲ್ಲ. ಅದನ್ನ ತಾವು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಿಂದ ಸುಧಾ ಎಲ್ಲ ತಾಲೂಕು ಕಚೇರಿ AC ಯಾವ್ಯಾವ ಇಲಾಖೆಗಳಿದೆ ಎಲ್ಲವೂ ಒಂದು ಡಿಸ್ಪ್ಲೇ ಮಾಡೋದು ನೀವು ಒಂದು ಅನುವು ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. RDPR ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದೆಲ್ಲ JPC ಅವರು ಮಾಡ್ತಾರೆ, ಉಳಿದ ಮೇಡಮ್ ಮಾಡ್ತಾರೆ, ಪೊಲೀಸ್ ಇಲಾಖೆಗಳು ಕೂಡ ಮೇಡಮ್ ಮಾಡ್ತಾರೆ. ಸರ್ ಸಿ ಸಿ ಕ್ಯಾಮ್ರಾ ವಿಡಿಯೋ ಕೇಳಿದ್ರೆ ವಿಡಿಯೋ ಕೇಳಿದ್ರೆ ಮಹಿಳಾ ಸಿಬ್ಬಂದಿಗಳವರ ಕೊಡಕ್ಕೆ ಬರಲ್ಲ ಅಂತ ಎಂಡಸ್ಮೆಂಟ್ ಕೊಡ್ತಾರೆ. ಪ್ರಕರಣ ಸಂಬಂಧಪಟ್ಟಿದ್ದು ಮಾತ್ರ ಕೊಡಬೇಕು ಇವರೇ. ಅಲ್ಲ, ಅದೇ ಕಚೇರಿದು ಕೇಳ್ತೀವಿ ಸರ್. ಕಚೇರಿದು ಸಿ ಕ್ಯಾಮ್ರಾದ ವಿಡಿಯೋ ಕೊಡಿ ಅಂತ ಕೇಳಿದ್ರೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಇರ್ತಾರೆ, ಅವ್ರ ಗೌರವಕ್ಕೆ ಧಕ್ಕೆ ಬತ್ತ ಕೊಡಕ್ಕೆ ಬರಲ್ಲ ಅಂತ ಎಂಡಸ್ಮೆಂಟ್ ಕೊಡ್ತಾರೆ ಸರ್. ಅದಕ್ಕೇನು ಮಾಡ್ಬೋದು ಅದಕ್ಕೆ ಅಂತ ಸರ್? ನೋಡಿ, CCTV ಫುಟೇಜಸ್ ಮಾಹಿತಿ ಪರಿಭಾಷೆ ಬರ್ತದೆ. ಆದ್ರೆ ಆ ಮಾಹಿತಿ ಬಹಿರಂಗ ಪಡಿಸೋದು ಬೇರೆ ರೈಟ್ಸ್ ವೈಲೇಷನ್ ಮಾಡಿದಂತ ಇರಬಾರ್ದು. ನಿಮ್ದು ಲಾರ್ಜರ್ ಪಬ್ಲಿಕ್ ಇಂಪ್ರೆಷನ್ ಇದೆಯೋ ಅದನ್ನ ನೀವು ಗ್ರೌಂಡ್ಸ್ ಗಳನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಕಳಿಸಬೇಕು. ಅದು ನಾವು ಕೇಳಿದ್ದೀವಿ ಸರ್. ಕಚೇರಿಯಿಂದ ಒಳಕ್ಕೆ ಬರೋರು ಮತ್ತು ಹೋಗೋರು ಆ ಸನ್ನಿವೇಶ ಮಾತ್ರ ಕೊಡಿ ಅಂತ ಕೇಳ್ತೀವಿ ನಾವು, ಇನ್ನು ಬೇರೆ ಕೇಳಕ್ಕೆ ಹೋಗೋದಿಲ್ಲ. ಅವ್ರು ಅದು ಕೇಳ್ತು ಅಂತಂತಂದರೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಅವ್ರ ಗೌರವಕ್ಕೆ ಧಕ್ಕೆ ಬತ್ತ ಆ ವಿಡಿಯೋ ನೋಡಿದ್ರೆ ಅನ್ನೋ ಥರ ಎಂಡಸ್ಮೆಂಟ್ ಕೊಡ್ತಾವ್ರೆ. ಯಾವ ಸಮಯ ಬೇಕು? ಬೆಳಿಗ್ಗೆ 9:30 ಸಾಯಂಕಾಲ 5 ಗಂಟೆ ಸರ್. ಕಚೇರಿಯಿಂದ ಒಳಗೆ ಬಂದರಿಂದ ಕಚೇರಿಯಿಂದ ಹೊರಗೆ ಬರೋರು. ಯಾಕೆಂದರೆ ಒಬ್ಬ ಅಧಿಕಾರಿ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಅಟೆಂಡರ್ ಕರೆಸ್ಬಿಟ್ಟು ಮನೇಲಿ ಸೈನ್ ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ. ಅವರು ಕಚೇರಿಗೆ ಒಂದು ವಾರಕ್ಕೊಂದು ಸರಿನೂ ಬರಲ್ಲ. ಆ ಅಟೆಂಡ್ರ್ ಹೋಗಿ ಮನೇಲಿ ಸೈನ್ ಹಾಕ್ಸ್ಬಿಟ್ಟು ಹಾಜರಾತಿ ತಗೊಬಂದು ಮಲ್ಲ ಮುಡುಕ್ತಾನೆ. ಆ ಹಾಜರಾತಿ ಕೊಡಿ ಅಂತಂತಂದ್ರು 81J ಪ್ರಕಾರ ಕೊಡಕ್ಕೆ ಬರಲ್ಲ ಅಂತಾರೆ. ಆ ಸರ್ಕಾರಿ ಹಾಜರಾತಿ ಪುಸ್ತಕ ಸಾರ್ವಜನಿಕರದು ಸ್ವತ್ತು ಸರ್. ಅದು ಹೆಂಗದು 81J ಒಳಪಡುತ್ತೆ ಸರ್? ತಾವು ಎಂಡಸ್ಮೆಂಟ್ ಕೊಟ್ಟಿದ್ದೀರಿ ಅದಕ್ಕೆ. ಇದು 81J ಒಳಪಡುತ್ತೆ ಇದು ಅಂತ ಕೊಟ್ಟಿದ್ದೀರಿ. ಸಾರ್ವಜನಿಕ ಹಾಜರಾತಿ ಪುಸ್ತಕ ಹೆಂಗೆ 81J ಬರುತ್ತೆ ಸರ್? ಹೇಗೆ ಸರ್ ಅದು? ಎಲ್ಲ ಕೇಸ್ಗಳು ಕೂಡ ಸ್ಪೆಸಿಫಿಕ್ ಕೇಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಿರ್ದಿಷ್ಟ ಪ್ರಕರಣಗಳ ಆಧಾರದ ಮೇಲೆ ಆದೇಶಗಳಾಗ್ತಕ್ಕಂಥದ್ದು. ಹಾಜರಾತಿ ಪುಸ್ತಕನ ಹೇಗೆ 81J ಒಳಪಡಿಸ್ತೀರಿ ಸರ್ ತಾವು? ಅಧಿಕಾರಿ ಬರ್ತಾನೆ ಇಲ್ಲ ಅಂತ ನೀವು ಹೇಳ್ತೀರಿ, ಅವ್ರು ಹೇಳ್ತಾರೆ ಇವಾಗ ಇದೇ ಕೆಲಸ ನಮ್ಮ ಕಾಡದೇ ಕೆಲಸ ಅಂತ ಅವ್ರು ಹೇಳ್ತಾರೆ. ಅಲ್ಲ, ಅದೇ ಕೆಲಸ ಇದ್ರೆ ಪ್ರೂವ್ ಮಾಡಲಿ ಸರ್. ನೋಟ್ಸ್ ಮೇಲೆ ಅದೇ ಕೆಲಸ ಅದೇ ಕೆಲಸ ಇದ್ರೆ ನಮ್ದೇನಾರು ಅದೇ ಕೆಲಸ ಆಗಿದ್ರೆ ಪ್ರೂವ್ ಮಾಡಲಿ ಸರ್. ಅವರು ಸಂಬಂಧಪಟ್ಟ ಪ್ರಾಧಿಕಾರಗಳವ, ಪೊಲೀಸ್ ಇಲಾಖೆ ಅದ, ಸಂಬಂಧಪಟ್ಟ ಅದಕ್ಕೆ ದೂರು ಕೊಟ್ಬಿಟ್ಟು ಪ್ರೂವ್ ಮಾಡಲಿ. ನಮ್ದು ಅದೇ ಕೆಲಸ ಅಲ್ವಲ್ಲ ಸರ್? ಒಂದು ವಾರಕ್ಕೊಂದ್ಸರಿ ಕಚೇರಿಗೆ ಬರಲ್ಲ, ಒಂದು ವಾರಕ್ಕೊಂದ್ಸರಿ ಆಫೀಸಿಗೆ ಬರಲ್ಲ ಸರ್. ಒಂದು ವಾರಕ್ಕೊಂದ್ಸರಿ ಪ್ರತಿದಿನ ಅಟೆಂಡ್ರ್ ಹೋಗ್ಬಿಟ್ಟು ಮನೇಲಿ ಹೋಗಿ ಅಟೆಂಡೆನ್ಸ್ ರಿಜಿಸ್ಟ್ರಿಗೆ ಸೈನ್ ಹಾಕ್ಸ್ಕೊಬಂದು ಆಫೀಸಲ್ಲಿ ಇಡ್ತಾನೆ ಸರ್. ಆ ಹಾಜರಾತಿ ಪುಸ್ತಕ ಕೊಡಿ ಅಂತಂತಂದು ಕೇಳಿದ್ರೆ ಹಾಜರಾತಿ ಪುಸ್ತಕ ಕೊಡಕ್ಕೆ ಬರಲ್ಲ, ಇದು 81J ಒಳಪಡುತ್ತೆ ಅಂತಾರೆ. ತಾವು ಮೇಲ್ಮನವಿ ಹಾಕಿದ್ರೆ ಇದು 81J ಒಳಪಡುತ್ತೆ ಅಂತ ತಾವು ಎಂಡಸ್ಮೆಂಟ್ ಕೊಡ್ತೀರಿ. ಅಟೆಂಡೆನ್ಸ್ ರಿಜಿಸ್ಟ್ರು ಸರ್ಕಾರಿ ಸ್ವತ್ತಲ್ವ ಸರ್? ಅದು ಸಾರ್ವಜನಿಕರ ದಾಖಲೆ. ಅದು ಹೆಂಗೆ ಅದನ್ನ 81J ಒಳಪಡಿಸ್ತೀರಿ ಸರ್? ಅದನ್ನು ನಾವು ಅವ್ರ ಪರ್ಸನಲ್ ವಿಚಾರ ಏನು ಕೇಳಲ್ವಲ್ಲ. ಅವರು ಡ್ಯೂಟಿಗೆ ಯಾವಾಗ ಹಾಜರಾದರು, ಡ್ಯೂಟಿಗೆ ಯಾವಾಗಿಂದ ಹೋದ್ರು, ಅಟೆಂಡೆನ್ಸ್ ಕೇಳ್ತೀವಿ ಅಷ್ಟೇ. ಅದು ಹೆಂಗೆ 81J ಒಳಪಡುತ್ತೆ ಸರ್? ಅದನ್ನು ಮಾನ್ಯ ಮಾಡಬೇಕು ಸರ್ ತಾವು ಆಯೋಗದಿಂದ. ಬರೀರಿ ಸರ್, ಸುಪ್ರೀಂ ಕೋರ್ಟ್ಗೊಂದು ಮನವಿ ಹಾಕಿ ಸರ್. ಎಲ್ಲಕ್ಕೂ ದಾರಿ ಅದ. ಅಲ್ಲ ಸರ್, ಈಗ ಎಲ್ರಿಗೂ ಹೇಳಿದ್ರಿ. ಈಗ ಆಯೋಗದಲ್ಲಿ ಆಯುಕ್ತರಿಲ್ಲ ಅಂತಂದಾಗ ನೀವು ಸರ್ಕಾರಕ್ಕೆ ಬರೀತೀರಿ, ಇದನ್ನೂ ಒಂದು ಮನವಿ ಬರೀಬೋದಲ್ಲ ಸರ್? ಸುಪ್ರೀಂ ಕೋರ್ಟ್ ಅರ್ಜಿದಾರರು ಸಲ್ಲಿಸಬೇಕು. ಸರ್ ನಮಸ್ತೆ ಸರ್, ನನಗೆ ಅವಕಾಶ ಕೊಡಿ ಸರ್. ಸರ್ ನಮಸ್ಕಾರ. ನಾನು ಕೊಳ್ಳೇಗಾಲ ತಾಲೂಕು ಮುಳ್ಳೂರು ಶಂಭುಲಿಂಗ ಸ್ವಾಮಿ ಅಂತ. 1 ವರ್ಷಗಳ ಹಿಂದೆ